ಈ ಪರ್ಪಸ್ ಆಫ್ ಲೈಫ್ ಅಂತ. ನಮ್ಮ ಜೀವನದಲ್ಲಿ ನಾವು ಏನ್ ಮಾಡಬೇಕು, ಏನಕ್ಕೆ ಹುಟ್ಟಿದೀವಿ, ಭಗವದ್ಗೀತೆ ಏನ್ ಹೇಳುತ್ತೆ? ಸ್ವಧರ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ 2 ಜಾಗದಲ್ಲಿ ಅದನ್ನ ಹೇಳ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾನ್ ಸ್ವಾನುಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ನೀನು ನಿನ್ನ ಧರ್ಮವನ್ನ ಮಾಡಬೇಕು, ಪರರ ಧರ್ಮನ ಫಾಲೋ ಮಾಡಬಾರದು. ಇನ್ನೊಂದ್ ಕಡೆ ಹೇಳ್ತಾನೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವಾನುಷ್ಠಿತ ಸ್ವಭಾವ ನಿಯತಂ ಕರ್ಮ ಕುರ್ವನಪ್ನೋತಿ ಕಿಲ್ಬಿಸಂ ಅಂತ. ಸೊ ನೀನು ನಿನ್ನ ಸ್ವಧರ್ಮವನ್ನ ಫಾಲೋ ಮಾಡಬೇಕಾದ್ರೆ ಏನು ಫಾಲೋ ಮಾಡ್ಕೊಂಡು ಹೋಗ್ತೀಯಾ ಅದು ನಿನ್ನ ಸ್ವಭಾವಕ್ಕೆ ಅನುಗುಣವಾಗೇ ಇರುತ್ತೆ. ರೈಟ್ ಡಿಸಿಷನ್ಸ್ ನ ತಗೊಂತಾ ಇದೀವಿ ಅಂತ ಹೇಗೆ ಕಂಡುಕೊಳ್ಳೋದು? ಬೇಸಿಕಲಿ ಕೃಷ್ಣ ಏನ್ ಹೇಳ್ತಾನೆ, ತಸ್ಮತ್ ಶಾಸ್ತ್ರ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕಾರ್ಯಂ ಕರ್ತುಂ ಇಹರಸಿ ಅಂತ ಕೃಷ್ಣ ಹೇಳ್ತಾನೆ. ದೇಹ ಅಂತ ಅನ್ನೋದು ಆ ಬಟ್ಟೆ ನಿಮ್ಮದು, ಆ ಬಟ್ಟೆ ನೀವಾಗಕ್ಕಾಗಲ್ಲ. ಈ ಬ್ರೈನ್, ಈ ಮಿದುಳು, ಈ ಮನಸ್ಸು ನಿಮ್ಮದು, ಅದು ನೀವಾಗಕ್ ಸಾಧ್ಯ ಇಲ್ಲ. ಅದರೊಳಗಿರೋ ಒಂದು ಆತ್ಮ ಏನಿದೆ, ಎನರ್ಜಿ, ಅದು ನೀವು. ನಿಮ್ಮ ನಿರ್ಧಾರಗಳನ್ನ ಇದನ್ನ ಬಳಸಿ ತಗೊಳ್ತಾ ಇದ್ದೀರಾ ಅಥವಾ ಶರೀರ ಏನೋ ಒಂದು ಆಸೆ ಪಡ್ತಾ ಇದೆ ಅದನ್ನ ಬಳಸಿ ತಗೊಳ್ತಾ ಇದ್ದೀರಾ? ಅದೆರಡು ನೀವು ಕ್ವಶನ್ ಮಾಡ್ಕೋಬೇಕು. ಮುಂದೆ ಏನಾಗತ್ತೋ ಗೊತ್ತಿಲ್ಲ, ಮಾಡೋಣ ಧೈರ್ಯವಾಗಿ ಅಂತ. ಆ ರಿಸಲ್ಟ್ಸ್ಗೆ ಅಟ್ಯಾಚ್ ಆಗದೆ ಈ ಕೆಲಸ ಶುರು ಮಾಡೋದು ಹೆಂಗೆ? ಕರ್ಮವನ್ನ ಮಾಡಬೇಕು. ಕರ್ಮದಿಂದ ಬರ್ತಕ್ಕಂತಹ ರಿಸಲ್ಟ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಬಾರ್ದು. ನೀವು ಮಹಾಭಾರತ ಓದ್ಕೊಂಬಂದ್ರೆ ಧೃತರಾಷ್ಟ್ರ ಏನ್ರ ವಿರುದ್ಧನಾದ್ರೂ ಮಾತಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಇದನ್ನೇ ದುರ್ಯೋಧನ ಹೇಳೋದು, ಎಮೋಷನಲ್ ಬ್ಲ್ಯಾಕ್. ನೀವು ಒಬ್ಬರ ಮೇಲೆ ಅಟ್ಯಾಚ್ಮೆಂಟ್ ಇದ್ದಾಗ ನೀವು ಅವ್ರಿಗೆ ಒಳ್ಳೇದು ಮಾಡ್ಬೇಕು ಅನ್ಕೊಂಡ್ರು ಮಾಡೋಕ್ಕಾಗೋದಿಲ್ಲ. ಡೆಸ್ಟಿನೇಷನ್ ಬಗ್ಗೆ ನೀವು ಇಟ್ಕೋಬೇಕು ಹೊರತು ಆ ಪ್ರಾಸೆಸ್, ಜರ್ನಿ ಹೇಗಿದೆ, ಅದನ್ನ ಹೇಗೆ ಹೋಗ್ತೀರಾ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬಾರ್ದು. ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಸುಖ ದುಃಖ ಸಮೀಕೃತ್ವ ಲಾಭೋ ಜಯೋ ತಥೋ ಯುದ್ಧ ಯುಜ್ಯಸ್ವ ನೈವಂ ಪಾಪಂ ಅವಪ್ಯಸಿ ಅಂತ. ಸುಖವನ್ನ ದುಃಖವನ್ನ ನೀವು ಸಮನಾಗಿ ನೋಡಬೇಕು. ದ ಡಿಮನ್ಸ್ ದಟ್ ಯು ಡೋಂಟ್ ಡೀಲ್ ವಿತ್ ವಿಲ್ ರೇಸ್ ಯುವರ್ ಚಿಲ್ಡ್ರನ್ ಅಂತ. ನಿಮ್ಮೊಳಗಿನ ಯಾವ ರಾಕ್ಷಸರನ್ನ ಅಡ್ರೆಸ್ ಮಾಡೋದಿಲ್ವೋ ಅವರು ನಿಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಅಂತ. ನಿಮ್ಮೊಳಗಿನ ರಾಕ್ಷಸರನ್ನ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಅವರು ನಿಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಅಂಡ್ ನಿಮ್ಮ ಮಕ್ಕಳು ಆ ರಾಕ್ಷಸರ ಥರ ಆಗ್ತಾರೆ. ಕೆಲವರಿಗೆ ತಿನ್ನೋದು ಸುಖ, ಇನ್ನು ಕೆಲವರಿಗೆ ಟ್ರಾವೆಲ್ ಮಾಡೋದು, ಬೇಕಾದಂಗೆ ಬಟ್ಟೆಗಳು ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು. ನಿಜವಾದಂಥ ಸಂತೋಷ ಅಂದ್ರೆ ಏನು? ಅದು ಎಲ್ಲಿ ಸಿಗತ್ತೆ? ಯಾವಾಗ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಪ್ರತಿದಿನ ನಿಮ್ಮ ದಿನ ಶುರು ಮಾಡಬೇಕು ಅಂದ್ರು ಈಗ ನಾ ಹೇಳಿದ್ದನ್ನು ಆ ಭಗವಂತನಿಗೊಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಅರ್ಪಿಸಿ ನಮ್ಮ ದಿನನ ಸಾಕಷ್ಟು ಮಂದಿ ಶುರು ಮಾಡ್ತೀವಿ. ಸೊ ಒಬ್ಬ ಮನುಷ್ಯನ ಏಳಿಗೆಗೆ, ಮನುಷ್ಯ ಹುಟ್ಟೋದ ತನಕ ಅವನು ಸಾಯೋ ತನಕ ಅವನ ಜೀವನದಲ್ಲಿ ನಡೀತಕ್ಕಂಥ ಸಾಕಷ್ಟು ಘಟನೆಗಳಾಗಿರ್ಬೋದು, ಇನ್ಫ್ಯಾಕ್ಟ್ ಅವನ ಹುಟ್ಟು, ಅವನ ಸಾವು, ಜೀವನದಲ್ಲಿ ಅವನು ಮಾಡ್ತಕ್ಕಂಥ ಒಂದು ಹೋರಾಟ, ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಕ್ಕಂಥ ಒಂದು ಅದ್ಭುತವಾದಂಥ ಪವಿತ್ರವಾದ ಇದು ಗ್ರಂಥ ಅಂತ ನಾನು ಹೇಳಲ್ಲ, ಎಲ್ಲದಕ್ಕೂ ಮೀರಿದ್ದು ಅದೇನೆ ಭಗವದ್ಗೀತೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಎದುರಿಸಿರ್ತಕ್ಕಂಥ ಸಾಕಷ್ಟು ವಿಚಾರಗಳು, ಕೆಲವು ಸಣ್ಣ ಪ್ರಶ್ನೆಗಳಾಗಿರ್ಬೋದು, ಕೆಲವು ದೊಡ್ಡ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೂ ಹೇಗೆ ಭಗವದ್ಗೀತೆ ಮುಖಾಂತರ ನಾವು ಉತ್ತರನ ಕಂಡುಕೊಳ್ಬೋದು ಅಂತಕ್ಕಂಥದ್ದೇ ಇವತ್ತು ಈ ಪಾಡ್ಕಾಸ್ಟಲ್ಲಿ. ಆಲ್ರೆಡಿ ತಮ್ಮನೇಲಿ ನೋಡಿದ್ರ. ಸೊ ಎಸ್, ನಿಮ್ಮ ನೆಚ್ಚಿನ ಗೆಸ್ಟೇ ಇವತ್ತು ಪಾಡ್ಕಾಸ್ಟಲ್ಲಿ ಅಕ್ಷಯ್ ವಾಸೂರ್ ಇದ್ದಾರೆ. ನಮಸ್ತೆ ಅಕ್ಷಯ್. ನಮಸ್ತೆ ರಾಜೇಶ್. ಹೇಗಿದ್ದೀರಾ ಅಂತ ನಾನು ಕೇಳಲ್ಲ, ಯಾಕಂದ್ರೆ ಅದು ತುಂಬಾ ಡ್ರಾಮಾ ಅನ್ಸತ್ತೆ. ಸೊ ನಾವ್ ಹೇಗಿದೀವಿ ಅಂತ ಗೊತ್ತೇ ಇರುತ್ತೆ. ಸೊ ಅಕ್ಷಯ್, ಈಗ ಆಫೀಸ್ಗೆ ಹೋಗ್ತೀವಿ ಬೆಳಗ್ಗೆ 9:00 ಸಾಯಂಕಾಲ 6 ಗಂಟೆಗೆ ವಾಪಸ್ ಬರ್ತೀವಿ. 8 ಅವರ್ 9 ಅವರ್ ಕೆಲಸ ಮಾಡಬೇಕು. ಹೆಂಗಾಗೋ ಇರುತ್ತೆ ಅಂದ್ರೆ ಲೈಫು, ಬೆಳಗ್ಗೆ ಎದ್ದೇಳು, ಅದೇ ಉಪ್ಪಿಟ್ಟು ಚಿತ್ರಾನ್ನ ದೋಸೆ ಅಮ್ಮ ಮಾಡಿರ್ತಾರೆ, ತಿನ್ನು, ಬಾಕ್ಸಿಗೆ ಅಂತಗೋ, ಆಫೀಸ್ಗೆ ಹೋಗು, ಅಲ್ಲಿ ಅದೇ ರೊಟೀನ್ ಕೆಲಸ ಮುಗಿಸು, ಮತ್ತೆ ಮನೆಗೆ ಬಾ, ಮತ್ತೆ ತಿನ್ನು, ಮಲ್ಗು, ಇಷ್ಟೇ ಜೀವನ. ಸಾಕಷ್ಟು ಜನರ ಜೀವನ ಒಂಥರ ಅದು ಎತ್ತ ನಾವು ಸಾಕ್ತಿದೀವಿ ಅಂತಾನೆ ಗೊತ್ತಿರಲ್ಲ, ಒಂಥರ ಕನ್ಫ್ಯೂಷನ್ ಅಲ್ಲಿ ಸಾಕಷ್ಟು ಜನರ ಜೀವನ ಇರುತ್ತೆ. ಅನ್ನಿಸ್ತಿರುತ್ತೆ, ಅಯ್ಯೋ ಏನ್ ಜೀವನ ದಿನ ಅದೇ ಬೆಳಗ್ಗೆ ಎದ್ದೇಳು, ತಿನ್ನು, ಮಲ್ಗು. ಈ ಕೋವಿಡ್ ಟೈಮಲ್ಲಿ ಆಗಿತ್ತು ಗೊತ್ತಾ, ಮನೆಗಳಲ್ಲಿ ಇದ್ದಾಗ. ಅದೇ ತರ ಎಷ್ಟೋ ಜನರ ಜೀವನಕ್ಕೆ ಒಂದು ಗುರಿ ಅನ್ನೋದಿರಲ್ಲ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಪರ್ಪಸ್ ಆಫ್ ಲೈಫ್ ಅಂತ ಅಂದ್ರೆ, ಈಗ ನಾವು ಹುಟ್ಟಿರ್ತಕ್ಕಂಥದ್ದು ಸ್ವಧರ್ಮ ಅಂತ ಏನ್ ಕರಿತೀವಲ್ಲ, ನಮ್ಮ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕು, ಏನಕ್ಕೆ ಹುಟ್ಟಿದೀವಿ, ಭಗವದ್ಗೀತೆ ಏನ್ ಹೇಳುತ್ತೆ? ಬೇಸಿಕಲಿ ನಾವು ಸ್ವಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಭಗವದ್ಗೀತೆ ಬಗ್ಗೆನೇ ಸ್ವಲ್ಪ ಹೊತ್ತು ಮಾತಾಡೋಣ.
ಸೊ ನೀವು ಕೃಷ್ಣನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೃಷ್ಣ ಬಹುಶಃ ಯಾರು ದ್ವೇಷಿಸಕ್ಕಾಗದೇ ಇರುವಂತ ಕ್ಯಾರೆಕ್ಟರ್. ಸೊ ಭಗವದ್ಗೀತೆ ಅಂತ ಬಂದ್ರೆ ಕೃಷ್ಣ. ಬೇಸಿಕಲಿ ಭಗವದ್ಗೀತಾ ಅಂತ ಬಂದ್ರೆ ಭಗವಂತನ ಬಾಯಿಂದ ಹುಟ್ಟಿದಂತ ಸಾಂಗ್. ಇಟ್ ಇಸ್ ಅ ಸಾಂಗ್ ಆಫ್ ಗಾಡ್ ಅಂತ ಕರೀತಾರೆ. ನಾವೀಗ ಕವಿತೆಗಳನ್ನ ಓದ್ತೀವಿ, ಪೊಯೆಟ್ರಿನ ಓದ್ತೀವಿ. ಪೊಯೆಟ್ರಿ ಮೇನ್ ಧೋರಣೆ ಇರುತ್ತೆ, ಅದರ ಹಿಂದಿನ ಪರ್ಪಸ್ ಏನಿರುತ್ತೆ ಅಂತಂದ್ರೆ, ಒಂದು ಇಡೀ ಪುಸ್ತಕವನ್ನ ನೀವೇನ್ ಓದ್ತೀರಾ ಅದನ್ನ ಒಂದು 4 ಲೈನ್ 5 ಲೈನ್ ಅಲ್ಲಿ ಹೇಳ್ಬಿಡ್ಬೇಕು, ಸಾರಾಂಶ. ಸೊ ಅದನ್ನ ಪೊಯೆಟ್ರಿ ಅಂತ ಕರೀತಾರೆ. ಸೊ ಬಿಕಾಸ್ ಇಟ್ ಇಸ್ ಅ ಫಾರ್ಮ್ ಆಫ್ ಆರ್ಟ್. ಇವಾಗ ರಾಜೇಶ್ ಎಷ್ಟು ಬದುಕನ್ನ ಹಿಂದೆ ಬಿಟ್ಟಿರ್ತಾರೋ, ಇನ್ನು ಬದುಕನ್ನ ಎಷ್ಟು ಬದುಕಬೇಕು ಅಂತಿರ್ತಾರೋ, ಅವರ ದೃಷ್ಟಿಕೋನಗಳು ಏನಿರುತ್ತೆ ಅದ್ರ ಪ್ರಕಾರ ಈಗ ಹೋಗಿ ಒಬ್ರು ಕವಿತೆನ ಓದಿದ್ರೆ ಅಥವಾ ಹಾಡನ್ನ ಕೇಳಿದ್ರೆ ಅದು ಬದಲಾಗ್ತಾ ಹೋಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಹಾಡು ಕೇಳಿರ್ತೀವಿ, ಅದು ನಮ್ಗೆ ಲಿರಿಕ್ಸ್ ಅರ್ಥ ಮಾಡ್ಕೊಂಡಿರಲ್ಲ, ಇನ್ನೇನೋ ಆಗಿರುತ್ತೆ. ಬಟ್ ಆದ್ಮೇಲೆ ಕಷ್ಟ ಬರುತ್ತೋ ಇಲ್ಲ ಬ್ರೇಕಪ್ ಆಗುತ್ತೋ, ಅದಾದ್ಮೇಲೆ ಒಂದು ಸಾಂಗ್ ಕೇಳಿಸ್ಕೊಳ್ತೀವಿ, ಅದ್ರ ಮೀನಿಂಗ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಗುತ್ತೆ. ಕವಿತೆಗಳು ಹಾಗೆ. ಸೊ ರಾಜೇಶಿಗೆ ಒಂದು ಕವಿತೆಯಲ್ಲಿ ಅಥವಾ ಪೇಂಟಿಂಗ್ ಅಲ್ಲಿ ಮೀನಿಂಗ್ ಸಿಕ್ಕಿದ ಹಾಗೆ ನನಗೆ ಒಂದು ಕವಿತೆಯಲ್ಲಿ ಪೇಂಟಿಂಗ್ ಅಲ್ಲಿ ಮೀನಿಂಗ್ ಸಿಗಬೇಕು ಅಂತಿಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಡಿಫರ್. ಸೊ ಭಗವದ್ಗೀತಾ ಸಾಂಗ್ ಅಂತ ಬಂದಾಗ ಅದು ಅಷ್ಟೇನೆ. ಇವಾಗ ನಾನು ಭಗವದ್ಗೀತೆ ಓದಿದ್ರೆ ಅದರಲ್ಲಿ ನನಗೆ ಸಿಗೋ ಮೀನಿಂಗ್ಗಳು ಬೇರೆ, ನೀವು ಭಗವದ್ಗೀತೆ ಓದಿದ್ರೆ ಅದರಲ್ಲಿ ನಿಮಗೆ ಸಿಗೋ ಮೀನಿಂಗ್ಗಳು ಬೇರೆ. ಒಂದು ಮಾತಿದೆ, ಈ ತುಂಬಾ ಫೇಮಸ್ ಅದು, ನೀವು ಏನೇ ಜೀವನದಲ್ಲಿ ನಡೀತಾ ಇದ್ರು ನಿಮ್ಮ ಮನಸ್ಸಲ್ಲಿ ಆ ಕ್ವಶನ್ ಇದ್ರೆ ಭಗವದ್ಗೀತೆನ ಎದೆಗೆ ಅಪ್ಕೊಂಡು ಯಾವ ಪೇಜ್ ಓಪನ್ ಮಾಡಿದ್ರು ಅದರಲ್ಲಿ ನಿಮಗೊಂದು ಉತ್ತರ ಸಿಗುತ್ತೆ ಅಂತ. ಒಂದು ಪೇಜ್ ಓಪನ್ ಮಾಡಬೇಡಿ, ಒಂದ್ಸರಿ ಏನೋ ಕಾಣಿಸ್ತು ಅಂದ್ರೆ ಮತ್ತೊಂದ್ಸರಿ ಓಪನ್ ಮಾಡಿ ನಿಮಗೆ ಉತ್ತರ ಪೂರ್ಣಿಸ್ತಾ ಹೋದಾಗ ಒಂದು ಪಿಕ್ಚರ್ ಅಂತ ಫಾರ್ಮ್ ಆಗುತ್ತೆ. ಒಂಥರ ಜಿಗ್ಸಾ ಪಜಲ್ ಇದ್ದ ಹಾಗೆ ನಾನು ಅದನ್ನ ಹೇಳೋದು. ಸೊ ನೀವು ಈ ವರ್ಷ ಭಗವದ್ಗೀತೆ ಓದಿದ್ದೀರಾ ಅಂತಂದ್ರೆ ಮುಂದಿನ ವರ್ಷ ಮತ್ತೆ ಓದಿದಾಗ ಅದ್ರ ಮೀನಿಂಗ್ ಚೇಂಜ್ ಆಗಿರುತ್ತೆ, ಮತ್ತೆ ಮುಂದಿನ ವರ್ಷ ಓದಿದಾಗ ಅದ್ರ ಮೀನಿಂಗ್ ಚೇಂಜ್ ಆಗಿರುತ್ತೆ. ಯಾಕಂದ್ರೆ ಭಗವದ್ಗೀತೆ ನಿಮ್ಮನ್ನ ಬದಲಾಯಿಸುತ್ತೆ ಮನುಷ್ಯನನ್ನಾಗಿ. ಬದಲಾಗಿರೋ ಮನುಷ್ಯ ಮತ್ತೆ ಆ ಪುಸ್ತಕವನ್ನು ಓದಾಗ ಮತ್ತೆ ಬದಲಾಗ್ತಾನೆ, ಮತ್ತೆ ಬದಲಾಗಿರೋ ಮನುಷ್ಯ ಆ ಪುಸ್ತಕವನ್ನು ಓದಾಗ ಆ ಪುಸ್ತಕದ ಮೀನಿಂಗ್ ಬದಲಾಗುತ್ತೆ. ಸೊ ಈ ತರ ಸೈಕ್ಲಿಕಲ್ ಪ್ರಾಸೆಸ್ ಅಲ್ಲಿ ಹೋಗ್ತಾ ಇರುತ್ತೆ. ಒಂದು ತುಂಬಾ ಒಳ್ಳೆ ಕಥೆ ಇದೆ, ಅದು ನಾನು ಮುಂಚೆನೂ ಹೇಳಿದ್ದೀನಿ. ಒಬ್ಬ ತಂದೆ ತನ್ನ ಮಗನಿಗೆ ಪ್ರತಿದಿನ ಭಗವದ್ಗೀತೆ ಬೋಧನೆ ಮಾಡ್ತಾ ಇರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ. ಮಗ ಹೇಳ್ತಾನೆ, ನೀನ್ ಪ್ರತಿದಿನ ಹೇಳ್ತೀಯಾ, ಬಟ್ ನನ್ಗೇನು ಅರ್ಥವೇ ಆಗ್ತಾ ಇಲ್ಲ. ಸೊ ವಾಟ್ ಇಸ್ ಅ ಪರ್ಪಸ್, ನಾನು ಏನಕ್ಕೆ ಕೇಳಿಸ್ಕೋಬೇಕು ನೀನ್ ಮಾಡೋದನ್ನ, ನೀನ್ ಹೇಳೋದನ್ನ ಅಂತ. ಅದಕ್ಕೆ ತಂದೆ ಮಗನ ಕರ್ಕೊಂಡು ಹೋಗ್ತಾರೆ ಒಂದು ನದಿ ಹತ್ರ. ಅಲ್ಲೊಂದು ಬಕೆಟ್ ಬಿದ್ದಿದೆ, ಅದನ್ನ ಎತ್ಕೋ, ಅದ್ರಲ್ಲಿ ನೀರ್ ಮುಗಿದಿಟ್ಕೋ ಅಂತಾರೆ ಹೇಳಿ, ಅಲ್ಲಿವರೆಗೂ ತಗೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ಅವ್ನು ನೀರ್ ಮುಗಿಯೋಕಂತ ಹೋಗ್ತಾನೆ. ಆ ಬಕೆಟ್ ಅಲ್ಲಿ ಒಂದು 7-8 ತೂತುಗಳಿರ್ತವೆ, ಹೋಲಾಗಿರುತ್ತೆ. ಅವ್ನು ತಗೊಂಡ್ಬರೋಷ್ಟರಲ್ಲಿ ಖಾಲಿ ಆಗಿ ಹೋಗುತ್ತೆ. ಅವ್ನು ತುಂಬಾ ಡಿಸಪಾಯಿಂಟ್ ಆಗುತ್ತೆ ಮಗನಿಗೆ. ಇದೇ ತರ ಪ್ರತಿದಿನ ಕರ್ಕೊಂಡು ಹೋಗ್ತಾ ಇರ್ತಾನೆ, ಮಾಡಿಸ್ತಾ ಇರ್ತಾನೆ. ಒಂದು 2-3 ವಾರ ಆಗ್ತ ಹಾಗೇನೆ ಮಗನಿಗೆ ತುಂಬಾ ಸಿಟ್ಟು ಬರುತ್ತೆ. ಏನ್ ನೀನ್ ಮಾಡಿಸ್ತಾ ಇರೋದೇನು, ಹೋಲ್ ಇದೆ, ನೀರ್ ನಿಲ್ತಾ ಇಲ್ಲ, ನಾನು ಏನ್ ತಗೊಂಡ್ ಬರ್ಬೇಕು ಅಂತ. ಅವಾಗ ತಂದೆ, ಈಗ ಆ ಬಕೆಟ್ ನೋಡು ಅಂತ. ಅದರಲ್ಲಿ 9 ಹೋಲಲ್ಲಿ ಆಲ್ಮೋಸ್ಟ್ 7-8 ಹೋಲು ಕವರ್ ಆಗಿ ಹೋಗ್ಬಿಟ್ಟಿರುತ್ತೆ. ಕಲ್ಲು ಪಾಚಿ ಅವೆಲ್ಲ ಸಿಗಾಕೊಂಡು ನೀರ್ ಮುಗಿಬೇಕಾದ್ರೆ ಇನ್ನೊಂದು 2 ಹೋಲ್ ಬಾಕಿ ಇರುತ್ತೆ. ಎಷ್ಟೋ ನೀರ್ ನಿಲ್ತಾ ಇರುತ್ತೆ. ಅಂಡ್ ತೋರಿಸ್ತಾರೆ, ನೀನು ಆ ಬಕೆಟ್ ತಗೊಂಬಂದಿದೆಯಲ್ಲ, ಅದರಲ್ಲಿ ನೀನ್ ಚೆಲ್ಲಿರೋ ನೀರಿಂದಾನೆ ಎಷ್ಟೋ ಗಿಡಗಳು ಹೂಗಳೆಲ್ಲ ಹುಟ್ಕೊಂಡಿದ್ದಾವೆ ಅಂತ. ಅದು ಹಾಗೇನೆ, ನೀವು ದಿನ ಓದ್ತಾ ಬಿಗಿನಿಂಗ್ ಅಲ್ಲಿ ನಿಮಗೆ ಮೀನಿಂಗ್ ಸಿಗದೆ ಹೋಗ್ಬೋದು, ಬಟ್ ನೀರ್ ಕುತ್ಕೊಳ್ತಾ ಹೋಗುತ್ತೆ, ನಿಮಗೆ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ, ಭಗವದ್ಗೀತೆ ಸುತ್ತ ಇರುವಂತಹ ರೂಲ್ಸ್ಗಳು. ಈಗ ಒಂದಷ್ಟು ಜನಗಳು ಅವಾಗಿಂದ ಒಂದಷ್ಟು ರೂಲ್ಸ್ಗಳನ್ನ ಮಾಡಿಟ್ಟಿದ್ದಾರೆ. ಭಗವದ್ಗೀತೆನ ಸಂಜೆ ಓದಬಾರ್ದು, ಬೇವರ ಮನೇಲಿ ಕುತ್ಕೊಂಡೇ ಓದಬೇಕು, ಇದನ್ನ ಮಾಡಬಾರ್ದು, ಮುಟ್ಟಾಗಿರೋರು ಓದಬಾರ್ದು, ಅದನ್ನ ಮಾಡಬಾರ್ದು, ಒಂದು ವಸ್ತುವಿನ ಸುತ್ತ ಅಷ್ಟು ರೂಲ್ಸ್ ಇದ್ದಾಗ ಯಾರು ಅದನ್ನ ಎತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನನಗೆ ಆಲ್ರೆಡಿ ಕಷ್ಟ ಇದೆ ಗುರು, ಮತ್ತೆ ಅದ್ರ ಮೇಲೆ ನಾನು ಇನ್ನೊಂದು ಪುಸ್ತಕನ ಎತ್ಕೊಂಡು ಅಥವಾ ಧರ್ಮಗ್ರಂಥನ ಎತ್ಕೊಂಡು ಅದನ್ನ ಓದಿ ಅದರಿಂದ ಕಷ್ಟಗಳು ಮತ್ತೆ ಜಾಸ್ತಿ ಆದ್ರೆ ಯಾರಿಗ್ ಬೇಕು ಅದೆಲ್ಲ ಅಂತ ಆ ಧೈರ್ಯನೇ ಮಾಡೋದಿಲ್ಲ. ಅದಕ್ಕೆ ಅದಿಲ್ಲ ನಿಮ್ಮ ದೇವರ ಮನೇಲಿರುತ್ತೆ, ಇಲ್ಲ ಪುಸ್ತಕದ ಕೋಣೆಲಿರುತ್ತೆ. ನಮಸ್ಕಾರ ಮಾಡಿ ತಲೆಗೊತ್ಕೊಂಡು ನೀವು ವಾಪಸ್ ಇಡ್ತಾ ಇರ್ತೀರ. ಇದೇ ಆ ಪುಸ್ತಕದ ಜೊತೆ ನಡೀತಾ ಇರೋದು. ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ, ಭಗವದ್ಗೀತೆಗಳಾಗ್ಲಿ, ಎಸ್ಪೆಷಲಿ ಭಗವದ್ಗೀತೆ, ಇಟ್ ಈಸ್ ಅ ಟೂಲ್. ಇವಾಗ ನೀವು ಸುತ್ತಿಗೆ ಇಟ್ಕೊಂಡಿರ್ತೀರ, ಸುತ್ತಿಗೆಯಲ್ಲಿ ಈ ಕಡೆ ನೀವು ಹೊಡಿಬೋದು, ಇದ್ ಕಡೆ ನೀವು ಮೊಳೆನ ಕೀಳ್ಬೋದು. ಅದೇ ನೀವು ಮೊಳೆ ಕೀಳೋ ಜಾಗದಲ್ಲಿ ಹೊಡೆಯೋ ಜಾಗದಲ್ಲಿ ಮೊಳೆ ಕೀಳೋಕ್ ಹೋದ್ರೆ, ಉಲ್ಟಾ ಕೆಲಸಗಳನ್ನ ಮಾಡಿದ್ರೆ ವರ್ಕ್ ಆಗಲ್ಲ. ನೀವು ಟೂಲ್ನ ಟೂಲ್ ತರಾನೇ ಯೂಸ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಅ ಟೂಲ್, ಇಟ್ ಈಸ್ ಸಪೋಸ್ ಟು ಬಿ ಯೂಸ್ಡ್. ನಿಮಗೆ ಯಾವಾಗ ಬೇಕೋ, ಹೇಗೆ ಬೇಕೋ ಹಾಗೆ. ಅದ್ರ ಸುತ್ತ ನೀವು ಈ ಚೌಕಟ್ಟುಗಳನ್ನ ಹಾಕೊಳ್ತಾ ಹೋದ್ರೆ ಅದರಿಂದ ನೀವು ನಿಜವಾಗ್ಲೂ ಏನು ತಗೊಳ್ಳೋದಕ್ಕಾಗೋದಿಲ್ಲ. ಅದು ಹಾಗೆ ಅಲ್ಲೇ ಕೂತಿರುತ್ತೆ, ನೀವು ಅದರಿಂದ ಏನು ಕಲಿಯೋದಿಲ್ಲ. ಆಮೇಲೆ ಭಗವದ್ಗೀತೆ ಓದ್ತಾ ಇರ್ತಾರೆ, ನಾನು 8 ಸರಿ ಓದ್ದೆ, 10 ಸರಿ ಓದ್ದೆ, 150 ಸರಿ ಓದ್ದೆ, ನಂಬರ್ಗಳು ಹಾಕೊಳ್ತಾ ಹೋಗ್ತಾರೆ. ಸೊ ಅಟ್ ಅ ಸರ್ಟನ್ ಲೆವೆಲ್ ಅದು ಈಗೋ ಇಶ್ಯೂ ಆಗ್ಬಿಡುತ್ತೆ ಭಗವದ್ಗೀತೆ ಅನ್ನೋದು. ಅದರಿಂದ ಮೀನಿಂಗ್ ಎಸೆನ್ಸ್ ಪುಲ್ ಔಟ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅಲ್ಲೊಂದು ಪ್ರಾಬ್ಲಮ್ ಆಗುತ್ತೆ. ಇನ್ನೇನು ಮೇಜರ್ ಪ್ರಾಬ್ಲಮ್ ಅಂತಂದ್ರೆ, ಭಗವದ್ಗೀತೆಯ ಟೀಚಿಂಗ್ ಸ್ಟಾರ್ಟ್ ಆಗೋದು 2ನೇ ಅಧ್ಯಾಯದ 10-11ನೇ ಶ್ಲೋಕದಿಂದ. ಅಲ್ಲಿವರೆಗೂ ಸ್ಟಾರ್ಟಿಂಗ್ ಅಲ್ಲಿ ಧೃತರಾಷ್ಟ್ರ ಹೇಳ್ತಾರೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಂವೇತ ಯುಯೋತ್ಸವ ಮಮಕಃ ಪಾಂಡವಶ್ಚೈವ ಕಿಂ ಕೂರ್ವತ ಸಂಜಯ ಅಂತ.
ಅಂದ್ರೆ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರು ಏನು ಮಾಡ್ತಾ ಇದ್ದಾರೆ ಸಂಜಯ ಅಂತ ಕೇಳ್ತಾರೆ. ಧೃತರಾಷ್ಟ್ರದ ಒಂದೇ ಬರೋದು. ಬೇಸಿಕಲಿ ಏನು, ಭಗವದ್ಗೀತೆ ಅಂತ ಬಂದಾಗ ಎಲ್ಲರ ತಲೆಯಲ್ಲಿ ಏನಿದೆ, ಕೃಷ್ಣ ಹೇಳಿರೋದು ಅಂತ. ಬಟ್ ಅಲ್ಲಿ ಏನಾಗುತ್ತೆ, ಧೃತರಾಷ್ಟ್ರ ಮಾತಾಡ್ತಾನೆ, ಸಂಜಯ ಮಾತಾಡ್ತಾನೆ, ಅರ್ಜುನ ಮಾತಾಡ್ತಾನೆ, ಶ್ರೀಕೃಷ್ಣ ಮಾತಾಡ್ತಾನೆ. ಶ್ರೀಕೃಷ್ಣಂದು 574 ಶ್ಲೋಕಗಳಿವೆ, ಅರ್ಜುನಂದು 84 ಶ್ಲೋಕಗಳಿವೆ, ಸಂಜಯಂದು ಒಂದಷ್ಟಿದೆ, ಧೃತರಾಷ್ಟ್ರದ ಒಂದು ಶ್ಲೋಕ ಇದೆ. ಸೊ ಜನಕ್ಕೆ ಅರ್ಥ ಆಗೋದಿಲ್ಲ ಇಲ್ಲಿ ಏನು, ಇವ್ರು ಯಾರು, ಇವ್ರೇನು. ಸೊ ಆ ಸೆಟಪ್ಗೋಸ್ಕರ ಸ್ಟಾರ್ಟಿಂಗ್ ಅಧ್ಯಾಯ ಇರೋದು ಏನು, ಅರ್ಜುನನ ತೊಳಲಾಟ. ಈ ಅರ್ಜುನ ವಿಷಾದ ಯೋಗದಲ್ಲಿ ಏನ್ ಬರುತ್ತೆ ಮೊದಲನೇ ಅಧ್ಯಾಯದಲ್ಲಿ, ಅರ್ಜುನನ ತೊಳಲಾಟ ಕಾಣಿಸುತ್ತೆ. ನಾನು ಇವಾಗ ನನ್ನ ಫ್ಯಾಮಿಲಿ ವಿರುದ್ಧನೇ ಹೋರಾಟ ಮಾಡಬೇಕು, ಅವ್ರ ವಿರುದ್ಧನೇ ಶಸ್ತ್ರಾಸ್ತ್ರ ಎತ್ತಬೇಕು. ಸೊ ಕೃಷ್ಣನ್ಗೆ ಕಾರಣಗಳನ್ನ ಕೊಡ್ತಾ ಹೋಗ್ತಾನೆ ಅರ್ಜುನ. ಇವಾಗ ನಾನು ನನ್ನವ್ರ ವಿರುದ್ಧನೇ ನಾನು ಯುದ್ಧ ಮಾಡಿದ್ರೆ, ಫಸ್ಟ್ ಆ ಕಡೆ ಟೋಟಲ್ ನೀವು ನೋಡಿದ್ರೆ 18 ಅಧ್ಯಾಯಗಳಿವೆ, ಮಹಾಭಾರತದ 18 ಪರ್ವಗಳಿವೆ, ಇದು 18 ದಿನ ನಡೆಯುತ್ತೆ. ಆ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ, ಈ ಕಡೆ 7 ಅಕ್ಷೋಹಿಣಿ ಸೈನ್ಯ ಇದೆ, 18 ಇದೆ. ಸೊ ಈ ತರ 18ರಿಂದಾನೇ ಕೂಡ್ಕೊಂಡಿರುವಂಥದ್ದು. ಮಧ್ಯ ತಗೊಂಡೋಗಿ ನಿಲ್ಸುವಂತ ಶ್ರೀಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣ ಹೇಗಿದ್ರು ಸಾರಥಿ, ರಥನ ತಗೊಂಡೋಗಿ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಆಗ ಆ ಕಡೆ ಈ ಕಡೆ ನೋಡು, ಮಧ್ಯದಲ್ಲಿ ಶ್ರೀಕೃಷ್ಣನ್ಗೆ ಅವನು ಹೇಳ್ತಾನೆ, ಆ ಕಡೆ ನೋಡು ಭೀಮ ನಿಂತಿದ್ದಾನೆ, ಭೀಷ್ಮ ನಿಂತಿದ್ದಾರೆ, ಗುರು ದ್ರೋಣರು ನಿಂತಿದ್ದಾರೆ, ದುರ್ಯೋಧನ ನಿಂತಿದ್ದಾನೆ, ಇವರೆಲ್ಲ ನನ್ನ ಕುಟುಂಬದವ್ರೆ. ಇವರಿಂದ ಕೊಂದು ನನಗೇನ್ ಸಿಗುತ್ತೆ, ಅದರಿಂದ ನನಗೇನು ಉಪಯೋಗ, ಅದರಿಂದ ನಾನು ಏನ್ ಸಾಧಿಸುವಂತಿದೆ. ಆಮೇಲೆ ನಾನು ಈ ಯುದ್ಧ ನಡೆದ್ರೆ ನಮ್ಮ ಕಡೆ ಅವ್ರ ಕಡೆ ಎಷ್ಟೊಂದು ಜನ ಸತ್ತು ಹೋಗ್ತಾರೆ, ಅದರಿಂದ ಎಷ್ಟೊಂದು ಮಹಿಳೆಯರು ವಿಧವೆಯರಾಗ್ತಾರೆ. ವಿಧವೆಯರಾಗೋದ್ರಿಂದ ಅವರು ಇನ್ಯಾರ್ದೋ ಜೊತೆ ಸಂಬಂಧ ಬೆಳೆಸ್ಕೊಳ್ತಾರೆ, ಮಕ್ಕಳಿರೋದಿಲ್ಲ, ಇನ್ನು ಪಿತೃಗಳಿಗೆ ಏನೇನು ಕಾರ್ಯ ನಡಿಬೇಕು ಅದೆಲ್ಲ ನಡೆಯೋದಿಲ್ಲ, ಇದರಿಂದ ಸಂತತಿಗಳೇ ನಾಶ ಆಗೋಗುತ್ತೆ, ಧರ್ಮ ನಾಶ ಆಗೋಗುತ್ತೆ ಅಂತೆಲ್ಲ ಉತ್ತರಗಳು ಕೊಡ್ತಾನೆ. ಬೇಸಿಕಲಿ 2 ಪಂಗಡಗಳಿವೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದಾಗ. ಒಂದು, ಅರ್ಜುನ ಹೆದರ್ಕೊಂಡಿದ್ದ, ಅದಕ್ಕೆ ಈಗ ನಾನು ರಾಜೇಶ್ ಎಲ್ಲೋ ಕರೆದಿದ್ದಾರೆ, ನನಗೆ ಅಲ್ಲಿಗೆ ಬರೋಕ್ ಭಯ. ಸೊ ಆ ಭಯದಿಂದ ನಾನು ಏನ್ ಹೇಳ್ತೀನಿ, ರೀಸನ್ಗಳು ಕೊಟ್ಕೊಳ್ತಾ ಹೋಗ್ತೀನಿ. ರಾಜೇಶ್ಗೆ ಅರ್ಥ ಆಗಬೇಕು, ರಾಜೇಶ್ ಅದನ್ನ ಒಪ್ಕೋಬೇಕು, ನಾನು ಕೆಟ್ಟವನಲ್ಲ ಅಂತ ರಾಜೇಶ್ ಕಾಣಿಸ್ಬೇಕು, ನಾನು ರೀಸನ್ಸ್ ಕೊಡ್ತಾ ಇಲ್ಲ ಅಂತ ರಾಜೇಶ್ ಕಾಣಿಸ್ಬೇಕು. ಅದಕ್ಕೆ ಅರ್ಜುನ ಈ ತರದೆಲ್ಲ ರೀಸನ್ಸ್ ಕೊಡ್ತಾ ಹೋಗ್ತಾನೆ ಕೃಷ್ಣನಿಗೆ ಅಂತ. ಬಟ್ ಕೃಷ್ಣ ಆದವನು ಅರ್ಜುನನ್ ಅದಕ್ಕೆ ನೋಡ್ತಾನೆ. ಅರ್ಜುನ ಏನು ಪರದೆ ಎಳಿತಾ ಇದ್ದಾನೆ ಅದು ಅರ್ಥ ಆಗಲ್ಲ. ಬಟ್ ಆ ಆಸ್ಪೆಕ್ಟ್ ಅಲ್ಲಿ ನೀವು ತಗೊಳಕ್ ಹೋದ್ರೆ, ಇದಕ್ಕಿಂತ ಮುಂಚೆ ವಿರಾಟನ ಇದರಲ್ಲಿ ರಾಜ್ಯದಲ್ಲಿ ಒಂದು ಯುದ್ಧ ಆಗಿರುತ್ತೆ. ಅದರಲ್ಲಿ ಅರ್ಜುನ ಕರ್ಣ, ದುರ್ಯೋಧನ, ಭೀಷ್ಮ, ದ್ರೋಣ ಎಲ್ಲರನ್ನೂ ಸೋಲಿಸಿರ್ತಾನೆ. ಶಿವನ್ ವಿರುದ್ಧನೇ ಹೋರಾಡ್ದವನು ಅರ್ಜುನ. ಸೊ ಅರ್ಜುನನ್ ಕೆಪಬಿಲಿಟಿ ಬಗ್ಗೆ ಯಾರು ಡೌಟ್ ಪಡೋಷ್ಟು ಇಲ್ವೇ ಇಲ್ಲ. ಸೊ ಬೇಸಿಕಲಿ ಅರ್ಜುನ ಇಂಥ ಜಾಗದಿಂದಾನೇ ಬರ್ತಾ ಇದ್ದಾನೆ, ಅವನಿಗೆ ನಿಜವಾಗ್ಲೂ ನೋವಿದೆ ಅಂತ ಅರ್ಥ ಆದಾಗ ಇಲ್ಲಿ ಕತೆ ಆಕ್ಚುಲಿ ಸ್ಟಾರ್ಟ್ ಆಗೋದು. ಸೊ ಈ ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ, 10ನೇ 11ನೇ ಶ್ಲೋಕದವರೆಗೂ ಇದು ಹೋಲ್ ಥಿಂಗ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅರ್ಜುನ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ, ಅವನಿಗಿರೋ ಭಯ ಏನು, ಅದೆಲ್ಲ ಫಾರ್ಮ್ ಹಾಕೊಂಡು ಕಂಪ್ಲೀಟ್ ಆಗಿ ಒಂದು ಪಿಕ್ಚರ್ ತಗೊಂಡಾಗ ಕೃಷ್ಣನ ಟೀಚಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದು 2ನೇ ಅಧ್ಯಾಯದ 10ನೇ ಶ್ಲೋಕದಿಂದ ಶುರು ಆಗೋದು. ಈ ಡೈರೆಕ್ಟ್ ಆಗಿ ಭಗವದ್ಗೀತೆ ಎತ್ಕೊಂಡವರು ಸ್ಟಾರ್ಟಿಂಗ್ ಅಲ್ಲಿ ಧೃತರಾಷ್ಟ್ರ ಮಾತಾಡೋದು ನೋಡಿ, ಧೃತರಾಷ್ಟ್ರ ಯಾರಪ್ಪ, ಭಗವದ್ಗೀತೆ ಓದು ಅಂತಾರೆ ನನಗೆ. ಇವ್ನು ಧೃತರಾಷ್ಟ್ರ ಯಾರು, ಇವ್ನು ಸಂಜಯ ಯಾರು, ದುರ್ಯೋಧನ ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ. ಈ ಹೋಲ್ ಸೆಟಪ್ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಮಹಾಭಾರತ ಓದಿರ್ಬೇಕು, ಅವಾಗ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅದಿಲ್ಲ ಅಂತಂದ್ರೆ ಫಸ್ಟ್ 2 ಅಧ್ಯಾಯ ಓದ್ಕೋಬೇಕು. ಸೊ ಬೇಸಿಕಲಿ ಇದು ಹೋಲ್ ಸೆಟಪ್. ನೀವು ಭಗವದ್ಗೀತೆ ಅಂತ ಪಿಕ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಇದ್ರೂ ನೀವು ಒಂದು ರೌಂಡ್ ಮಹಾಭಾರತನ ಒಂದು ಯಾವ್ದೋ ಸಣ್ಣ ಬುಕ್ ಬ್ರೀಫ್ ತಗೊಂಡು ರಾಜಗೋಪಾಲ್ಚಾರಿ ಅವ್ರದ್ದಿದೆ, ರಾಜಗೋಪಾಲ್ಚಾರಿ ಅವ್ರ ಬುಕ್ ಇದೆ, ಮತ್ತೆ ನೀವು ಕೇಳಿಸ್ಕೋಬಹುದು ಬೇರೆಯವ್ರು ಹೇಳಿರೋದು. ಮತ್ತೆ ಈ ಬೋರಿ ಅಂತ ಇದೆ, ಬೋರಿ ವರ್ಷನ್ ಅಂತ ಬಂದ್ರೆ ಅಥೆಂಟಿಕ್ ವರ್ಷನ್, ಈ ಬಿಬೇಕ್ ಡೆಬ್ರಾಯ್ ಅನ್ನೋದು ತುಂಬಾ ಲಾರ್ಜ್ ವಾಲ್ಯೂಮ್ ಇದೆ, ಅದೆಲ್ಲ ನೋಡಬಹುದು. ನಿಮ್ಗೆ ಯಾವ ಲೆವೆಲ್ ಕೆಪಬಿಲಿಟಿ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅದ್ರ ಮೇಲೆ ಯು ಕ್ಯಾನ್ ಪಿಕ್ ಇಟ್ ಅಪ್. ಸೊ ನಾವೀಗ ಸ್ವಧರ್ಮದ ಬಗ್ಗೆ ಮಾತಾಡ್ತಿದ್ವಿ. ಈಗ ನಾನು ಅರ್ಜುನ ವಿಷಾದ ಯೋಗದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅಲ್ಲಿ ಅರ್ಜುನ ಏನ್ ಹೇಳ್ತಾನೆ, ನನಗೆ ನನ್ನ ಕುಟುಂಬದವ್ರ ವಿರುದ್ಧನೇ ಹೋರಾಟ ಮಾಡೋಕೆ ಇಷ್ಟ ಇಲ್ಲ, ಅವ್ರನ್ನ ಕೊಂದು ನಾನು ಪಡ್ಕೊಳ್ಳೋದೇನಿದೆ ಅಂತ ಒಂದು ಇದು ಬರುತ್ತೆ. ನಾನು ಇತ್ತೀಚೆಗೆ ಒಂದು ಮಾತನ್ನ ನೋಡಿದ್ದೆ, ಒಂದು ಕೋಟ್ ನೋಡಿದ್ದೆ, ತುಂಬಾ ಕೆಟ್ಟತನಕ್ಕೆ ಹೇಗೆ ಶಿಕ್ಷೆ ಆಗುತ್ತೋ ತುಂಬಾ ಒಳ್ಳೆತನಕ್ಕೂ ಅಷ್ಟೇ ಶಿಕ್ಷೆ ಆಗುತ್ತೆ ಅಂತ. ನೀವು ಮಹಾಭಾರತದ ಫುಲ್ ತಗೊಂಡ್ರೆ ಕೃಷ್ಣನ ಕಪಟಿ ಅಂತ ಕರೆಯೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈಗ ದುರ್ಯೋಧನ ಸಪೋರ್ಟ್ ಮಾಡೋರು, ಯಾಕಂದ್ರೆ ದುರ್ಯೋಧನಿಗೆ ಅವನೇ ಆಸ್ಪೆಕ್ಟ್ಸ್ ಗಳಿತ್ತು. ಧೃತರಾಷ್ಟ್ರ ಕುರುಡ ಆಗಿದ್ದ, ಆತನಿಗೆ ಸಿಗಬೇಕಾಗಿದ್ದ ಇದು ಪಾಂಡುಗೆ ಸಿಕ್ಕಿತ್ತು, ಅದರಿಂದ ಯಾರಿಗಾರು ಹರ್ಟ್ ಆಗಿರುತ್ತೆ. ಒಬ್ಬ ತಂದೆ ಬೇಸಿಕಲಿ ಕುರುಡನಾಗಿದ್ದಾಗ, ಕೆಲವರು ಫಿಸಿಕಲಿ ಕುರುಡರಾಗಿರ್ತಾರೆ, ಕೆಲವು ಮನಸ್ಥಿತಿಲಿ ಕೂಡ ಆಗಿರ್ತಾರೆ. ಒಬ್ಬ ತಂದೆ ಬೇಸಿಕಲಿ ಕುರುಡ ಆಗಿದ್ದಾಗ ಅವನಲ್ಲಿ ಆಲ್ರೆಡಿ ಇನ್ಸೆಕ್ಯೂರಿಟೀಸ್ ಇದೆ. ಮೊದಲನೇದು, ಪಾಂಡುಗೆ ತನಗೆ ಸಿಗಬೇಕಾಗಿದ್ದು ಪಾಂಡುಗೆ ಸಿಕ್ತು. ಆಮೇಲೆ ಮದುವೆ ಆಗ್ತಾನೆ, ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು, ಅದು ಇನ್ಸೆಕ್ಯೂರಿಟಿ. ಅದಾದ್ಮೇಲೆ ಮಕ್ಳು ಹುಡ್ತಾರೆ, ಅವ್ರನ್ನ ನೋಡ್ಬೇಕು, ಅದು ಸಾಧ್ಯ ಇಲ್ಲ. ಮಕ್ಕಳು ಮಾತು ಕೇಳೋದಿಲ್ಲ, ಮಕ್ಳ ಮೇಲಿರೋ ಪ್ರೀತಿ ಅವ್ರನ್ನ ಪದೇ ಪದೇ ದಂಡಿಸ್ತಾ ಇದೆ. ಅವರೇ ರಾಜ್ಯ ಆಳ್ತಾ ಇದ್ರು, ಅವ್ರು ಆಳ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ. ಈ ತರ
ಎಷ್ಟೊಂದು ಮೂಲೆ ಗುಂಪಾಗಿರೋ ಇವನೇನಿದ್ದಾನೆ ಧೃತರಾಷ್ಟ್ರ ಏನಿದ್ದಾನೆ, ಅವನ ಮನಸ್ಸಲ್ಲಿರೋ ತೊಳಲಾಟಗಳು ನೀವು ಎಷ್ಟೊಂದ್ ಕಡೆ ರಿಫ್ಲೆಕ್ಟ್ ಆಗೋದು ನೋಡಬಹುದು ದುರ್ಯೋಧನನಲ್ಲಿ. ಅದಕ್ಕೆ ಅವ್ನ್ ಕೊಡೋ ಕಾರಣಗಳು ಧೃತರಾಷ್ಟ್ರನ ಮೇಲೆ ಇರೋದು ನೋಡಬಹುದು. ಸೊ ಇಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಆಸ್ಪೆಕ್ಟ್ಗಿಂತ ಅವ್ರವ್ರಿಗೆ ಅವ್ರವ್ರದೇ ಕಾರಣಗಳಿವೆ ಅನ್ನೋದು. ಈಗ ಒಬ್ಬ ವಿಲನ್ ಫಾರ್ಮ್ ಆಗ್ಬೇಕು ಅಂತಂದ್ರೆ ಅವನಿಗೆ ಅವನದೇ ಒಂದು ಸ್ಟೋರಿ ಆರ್ಕ್ ಅಂತ ಇರುತ್ತೆ. ನಾವು ಮಹಾಭಾರತ ಅಂತ ತಗೊಂಡ್ರೆ ಅದಕ್ಕೊಂದು 3000 ವರ್ಷನ್ಸ್ ಇದೆ. ನೀವು ನೋಡ್ತಾ ಹೋದ್ರೆ, ನೀವು ಶ್ರೀಲಂಕಕ್ಕೆ ಹೋದ್ರು ಅದು ನಡೀತಾ ಇರುತ್ತೆ, ರಾಮಾಯಣ ಮಹಾಭಾರತ. ತಮಿಳ್ಗೆ ಹೋದ್ರು ಅಲ್ಲಿರುತ್ತೆ, ಸರಳ ರಾಮಾಯಣ, ಹೀಗೆ ಒಂದೊಂದೇ ಬರ್ತಾ ಇರುತ್ತೆ. ರಾಮಾಯಣಕ್ಕಾಗ್ಲಿ ಮಹಾಭಾರತಕ್ಕಾಗ್ಲಿ ಒಂದೊಂದ್ರಲ್ಲಿ ಸ್ಟೋರಿ ಒಂದೊಂದ್ ತರ ಇದೆ. ಸೊ ಪಕ್ವವಾಗ್ಲಿ ಕ್ಯಾರೆಕ್ಟರ್ ಅನ್ನೋದಕ್ಕೆ ಒಂದು ಸ್ಟೋರಿ ಮಾಡಿರ್ತಾರೆ. ನಾವು ಅರ್ಜುನ ವಿಷಾದ ಯೋಗಕ್ಕೆ ಅಂತ ಬಂದಾಗ ಇಲ್ಲಿ ಅರ್ಜುನ ತುಂಬಾ ಒಳ್ಳೆಯವನಾಗೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ಈಗ ಒಬ್ಬ ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ ಅಂತೆಲ್ಲ ವರ್ಣಗಳಿವೆ. ಆ ವರ್ಣಕ್ಕೆ ಅದದೇ ಒಂದಷ್ಟು ನೀತಿಗಳಿವೆ. ಬಟ್ ಈ ಮಹಾಭಾರತದಲ್ಲಿ ಒಂದು ಇನ್ಸ್ಟೆನ್ಸ್ ಬರುತ್ತೆ. ಈ ಪಾಂಡವರೆಲ್ಲ ವನವಾಸಕ್ಕಂತ ಹೋಗಿದ್ದಾಗ ದಾಹ ಆಗತ್ತೆ. ಆಗ ಈ ಫಸ್ಟ್ ನೀರು ಕುಡಿಬೇಕು ಅಂತ ಅಂದಾಗ ಹತ್ತಿರದಲ್ಲೇ ಒಂದು ಸರೋವರ ಇರುತ್ತೆ. ಅಲ್ಲಿಗೆ ಫಸ್ಟು ನಕುಲ, ಸಹದೇವ ಎಲ್ಲ ಹೋಗ್ತಾರೆ. ಸಹದೇವ ಹೋಗ್ತಾನೆ, ಆಮೇಲೆ ನಕುಲ ಹೋಗ್ತಾನೆ ನೀರು ಕುಡಿಯೋದಕ್ಕಂತ. ಯಾರು ವಾಪಸ್ ಬರೋದಿಲ್ಲ. ಏನಾಗ್ತಿರುತ್ತೆ ಅಂತಂದ್ರೆ ಅಲ್ಲೊಬ್ಬ ಯಕ್ಷ ಇರ್ತಾನೆ. ಅವನು ಪ್ರಶ್ನೆಗಳಿಗೆ ಕೇಳ್ತಾ ಇರ್ತಾನೆ. ಪ್ರಶ್ನೆಗಳನ್ನ ಕೇಳಿದಾಗ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀರು ಕುಡಿ ಅಂದಿರ್ತಾನೆ. ಇವ್ರು ಕೇರ್ ಮಾಡಿರಲ್ಲ. ಸೊ ಆ ತರ ಕೇರ್ ಮಾಡದೆ ನೀರು ಕುಡಿಯೋದಕ್ಕೆ ಹೋದಾಗ ಅವ್ರು ಸತ್ತು ಬಿದ್ದಿರ್ತಾರೆ. ಲಾಸ್ಟ್ ಯುಧಿಷ್ಠಿರ ಬಂದು ನೋಡಿದಾಗ ತಮ್ಮಂದ್ರೆಲ್ಲ ಹೀಗೆ ತೀರ್ಕೊಂಡಿರೋದು ನೋಡಿ, ಅವಾಗ ಯಕ್ಷನ ಮಾತಿಗೆ ಹೋಗ್ಬಿಟ್ಟು ಉತ್ತರಗಳನ್ನ ಕೊಡೋಕೆ ಶುರು ಮಾಡ್ತಾನೆ. ಆಗ ನಿಜವಾದ ಬ್ರಾಹ್ಮಣ ಅಂದ್ರೆ ಯಾರು, ನಿಜವಾದ ಕ್ಷತ್ರಿಯ ಅಂದ್ರೆ ಯಾರು, ಈ ತರ ಎಲ್ಲ ಕ್ವಶನ್ಗಳು ಬರ್ತವೆ. ಯಾರು ವೇದಗಳ ಪಾರಾಯಣ ಶುರು ಮಾಡ್ತಾರೋ, ಈ ತರ ಸೇಕ್ರೆಡ್ ಗ್ರಂಥಗಳನ್ನ ಪ್ರಾಕ್ಟೀಸ್ ಮಾಡೋಕೆಲ್ಲ ಶುರು, ಅವ್ನು ನಿಜವಾದ ಬ್ರಾಹ್ಮಣ ಅಂತ. ವರ್ಣದಿಂದ ಬರೋದಿಲ್ಲ, ಆತ ಮಾಡೋ ಕಾರ್ಯದಿಂದ ಬರುತ್ತೆ ಅಂತ. ಇಲ್ಲಿ ನಿಮಗೆ ಸ್ವಧರ್ಮ ಕಾಣಿಸೋಕೆ ಶುರು ಆಗುತ್ತೆ. ಸೊ ಸ್ವಧರ್ಮ ಅಂತ ಬಂದಾಗ ನಿಮ್ಗೆ ಈಗ ರಾಜೇಶ್ಗೆ ಪಾಡ್ಕಾಸ್ಟ್ ಮಾಡಬೇಕು ಅನ್ನೋದು ಇಷ್ಟ. ಪಾಡ್ಕಾಸ್ಟ್ ಇಸ್ ಅ ನ್ಯಾಚುರಲ್ ಫ್ಲೋ ಫಾರ್ ಯು. ನಿಮಗೆ ಅದರಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಅಂತ ಅನ್ಸಲ್ಲ. ರಾಜೇಶ್ ಇದೇನೋ ಮಾಡ್ಕೊಡಿ, ನೀವು ಈ ಕೆಲಸ ಮಾಡ್ಬೇಕು ಅಂದಾಗ ರಾಜೇಶ್ ಮನಸ್ಸು ಒಪ್ಪೋದಿಲ್ಲ. ಈಗ ನದಿ ಒಂದು ಡೈರೆಕ್ಷನ್ ಹರಿಯುತ್ತೆ, ಹರ್ಕೊಂಡೇ ಹೋಗುತ್ತೆ. ಮಾವಿನ ಮರ ಮಾವಿನ ಹಣ್ಣೆ ಬಿಡುತ್ತೆ, ಇನ್ಯಾವುದೋ ಕಿತ್ಲೆ ಹಣ್ಣನ್ನ ಬಿಡೋದಿಲ್ಲ. ಇದೆಲ್ಲ ಬೇಸಿಕಲಿ ಏನು ನ್ಯಾಚುರಲಿ ಆಗುವಂಥದ್ದು, ಒಂದು ಫ್ಲೋನಲ್ಲಿ ಆಗುವಂಥದ್ದು. ಅಂದ್ರೆ ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಯಾರೋ ಒಬ್ರು ದಿನ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲಿರುತ್ತೆ ನಾನು ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಬೇಕು, ಅಥವಾ ನಾನು ಫಿಲ್ಮ್ ಡೈರೆಕ್ಷನ್ ಮಾಡಬೇಕು, ನಾನು ಸ್ಟೋರಿ ರೈಟರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಆಕ್ಟರ್ ಆಗಬೇಕು. ಬಟ್ ಇಲ್ಲೆಲ್ಲ ಅವ್ರ ಕನಸುಗಳನ್ನ ತುಳ್ಕೊಂಡು ಬೇರೆಯವ್ರ ಕನಸುಗಳಿಗೆ ಹೋಗೊಟ್ಕೊಂಡು ಬದುಕ್ತಾ ಇರ್ತಾರೆ. ಅದು ಸ್ವಧರ್ಮ ಅಲ್ಲ, ಬೇರೆಯವರ ಪ್ರೆಷರಿಗೆ ಬಿದ್ದು ಮಾಡ್ತಾ ಇರುವಂಥದ್ದು. ಇಲ್ಲಿ ನೀವು ಭಗವದ್ಗೀತೆ ಅಂತ ಎತ್ಕೊಂಡಾಗ್ಲೂ ಅರ್ಜುನ ಏನು ನಾನು ಮಾಡೋದಿಲ್ಲ ಅಂತ ಬಾಣವನ್ನ ಕೆಳಗಡೆ ಇಡ್ತಾನೆ, ಬಿಲ್ಲು ಬಾಣವನ್ನ. ಅಲ್ಲಿ ಆತನ ಸ್ವಧರ್ಮ ಇಲ್ಲ, ಆತನ ಫಿಯರ್ ಇದೆ. ಸೊ ಬೇಸಿಕಲಿ ಸ್ವಧರ್ಮ ನಿಮಗೆ ಏನ್ ನ್ಯಾಚುರಲ್ ಪುಲ್ ಇದೆಯೋ ಅದನ್ನು ಹೇಳಬೇಕು. ಅದಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನ ನೀವು ನಿಭಾಯಿಸ್ತಾನೂ ಇರಬೇಕು. ನಿಮಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಸ್ವಧರ್ಮದ ಜೊತೆ ಅದು ಇನ್ವಾಲ್ವ್ ಆಗಿರುತ್ತೆ. ಅವನ ಸ್ವಧರ್ಮ ಏನು, ಕ್ಷತ್ರಿಯನಾಗಿ ಅವನು ಹೋರಾಟ ಮಾಡಬೇಕು. ಬಟ್ ಅವನು ಬಿಲ್ಲನ್ನ ಬಾಣವನ್ನ ಕೆಳಗಡೆ ಇಡ್ತಾ ಇರೋದು ಅವನಿಗಿರೋ ಭಯದಿಂದ. ಸೊ ನೀವು ಬೇಸಿಕಲಿ ಕ್ವಶನ್ ಮಾಡ್ಕೋಬೇಕಾಗಿರೋದು, ನಾನು ಮಾಡ್ತಿರೋ ಕೆಲಸ ಎಂತಹದ್ದು, ಅದು ಭಯದಿಂದ ಡ್ರೈವ್ ಆಗ್ತಾ ಇದೆಯಾ, ಅಥವಾ ನನಗೆ ಬೇಕು ಅಂತ ಅದನ್ನ ಮಾಡ್ತಾ ಇದ್ದೀನಾ, ಆ ಸಂದರ್ಭದಲ್ಲಿ ನಾನು ತಗೊಳ್ತಿರೋ ಡಿಸಿಷನ್ ಏನು, ಅದು ಮ್ಯಾಚ್ ಆಗ್ತಾ ಇದೆಯಾ. ಈ ಸ್ವಧರ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ 2 ಜಾಗದಲ್ಲಿ ಅದನ್ನ ಹೇಳ್ತಾನೆ. ಒಂದು 2ನೇ ಅಧ್ಯಾಯದಲ್ಲೂ, ಇನ್ನೊಂದು 18ನೇ ಅಧ್ಯಾಯದಲ್ಲೂ ಇರಬೇಕು. ಮೊದಲನೇ ಸರಿ ಅವ್ನು ಹೇಳ್ಬೇಕಾದ್ರೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಸೊ ನೀನು ನಿನ್ನ ಧರ್ಮವನ್ನ ಮಾಡಬೇಕು, ಭಯದಲ್ಲೋ ಅಥವಾ ಇನ್ಯಾವುದೋ ಇದಕ್ಕೆ ಬಿದ್ದು ಪರರ ಧರ್ಮನ ಫಾಲೋ ಮಾಡಬಾರ್ದು. ಅದರಲ್ಲಿ ನೀನು ಆ ಧರ್ಮವನ್ನ ಪಾಲಿಸ್ಬೇಕಾದ್ರೆ ನೀನ್ ತೀರ್ಕೊಂಡ್ರು ಪರವಾಗಿಲ್ಲ, ಅದು ಶ್ರೇಷ್ಠನೇ, ಬಟ್ ನೀನ್ ಹಾಗೆ ಫಾಲೋ ಮಾಡಕ್ ಹೋಗ್ಬಾರ್ದು ಅಂತ. ಇನ್ನೊಂದ್ ಕಡೆ ಹೇಳ್ತಾನೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನಪ್ನೋತಿ ಕಿಲ್ಬಿಸಂ ಅಂತ. ಸೊ ನೀನು ನಿನ್ನ ಸ್ವಧರ್ಮವನ್ನ ಫಾಲೋ ಮಾಡ್ಬೇಕಾದ್ರೆ ಏನು ನೀನು ಫಾಲೋ ಮಾಡ್ಕೊಂಡು ಹೋಗ್ತೀಯಾ, ಅದು ನಿನ್ನ ಸ್ವಭಾವಕ್ಕೆ ಅನುಗುಣವಾಗೇ ಇರುತ್ತೆ. ಸೊ ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ನೀನೇನು ಸ್ವಧರ್ಮವನ್ನು ಫಾಲೋ ಮಾಡ್ಕೊಳ್ತೀಯಾ, ಅದರಿಂದ ಯಾವುದೇ ನಿನಗೆ ಪಾಪಗಳು ಸುತ್ತಕೊಳ್ಳೋದಿಲ್ಲ ಸ್ವಧರ್ಮವನ್ನ ಫಾಲೋ ಮಾಡ್ಬೇಕಾದ್ರೆ ಅಂತ. ಸೊ ಸ್ವಧರ್ಮ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ನಿಮಗೆ ನ್ಯಾಚುರಲ್ ಪುಲ್ ಯಾವ ಕಡೆ ಹೋಗ್ತಾ ಇದೆಯೋ, ನೀವೀಗ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಎದ್ದೇಳ್ತಾರೆ, ಅಲಾರಾಮ್ ಆನ್ ಆಗುತ್ತೆ, ರಿಂಗ್ ಆಗುತ್ತೆ, ಆಫೀಸಿಗೆ ಹೋಗ್ತಾರೆ, ಕೆಲ್ಸಗಳನ್ನ ಮಾಡ್ತಾರೆ, ಬರ್ತಾರೆ, ಮತ್ತೆ ಮಲ್ಕೊಳ್ತಾರೆ, ಮನೆಗಳಲ್ಲಿ ತೊಳಲಾಟ ಇರುತ್ತೆ, ಜಂಜಾಟ ಇರುತ್ತೆ. ಎಷ್ಟೊಂದು ಜನ ಬಾರ್ಗಳಿಗೆ, ಪಬ್ಗಳಿಗೆ ಹೋಗ್ತಾರೆ, ಒಬ್ಬೊಬ್ಬರೇ ಕುತ್ಕೊಂಡು ಒಂದೊಂದು ಟೇಬಲ್ ಅಲ್ಲಿ ಕುಡಿತಾ ಇರ್ತಾರೆ. ಒಂದು ಕ್ಷಣಕ್ಕೆ ಮರ್ತು ಹೋಗ್ಬೇಕು ಅಂದ್ರೆ
ನಾವು ಮುಂಚೆನೂ ಕೇಳಿದೀವಲ್ವಾ, ಈಗ ಕಾನ್ಷಿಯಸ್ ಮೈಂಡ್ ಇರುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತೆ. ಆ ಕಾನ್ಷಿಯಸ್ ಮೈಂಡ್ನ ಆಫ್ ಮಾಡಬೇಕು ಅಂತ ಹೇಳೋದಕ್ಕೆ, ಯಾಕಂದ್ರೆ ಕಾನ್ಷಿಯಸ್ ಮೈಂಡ್ ಗಿಜಿ ಗಿಜಿ ಅಂತ ಇರುತ್ತೆ, ಅದಕ್ಕಂತ ಕುಡಿಯೋಕ್ಕಂತ ಹೋಗ್ತಾರೆ. ಈಗ ಫಸ್ಟ್ ಟೈಮ್ ಅವ್ರು ಕುಡಿದಾಗ ಏನು ಪ್ರಾಬ್ಲಮ್ ಸಾಲ್ವ್ ಆಗಿತ್ತೋ ಅದು ಸೆಕೆಂಡ್ ಟೈಮ್ ಕುಡಿದಾಗ ಸಾಲ್ವ್ ಆಗೋದಿಲ್ಲ, ಯಾಕಂದ್ರೆ ಆಗ ಅವ್ರಿಗೆ ಹೈ ಆಗೋಕ್ಕೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಇನ್ನೂ ಜಾಸ್ತಿ ಕುಡಿಬೇಕು. ಈ ತರ ಚಟ ಆಗ್ತಾ ಹೋಗುತ್ತೆ. ಸೊ ನೀವು ಪರ್ಮನೆಂಟ್ ಪ್ರಾಬ್ಲಮ್ಗೆ ಟೆಂಪರರಿ ಸೊಲ್ಯೂಷನ್ಸ್ ಹುಡುಕ್ತಾ ಇದ್ದೀರಾ. ಇಲ್ಲ ಕೆಲವು ಸರಿ ಏನಾಗುತ್ತೆ, ಕೆಲವರು ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋದು ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಅದು ಟೆಂಪರರಿ ಪ್ರಾಬ್ಲಮ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ನ ಫೈಂಡ್ ಮಾಡಿದ ಹಾಗೆ. ಎರಡೂ ಮಾಡಬಾರ್ದು, ಅಲ್ಲೊಂದು ಬ್ಯಾಲೆನ್ಸ್ ಇರಬೇಕು. ಸೊ ನಿಮ್ಮ ಸ್ವಧರ್ಮ ಏನು ಅನ್ನೋದು ನೀವು ಕೇಳಿಕೊಂಡು, ನಿಮ್ಮ ಫ್ಯಾಮಿಲಿಯ ನಿಮ್ಮ ಮೇಲೆ ಏನು ಪ್ರೆಷರ್ ಹಾಕ್ತಾ ಇದ್ದಾರೆ ಅದಕ್ಕೆ ಕಟ್ಟು ಬೀಳದೆ ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗೋದು, ನಿಮ್ಮ ಮನ್ಸು ಏನು ಹೇಳ್ತಾ ಇದೆ ಅದನ್ನ ಫಾಲೋ ಮಾಡ್ಕೊಂಡು, ಅದೆಷ್ಟೇ ಕಷ್ಟ ಆಗಲಿ ಅದ್ರ ಪ್ರಕಾರ ಹೋಗಿ, ನಿಮಗೆ ಅದನ್ನ ಯೋಚನೆ ಮಾಡದೆ ಒಂದು ರಾತ್ರಿ ಮಲಗಕ್ಕೆ ಆಗ್ತಾ ಇಲ್ಲ, ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಂತಂದ್ರೆ ಇಟ್ ಈಸ್ ಅ ಕಾಲ್. ಇಟ್ ವಾಸ್ ಕ್ರಿಯೇಟೆಡ್, ಯು ಆರ್ ಕ್ರಿಯೇಟೆಡ್ ಫಾರ್ ದಟ್. ಹೇಳ್ತಾರಲ್ಲ, ಮನುಷ್ಯ 2 ಸರಿ ಹುಟ್ಟತಾನಂತೆ. ಮೊದಲನೇ ಸರಿ ಅವ್ನು ನಿಜವಾಗ್ಲೂ ಹುಟ್ಟಿದಾಗ, 2ನೇ ಸರಿ ಅವ್ನು ಯಾಕೆ ಹುಟ್ಟಿದಾನೆ ಅಂತ ಅರ್ಥ ಮಾಡ್ಕೊಂಡಾಗ. ಸೊ ನೀವು ಯಾಕೆ ಹುಟ್ಟಿದೀವಿ ಅಂತ ಅರ್ಥ ಮಾಡ್ಕೊ ಅನ್ನೋ ಒಂದು ವಾಯ್ಸ್ ನಿಮ್ಮಲ್ಲಿ ಬರ್ತಾ ಇದೆ ಅಂತಂದ್ರೆ ಅದನ್ನ ಫಾಲೋ ಮಾಡ್ಕೊಂಡು, ಅದನ್ನ ಚೇಸ್ ಮಾಡ್ಕೊಂಡು ಹೋಗಿ, ಜೊತೆಗೆ ನಿಮ್ಮ ಮಗನಾಗಿ, ತಂದೆಯಾಗಿ, ಗಂಡನಾಗಿ, ಹೆಂಡತಿಯಾಗಿ ಏನೇನು ಕರ್ತವ್ಯಗಳಿದೆ ಅದನ್ನ ಪಾಲನೆ ಮಾಡ್ಬೇಕು. ಇನ್ನೊಂದು ಅದನ್ನ ಹೇಳ್ತಾರೆ, ಭಗವದ್ಗೀತೆ ಓದ್ತಾ ಇದೆಯಾ ಅಂತಂದ್ರೆ ಏನೋ ಸನ್ಯಾಸಿ ಆಗಕ್ಕೆ ಹೋಗ್ತಾ ಇದೆಯಾ, ಎಲ್ಲ ಬಿಟ್ಟು ಹೋಗ್ತಾ ಇದೆಯಾ ಅಂತ ಇಲ್ಲ, ಅಥವಾ ಜೀವನ ಬೇಜಾರ. ಸೊ ಅರ್ಜುನ ತಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾನೆ ಇದನ್ನೆಲ್ಲ ಬಿಟ್ಟು. ಅವಾಗ ಶ್ರೀಕೃಷ್ಣ ಅವನ್ನ ಸನ್ಯಾಸಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನೀನ್ ಆಗಬಾರ್ದು, ನಿನ್ನ ಧರ್ಮ ಇದಿದೆ, ನೀನ್ ಕ್ಷತ್ರಿಯ, ನೀನು ಯುದ್ಧ ಮಾಡಬೇಕು, ನೀನ್ ಕೊಲ್ಲಿಲ್ಲ ಅಂತಂದ್ರೆ ಅವ್ರನ್ನ ನಾನ್ ಕೊಲ್ಬೇಕಾಗತ್ತೆ. ಸೊ ನಿನ್ನ ಕರ್ತವ್ಯ ಏನಿದೆ ನೀನ್ ಮಾಡ್ಬೇಕು, ನೀನ್ ಮಾಡದೇ ಇರೋ ಕರ್ತವ್ಯ ಇನ್ಯಾರೋ ಮಾಡ್ತಾರೆ. ಅದರಿಂದ ನಿನಗೆ ಒಳ್ಳೇದಾಗೋದಿಲ್ಲ, ನಿನಗೆ ಕೀರ್ತಿ ಬರೋದಿಲ್ಲ, ನಿನ್ನ ಹೆಸರಿಗೆ ಇನ್ನೂ ಕಳಂಕಾನೇ ಬರೋದು. ಅವ್ನು ಹೇಳ್ತಾನೆ, ಈಗ ನನ್ನ ಹೆಸರು ಕಳಂಕ ಬರುತ್ತೆ ಇದನ್ನ ನನ್ನ ಫ್ಯಾಮಿಲಿ ಅವರೇ ಕೊಳ್ಳೋದ್ರಿಂದ ಅಂತ. ಸೊ ನೀನು ಯುದ್ಧ ಭೂಮಿ ಬಿಟ್ಟು ಓಡೋದ್ರೆ ನಿನ್ಗೆ ಅದರಿಂದ ಒಳ್ಳೆ ಹೆಸರು ಬಂದ್ಬಿಡುತ್ತೆ. ಅರ್ಜುನ ಅನ್ನೋ ಹೆಸರೇನು, ಎಂಥದ್ದೆಲ್ಲ ಗೆದ್ಕೊಂಡು ಬಂದಿರೋ ಅಂತ ಹೆಸರು, ಆ ಹೆಸರಿಗೆ ಕಳಂಕ ಬರುತ್ತೆ. ಅದು ನಿನ್ನ ಸ್ವಧರ್ಮ. ನಿನ್ನ ಸ್ವಧರ್ಮ ಹೋರಾಡೋ ಅಂಥದ್ದು, ಆ ಹೋರಾಟ ನೀನು ಮಾಡಲೇಬೇಕು ಅಂತ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಸ್ವಧರ್ಮ ಏನಿದೆ, ನಿಮ್ಮ ಪುಲ್ ಏನಿದೆ, ನೀವು ಈಗ ರೀಸನ್ಸ್ ಕೊಡ್ಬೋದು. ನಾನು ಬೆಳಗ್ಗೆ 9 to 5 ವರ್ಕ್ ಮಾಡ್ತೀನಪ್ಪ, ನನ್ನ ಟ್ರಾವೆಲಿಂಗ್ ಇರುತ್ತೆ, ನಾನು ಬೆಳಗ್ಗೆ 7 ಗಂಟೆಗೆ ಶುರು ಮಾಡ್ತೀನಿ, ಮತ್ತು ರಾತ್ರಿ ನಾನು 5 ಗಂಟೆ, ಸಂಜೆ 5 ಗಂಟೆ, 6 ಗಂಟೆ, 8 ಗಂಟೆಗೆ ಬರ್ತೀನಿ, ನನಗೆ ಸುಸ್ತಾಗಿರುತ್ತೆ, ನಾನು ಮಲ್ಕೊತೀನಿ ಅಂತ. ಅದು ನಿಮಗೆ ನೀವು ಕೊಡ್ಕೊಳ್ತಾ ಇರೋ ಕಾರಣಗಳು. ಅದ್ರ ಮೇಲೂ ನಿಮ್ಮ ಹತ್ರ 1.5 ಗಂಟೆ, 2 ಗಂಟೆ, 2.5 ಗಂಟೆ, ಅರ್ಧ ಗಂಟೆ ನಿಮಗೇನು ಸಾಧ್ಯನೋ, ನಿಮ್ಮ ಸ್ವಧರ್ಮ ಏನು ಹೇಳ್ತಾ ಇದೆಯೋ ಅದನ್ನು ನೀವು ನಿಭಾಯಿಸಲೇಬೇಕು, ಇದೆಲ್ಲ ಕರ್ತವ್ಯಗಳನ್ನ ಬಿಟ್ಟು. ಇಲ್ಲ ಅಂತಂದರೆ ಕಳೆದು ಹೋಗಿ ನೀವು ಒಂದೇ ಮರ, ನೀವೊಂದು ಕಾಡಲ್ಲಿ ಕಳೆದು ಹೋಗಿದ್ದಾಗ ಒಂದೇ ಮರ ಪದೇ ಪದೇ ಕಾಣಿಸ್ತಾ ಇದ್ದೀರಾ ಅಂತಂದರೆ, ಕಾಡಲ್ಲಿ ಓಡಾಡ್ತಾ ಇದ್ದಾಗ ನೀವು ಕಳೆದು ಹೋಗಿದ್ದೀರಾ ಅಂತ ಅರ್ಥ. ಆ ಥರ ನೀವು ಒಂದು ಥಾಟ್ ಪದೇ ಪದೇ ನೀವು ಬರ್ತಾನೆ ಇದೆ ಅಂತಂದರೆ ನೀವು ಕಳೆದು ಹೋಗಿದ್ದೀರಾ ಅಂತ ಅರ್ಥ. ನೀವು ನಿಮ್ಮ ಡೈರೆಕ್ಷನ್ ಅವಾಗ ಸೆಟ್ ಮಾಡ್ಕೋಬೇಕು, ಮುಂದಕ್ಕೆ ಹೋಗಬೇಕು ಅಂತ ಅರ್ಥ. ಸೊ ನಿಮ್ಮ ಕನಸುಗಳಿಗೆ ನೀವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಕನಸುಗಳೇ ಸ್ಯಾಕ್ರಿಫೈಸ್ ಆಗೋಗ್ತವೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ಲಿಂದ ಶಾಂತಿ ಹುಟ್ಟುತ್ತೆ, ಅದಕ್ಕೆ ಯಾವ ಪಾಪ ತಾಕೋದಿಲ್ಲ, ಅಂಡ್ ನೀವು ಖುಷಿಯಾಗಿರ್ತೀರ. ಇಲ್ಲ ಅಂತಂದ್ರೆ ಈ ಮೊಮೆಂಟಲ್ಲಿ ನೀವು ಯಾರಿಗೋಸ್ಕರನೂ ಏನೋ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಸ್ವಧರ್ಮ ಪಾಲನೆ ಮಾಡ್ತಾ ಇದ್ರೆ, ಯಾರಿಗೋಸ್ಕರ ಆ ಕೆಲಸನ ಮಾಡ್ತಾ ಇದ್ರೋ ಅವ್ರ ವಿರುದ್ಧನೇ ನಿಮ್ಮ ಮನಸ್ಸಲ್ಲಿ ದ್ವೇಷ ಹುಟ್ಟುತ್ತೆ, ಅಸೂಯೆ ಹುಟ್ಟುತ್ತೆ, ಅವ್ರಿಗೆ ಹೊಂದ್ಕೊಂಡು ಹೋಗಬಾರ್ದು ಅಂತಂತೆ ಬೇಜಾರು ಹುಟ್ಟುತ್ತೆ. ಅಂಥದ್ದೆಲ್ಲ ಆದಾಗ ಜೀವನ ಚೆನ್ನಾಗಿರೋದಿಲ್ಲ, ಇವೆಂಚುಲಿ ಅದು ಹಾಳಾಗೋಗುತ್ತೆ. ಸೊ ಸ್ವಧರ್ಮ ಪಾಲನೆ ಅಂತ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಈಗ ಎಷ್ಟೊಂದು ಸರಿ, ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ PUC ಮುಗಿದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಸ್ಪೋರ್ಟ್ಸ್ ಮನ್ ಆಗಬೇಕು ಅಂತ ಆಸೆ ಇರುತ್ತೆ, ಒಂದು ವಿರಾಟ್ ಕೊಹ್ಲಿ ಥರ ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ. ಈ ಇಂಡಿಯನ್ ಪೇರೆಂಟ್ಸ್, ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್, ಮಕ್ಕಳು ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್, ಮೆಜಾರಿಟಿ ಹಂಗೆ ಯೋಚನೆ ಮಾಡೋದು. ಯಾಕೆ? ಸಂಬಂಧಿಕರಲ್ಲಿ ಯಾರೋ ಒಬ್ಬ ಇಂಜಿನಿಯರ್ ಇದ್ದಾರೆ, ಯಾರೋ ಒಬ್ಬ ಡಾಕ್ಟರ್ ಇದ್ದಾರೆ ಅಂತ ಅಂದ್ಬಿಟ್ಟು. ಸರಿ ಆಯಿತು, ಇವಾಗ ಓಕೆ ಅಪ್ಪ ಹೇಳೋದು ಅಂತ ಇಂಜಿನಿಯರಿಂಗ್ ತೊಗೊಂಡೆ ಅಂತಲೇ ಇಟ್ಕೊಳ್ಳಿ. ಈಗ ಲೇಟೆಸ್ಟ್ ಸ್ಟೇಜಲ್ಲಿ ಒಂದು ಲವ್ ಆಯಿತು, ಒಂದು 2-3 ಹುಡುಗಿರಿದ್ರು, ಯಾವುದೋ ಒಂದು ಹುಡುಗಿನ ಆಯ್ಕೆ ಮಾಡ್ಕೋತೀವಿ, ಕೊನೆಗೆ ಅದು ವರ್ಕೌಟ್ ಆಗಲಿಲ್ಲ, ಮನೇಲಿ ಯಾವುದೋ ಒಂದು ಹುಡುಗಿನ ನೋಡ್ತಾರೆ, ಸರಿ ಅಪ್ಪ ಅಮ್ಮ ಕೇಳಿದ್ರು ಅಂತಲೂ ಮದುವೆ ಆಗ್ಬಿಟ್ವಿ ಅಂತಲೇ ಇಟ್ಕೊಳ್ಳಿ. ಅಂದರೆ ನಮ್ಮ ಲೈಫಲ್ಲಿ ನಾವು ಈ ಸರಿಯಾದ ನಿರ್ಧಾರಗಳನ್ನ, ಅಂದರೆ ರೈಟ್ ಡಿಸಿಷನ್ಸ್ನ ತಗೊತಾ ಇದ್ದೀವಿ ಅಂತ ಹೇಗೆ ಕಂಡುಕೊಳ್ಳೋದು? ಒಂದು ಪರ್ಟಿಕ್ಯುಲರ್ ಇದಿದೆ. ಈಗ ಒಂದು ಮಾತು ಬರುತ್ತೆ, ಈಗ ನೀವು ಹೇಳಿದ್ರೆ, ನಾನು ಸ್ವಧರ್ಮದ ಬಗ್ಗೆ ಮುಂಚೆ ಹೇಳಿದೆ, ಸ್ವಧರ್ಮದ ಕ್ವಾಲಿಟಿ ಏನು ಅಂತಂದ್ರೆ ಅದು ಎವ್ರಿ 5 years 10 years ಬದಲಾಗ್ತಾ ಹೋಗುತ್ತೆ. ನೀವು ನಾನು ಹೇಳಿದ್ನಲ್ಲ, ನಿಮ್ಮ ಮನಸ್ಸಲ್ಲಿ ನ್ಯಾಚುರಲ್ ಪುಲ್ ಏನಿದೆಯೋ ಅದ್ರ ಜೊತೆ ನಿಮ್ಮ ಡ್ಯೂಟಿಗಳೇನಿದೆಯೋ ಅದು ಕೂಡ ಕೂಡ್ಕೊಳ್ಳುತ್ತೆ ಸ್ವಧರ್ಮದಲ್ಲಿ ಅಂತ. ನೀವೀಗ ರಾಜೇಶ್ ಒಬ್ಬ ಮಗ ಆಗಿರ್ಬೋದು, ಮುಂದೆ ಒಬ್ಬ ಗಂಡ ಆಗಬಹುದು, ತಂದೆ ಆಗಬಹುದು. ಸೊ ಅಲ್ಲಿ ಬೇಸಿಕಲಿ ನಿಮ್ಮ ಸ್ವಧರ್ಮ ಸ್ವಲ್ಪ ಟರ್ನ್ ಆಗ್ತಿದೆ, ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಪುಲ್ ಏನಿರುತ್ತೆ ಅದು ಕೂಡ ಬದಲಾಗ್ತಾ ಇರುತ್ತೆ. ಈಗ ನೀವು ಫಿಲ್ಮ್ ಡೈರೆಕ್ಟ್ ಮಾಡಬೇಕು, ಇಲ್ಲ ಸ್ಟೋರಿ ರೈಟರ್ ಆಗಬೇಕು, ಇಲ್ಲ ಪಾಡ್ಕಾಸ್ಟ್ನ ದೊಡ್ಡದಾಗಿ ಬೆಳೆಸಬೇಕು ಅನ್ಕೊಂಡಿರ್ತೀರಾ. ಆ ಮೌಂಟೇನ್ನ ಹತ್ತಿ ಹಿಡಿದ ಮೇಲೆ, ಅದನ್ನ ನೀವು ಪರ್ಸ್ಯೂ ಮಾಡಿದ್ಮೇಲೆ ನಿಮ್ಮ ಮನಸ್ಸು ಇನ್ನೊಂದೇನೋ ಕಾಲಿಂಗ್ ಕೇಳುತ್ತೆ,
ಸೊ ಬೇಸಿಕಲಿ ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ನಿಮ್ಮ ಸ್ವಧರ್ಮ ಇಲ್ಲಿ ಕಾಲ್ ಮಾಡ್ತಾ ಇದೆ ಅಂತ. ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ಎಷ್ಟೋ ನಿರ್ಧಾರಗಳನ್ನ ತಗೊಳ್ಳೇಬೇಕು. ಜೀವನ ಅಂತಂದ್ರೇನೆ ನಿರ್ಧಾರ. ನಾನಿವತ್ತು ಹೊರಟು ನಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕು, ಇಲ್ಲಿ ರಾಜೇಶ್ ಪಾಡ್ಕಾಸ್ಟ್ ಅಲ್ಲಿ ಕುತ್ಕೋಬೇಕು, ಮಾತಾಡಬೇಕು ಅನ್ನೋದೆಲ್ಲ ಒಂದು ನಿರ್ಧಾರ ಮಾಡೋದ್ರಿಂದ ಆಗಿರುತ್ತೆ. ಸೊ ಯು ಬೇಸಿಕಲಿ ಆ ಸೆಟ್ಟಿಂಗ್ ಅ ಪ್ರಯಾರಿಟಿ. ಈಗ ನಾನು ಇನ್ನೊಂದು ಜಾಗದಲ್ಲಿ ನನಗೆ ಕರೆದಿರ್ತಾರೆ, ಆ ಜಾಗ ಬಿಟ್ಟು ನಾನು ಈ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತ. ಕರ್ಮ ಅಂದ್ರೆ ಎರಡರಲ್ಲಿ ಒಂದು ಲೈಫ್ ಇಸ್ ಫುಲ್ ಆಫ್ ಚಾಯ್ಸಸ್. ನಾವು ಯಾವ ಚಾಯ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದೆಷ್ಟೋ ಬಾಗಿಲುಗಳು ತೆರೆದುಕೊಳ್ತವೆ, ಅದೆಷ್ಟೋ ಬಾಗಿಲುಗಳು ಕ್ಲೋಸ್ ಆಗ್ತವೆ. ನನ್ನ ಭಯ ಏನಿರುತ್ತೆ, ಈಗ ಪ್ರತಿಯೊಬ್ಬರಲ್ಲೂ ಒಂದು ಭಯ ಇರುತ್ತೆ, ಮುಂದಕ್ಕೆ ಹೋಗಬೇಕು. ನಂಗೆ ನಿನ್ನೆ ಒಬ್ರು ಹೇಳ್ತಾ ಇದ್ರು, ನುಗ್ತಾ ಇರ್ಬೇಕಣೋ ಅಂತ ಜೀವನದಲ್ಲಿ. ಜೀವನದಲ್ಲಿ ನಿಮ್ಗೆ ಗೊತ್ತು ಅವ್ರು ಯಾರು ಹೇಳಿದ್ದು ಅಂತ. ಸೊ ರಾಜೇಶ್ವರ ಅಮ್ಮ ಹೇಳಿದ್ದು. ಸೊ ಜೀವನದಲ್ಲಿ ನುಗ್ತಾ ಇರ್ಬೇಕು ಅಂತ. ಈಗ ನೀವು ಒಂದು ಚಾಯ್ಸ್ನ ಮಾಡ್ತಾ ಇದ್ರೆ ಆ ಚಾಯ್ಸ್ ಇಂದ ಏನೋ ಒಂದು ಕಾನ್ಸಿಕ್ವೆನ್ಸಸ್ ಇದ್ದೇ ಇರುತ್ತೆ. ನೀವು ಏನ್ ಚಾಯ್ಸ್ ಮಾಡ್ಲಿಲ್ಲ ಅಂದ್ರೂ ಅದರಿಂದ ಒಂದು ಕಾನ್ಸಿಕ್ವೆನ್ಸಸ್ ಇದ್ದೇ ಇರುತ್ತೆ. ಇವಾಗ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕುತ್ಕೊಳ್ಳೋ ಬದಲು ಹೊರಗಡೆ ಹೋಗಿರ್ಬೋದಾಗಿತ್ತು. ನಾನು ಹೊರಗಡೆ ಹೋಗಿ ಡ್ರೈವ್ ಮಾಡ್ತಿರ್ಬೋದಾಗಿತ್ತು. ಆ ಡ್ರೈವಿಂಗ್ ಅಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗಿರ್ಬೋದಾಗಿತ್ತು, ಅದರಿಂದ ಇನ್ನೊಂದೇನೋ ಶುರು ಆಗಿರ್ಬೋದಾಗಿತ್ತು. ನಾನು ಇಲ್ಲಿ ಬರೀ ಕುತ್ಕೊಂಡು ಏನೂ ಮಾಡದೇ ಇರೋದು ಕೂಡ ಕರ್ಮನೇ. ಸೊ ಯು ನಾಟ್ ಡೂಯಿಂಗ್ ಎನಿಥಿಂಗ್ ಈಸ್ ಅಕರ್ಮ. ಓಕೆ. ಇನ್ನು ಶಾಸ್ತ್ರಗಳಿಗೆ ಅನುಗುಣವಾಗಿ ಮಾಡುವಂಥದ್ದು ಕರ್ಮ, ಶಾಸ್ತ್ರಗಳಿಗೆ ವಿರುದ್ಧವಾಗಿ ಮಾಡುವಂಥದ್ದು ವಿಕರ್ಮ. ಬೇಸಿಕಲಿ ಕೃಷ್ಣ ಏನ್ ಹೇಳ್ತಾನೆ, ತಸ್ಮತ್ ಶಾಸ್ತ್ರ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತವ್ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕಾರ್ಯಂ ಕರ್ತುಂ ಇಹರಸಿ ಅಂತ ಕೃಷ್ಣ ಹೇಳ್ತಾನೆ. ಸೊ ಶಾಸ್ತ್ರಗಳ ಪ್ರಕಾರ ಏನಿದೆ, ಈಗ ನೀವು ಭಗವದ್ಗೀತೆ ತಗೋಬಹುದು, ವೇದಗಳು ತಗೋಬಹುದು, ಅದರಲ್ಲಿ ಅದ್ರ ಪ್ರಕಾರ ಏನೇನಿರುತ್ತೆ, ಅದ್ರ ಪ್ರಕಾರ ನೀವೇನೇನ್ ಮಾಡ್ತೀರಾ ಅದು ಸರಿಯಾದ ನಿರ್ಧಾರಗಳು ಅಂತ. ಇನ್ನೊಂದು, ನಿಮ್ಮೊಳಗಡೆ ಒಬ್ಬ ಭಗವಂತ ಯಾವಾಗ್ಲೂ ಇರ್ತಾನೆ. ಅವ್ನು ನಿಮಗೆ ಹೇಳ್ತಾ ಇರ್ತಾನೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ, ಇದು ತಪ್ಪು ಕಣೋ, ಇದು ಸರಿ ಕಣೋ, ಮಾಡು ಅಂತ. ನಮ್ಮಲ್ಲಿ ಎಷ್ಟೊಂದ್ಸರಿ ಏನಾಗುತ್ತೆ, ಒಂದು ಧ್ವನಿ ನಮ್ಮೊಳಗಡೆ ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಇರುತ್ತೆ. ರಾಜೇಶ್ಗೆ ನಾನೇನೋ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿರ್ತೀನಿ. ಇಲ್ಲ ರಾಜೇಶ್ ಏನೋ, ಈಗ ರಾಜೇಶ್ ನನ್ನ ಎದುರುಗಡೆ ಕುತ್ಕೊಂಡು ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮೊದಲನೇ ಸರಿ ಯು ಎಕ್ಸ್ಪ್ಲೈನ್, ನಾನು ಹಿಂಗಂತೀನಿ. ಎರಡನೇ ಸರಿ ಓಕೆ, ಮೂರನೇ ಸರಿ ನೀವು ಹೇಳ್ತೀರಾ ಅಶೋಕ್, ಮತ್ತೆ ನಾಲ್ಕನೇ ಸರಿ ನೀವು ಹೇಳೋದಿಲ್ಲ ನನಗೆ. ಯು ಸ್ಟಾಪ್ ಸ್ಪೀಕಿಂಗ್ ಟು ಮಿ ಬಿಕಾಸ್ ಯು ಅಂಡರ್ಸ್ಟುಡ್ ನಿಮ್ಗೆ ಹೇಳೋದ್ರಿಂದ ಏನು ಯೂಸ್ ಇಲ್ಲ ಅಂತ. ನಮ್ಮೊಳಗಿನ ಧ್ವನಿ ಕೂಡ ಅಷ್ಟೇನೆ ನಮಗೆ ಪದೇ ಪದೇ ಜೀವನದಲ್ಲಿ ಏನಾದ್ರು ಒಂದು ಹೇಳ್ತಾ ಇರುತ್ತೆ. ನಾವು ನಮಗೇನೋ ಒಂದು ಪ್ರಾಮಿಸ್ ಮಾಡ್ಕೊಂಡಿರ್ತೀವಿ, ನಾನು ನಾಳೆ ಇದನ್ನು ಮಾಡ್ತೀನಿ ಅಂತ. ನಾನು ಅದನ್ನು ಕಂಪ್ಲೀಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಅಂದ್ಕೊಳ್ತೀವಿ January 1 ನಾನು ಪೇ ಮಾಡಿದ್ದೀನಿ, ಜಿಮ್ಮಿಗೆ ಹೋಗ್ತೀನಿ. ನೀವು January 1 ಪೋಸ್ಟ್ ಮಾಡ್ತೀನಿ. ಕೆಲವ್ರನ್ನ ಹೇಳ್ತಾರೆ ನಾಳೆಯಿಂದ ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ, ನಾಳೆಯಿಂದ ನಾನು ಇದಕ್ಕೆ ಹೋಗ್ತೀನಿ ಅಂತ. ನೀವೀಗ ಪ್ರಾಮಿಸ್ಗಳನ್ನ ಮಾಡಿಕೊಂಡು ಅದನ್ನ ಬ್ರೇಕ್ ಮಾಡ್ಕೊಳ್ತಾ ಹೋದಾಗ, ಈಗ ರಾಜೇಶ್ಗೆ ನಾನೇನೋ ಮಾತು ಕೊಟ್ಟಿರ್ತೀನಿ, ರಾಜೇಶ್ ಇವತ್ತು ಬರ್ತೀನಿ, ಇಲ್ಲಿ ಇದು ಮಾಡ್ಕೊಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ಪಾಡ್ಕಾಸ್ಟ್ ಏನೋ ಮಾಡಬೇಕು ಅಂತ ಅನ್ಕೊಳ್ಳೋಣ. ರಾಜೇಶ್ ನಾನು ಇವತ್ತು ಇಷ್ಟನೇ ತಾರೀಕು ಬರ್ತೀನಿ, ಮತ್ತೆ ನಾನು ಫೋನ್ ಮಾಡ್ತೀನಿ, ರಾಜೇಶ್ ನಂಗೆ ಹುಷಾರಿಲ್ಲ, ಸಾರಿ ರಾಜೇಶ್ ನಂಗೆ ಬರೋಕ್ಕಾಗ್ತಾ ಇಲ್ಲ. ಓಕೆ, ಯು ಆರ್ ಅ ಗುಡ್ ಪರ್ಸನ್, ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಸರ್ಟನ್ ಲಾಸಸ್ ಅದರಿಂದ ಆಗೇ ಆಗುತ್ತೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ಸೆಕೆಂಡ್ ಟೈಮ್ ಸೆಟ್ ಮಾಡ್ತೀರಾ, ರಾಜೇಶ್ ಅಕ್ಷಯ್ ಈ ಡೇಟ್ಗಿದೆ ಬಂದ್ಬಿಡು ಅಂತ ಹೇಳ್ತೀನಿ. ರಾಜೇಶ್ ನನಗೆ ಅರ್ಜೆಂಟ್ ಏನೋ ಕೆಲಸ ಬಂದ್ಬಿಡ್ತು, ಫ್ಯಾಮಿಲಿ ಎಮರ್ಜೆನ್ಸಿ ಬಂದ್ಬಿಡ್ತು ರಾಜೇಶ್, ನಾನು ಹೋಗ್ಬೇಕಾಗಿದೆ. ಯು ಆರ್ ಸ್ಟಿಲ್ ಅ ಗುಡ್ ಪರ್ಸನ್, ಯು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಯು ಆರ್ ಕ್ಲೋಸ್ ಟು ಮಿ, ಯು ಅಂಡರ್ಸ್ಟ್ಯಾಂಡ್. ಆಯ್ತು, ಮತ್ತೆ ಲಾಸ್ ಆಯ್ತು. ಮೂರನೇ ಸರಿ ಮಾಡ್ತೀರಾ, ಇಲ್ಲ ರಾಜೇಶ್, ನೀವು ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಡ್ತೀರಾ, ಕೇಳೋವರೆಗೂ ಕೇಳಿಸ್ಕೊಂಡು ಡಿಸ್ಕನೆಕ್ಟ್ ಮಾಡ್ಬಿಡ್ತೀರಾ. ನಿಮ್ಮೊಳಗಿನ ಫೋನ್ ಕೂಡ ಅಷ್ಟೇ, ಅದು ಒಂದಲ್ಲ ಒಂದು ಟೈಮಲ್ಲಿ ನಿಮ್ಮ ಹತ್ರ ಮಾತಾಡಿ ಡಿಸ್ಕನೆಕ್ಟ್ ಆಗುತ್ತೆ. ನಿಮ್ಮೊಳಗಡೆ ಇರೋ ಧ್ವನಿ ಮಾತಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಆ ಧ್ವನಿ ಮಾತಾಡೋದು ನಿಲ್ಲಿಸಿದ ಮೇಲೆ ಅದ್ರ ಬದಲಾಗಿ ಇನ್ನೊಂದು ಧ್ವನಿ ರಿಪ್ಲೇಸ್ ಆಗುತ್ತೆ. ಅದು ನಿಮಗೆ ಏನು ಬೇಕೋ ಅದನ್ನ ಮಾತಾಡ್ತಾ ಹೋಗುತ್ತೆ. ಈಗ ಬೇಸಿಕಲಿ ನೀವೊಂದು ನಿರ್ಧಾರ ಅಂತ ತಗೊಂಡ್ರೆ, ಶಾಸ್ತ್ರ ಅಂತ ನಾವು ಹೇಳ್ತೀವಿ, ಬಟ್ ಬೇಸಿಕಲಿ ನೀವೊಂದು ನಿರ್ಧಾರಗಳನ್ನ ತಗೊಂಡ್ರೆ ನಿಮಗೆ ಕ್ವಶನ್ ಮಾಡ್ಕೊಂಡಿರೋದು, ಈ ನಿರ್ಧಾರಗಳನ್ನ ನಾನು ಹೇಗೆ ತಗೊಂಡಿದ್ದೀನಿ, ಭಯದಿಂದ ತಗೊಂಡಿದ್ದೀನ, ದುರಾಸೆಯಿಂದ ತಗೊಂಡಿದ್ದೀನ, ಲೋಭದಿಂದ ತಗೊಂಡಿದ್ದೀನ, ಯಾವುದಾದ್ರೂ ಲಸ್ಟೋ ಇನ್ಯಾವುದೋ ವಿಷಯದಲ್ಲಿ ತಗೊಂಡಿದ್ದೀನ. ಈ ಕೆಲಸವನ್ನ ನಾನು ಈ ಮೊಮೆಂಟ್ ಅಲ್ಲಿ ಮಾಡಿದ್ರೆ, ಈ ಕೆಲಸವನ್ನ ಮಾಡಿ ಮುಗಿಸಿದ ಮೇಲೆ ನನಗೆ ಅದರಿಂದ ಏನ್ ರಿಸಲ್ಟ್ ಬರುತ್ತೆ, ಅದರಿಂದ ನನ್ನ ಇಮೇಜ್ ನನ್ನ ತಲೆಯಲ್ಲಿ ಏನ್ ಫಾರ್ಮ್ ಆಗುತ್ತೆ, ಅಥವಾ ನನ್ನ ಇಮೇಜ್ ಬೇರೆಯವ್ರ ತಲೆಯಲ್ಲಿ ಏನ್ ಫಾರ್ಮ್ ಆಗುತ್ತೆ, ಅದು ನನಗೆ ಓಕೆನಾ. ನಾನು ಕನ್ನಡಿ ಮುಂದೆ ಕುತ್ಕೊಂಡು ನಾನು ಈ ಕೆಲಸ ಮಾಡಿದ್ಮೇಲೆ ಸ್ಟಿಲ್ ಕ್ಯಾನ್ ಐ ರೆಸ್ಪೆಕ್ಟ್ ಮೈ ಸೆಲ್ಫ್, ಇದೆಲ್ಲ ಕ್ವಶನ್ಗಳು ನೀವು ಹಾಕೋಬೇಕಾಗಿರುವಂಥದ್ದು. ಇದೇ ನಿಮಗೆ ಸರಿಯಾದ ನಿರ್ಧಾರಗಳನ್ನ ಮಾಡೋಕೆ ಅನುವು ಮಾಡಿಕೊಡುವಂಥದ್ದು. ಕೆಲವು ಅನಿರ್ಧಾರಗಳೇನಿರ್ತವೆ, ನೀವು ನಿರ್ಧಾರ ಮಾಡದೆ ಹೋಗೋದು, ಒಂದರಿಂದ ಹಿಂಜರಿಯೋದು, ಅದು ಕೂಡ ಭಯದಿಂದಾನೇ ಇರುತ್ತೆ. ಕೆಲವು ಕೆಲಸಗಳನ್ನ ಮಾಡೋದು, ಅದು ಕೂಡ ಕೆಲವು ಸರಿ ಭಯದಿಂದಾನೇ ಇರುತ್ತೆ. ಯಾವುದು ಈ ತರ ಎಕ್ಸ್ಟರ್ನಲ್ ಎಮೋಷನ್ ಇಂದ ಹುಟ್ಟುತ್ತಾ ಇದೆ ಅದನ್ನು ನೀವು ಕ್ವಶನ್ ಮಾಡ್ಕೋಬೇಕು. ಒಂದು ಮಾತಿದೆ, ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದು, ಕೋಪದಲ್ಲಿದ್ದಾಗ ನಿರ್ಧಾರಗಳನ್ನ ತಗೊಳ್ಬಾರ್ದು, ಮತ್ತೆ ದುಃಖದಲ್ಲಿದ್ದಾಗ ಕೋಪದಲ್ಲಿದ್ದಾಗ ಏನು ಅನ್ಬಾರ್ದು, ದುಃಖದಲ್ಲಿದ್ದಾಗ ನಿರ್ಧಾರಗಳನ್ನ ತಗೊಳ್ಬಾರ್ದು,
ಮಾತುಗಳನ್ನ ಖುಷಿಯಾಗಿದ್ದಾಗ ಕೊಡಬಾರದು ಅಂತ. ಈ ಫಾರ್ ಎಕ್ಸಾಂಪಲ್ ಅದಕ್ಕೆ ನಮ್ಮ ಪುರಾಣಗಳನ್ನೇ ತಗೊಂಡ್ರೆ, ಪುಣ್ಯಕಥೆಗಳನ್ನ ತಗೊಂಡ್ರೆ, ನಮ್ಮ ಇತಿಹಾಸನೇ ತಗೊಂಡ್ರೆ, ಮಹಾಭಾರತ ರಾಮಾಯಣ ಇದು ಇತಿಹಾಸ. ಅಂದ್ರೆ ದಟ್ ಈಸ್ ದಟ್ ಹೀಗಾಗಿತ್ತು ಅಂತ. ಇಟ್ ಇಸ್ ನಾಟ್ ಈ ಪುರಾಣ ಪುಣ್ಯಕಥೆ ಅದೆಲ್ಲ ಏನಿಲ್ಲ. ಮಿಥಾಲಜಿ ಅನ್ನೋದು, ಮೈಥಾಲಜಿ ಇಸ್ ಅ ವೆರಿ ರಾಂಗ್ ಟರ್ಮ್ ಟು ಯೂಸ್ ಫಾರ್, ಅದೊಂದು ಹೇಳಬೇಕು, ಮೈಥಾಲಜಿ ಇಸ್ ಅ ವೆರಿ ರಾಂಗ್ ಟರ್ಮ್ ಟು ಯೂಸ್ ಫಾರ್ ಮಹಾಭಾರತ ರಾಮಾಯಣ ಎಲ್ಲ. ಸೊ ಏನಾಗುತ್ತೆ, ದಶರಥ, ಕೈಕೇಯಿ, ರಾಮ ಎಲ್ಲ ಸ್ಟೋರಿ ನಮಗೆ ಗೊತ್ತಿದೆ. ದಶರಥ ಪ್ರಾಮಿಸ್ ಕೊಟ್ಟಿರ್ತಾನೆ. ಯಾವಾಗ ಕೊಟ್ಟಿರ್ತಾನೆ? ತನ್ನನ್ನ ಆಕೆ ಯುದ್ಧದ ಟೈಮಲ್ಲಿ ಕಾಪಾಡಿದ್ರಿಂದ ನಿನಗೆ 2 ವಿಶ್ ನೀನು ಗ್ರಾಂಟ್ ಮಾಡ್ತೀನಿ ತಗೋ ಅಂತ ಖುಷಿಯ ಸಂದರ್ಭದಲ್ಲಿ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಆಕೆ ಅದನ್ನ ಬೇಡ ಅಂತಾಳೆ. ಬಟ್ ಅದು ಯಾವಾಗ ಯೂಸ್ ಆಗುತ್ತೆ? ರಾಮ ಇನ್ನೇನು ಪಟ್ಟಕ್ಕೆ ಏರಬೇಕು ಅನ್ಬೇಕಾದ್ರೆ ಮಂಥರೆ ಅಂತ ಅನ್ನೋಳು ಬ್ರೈನ್ ವಾಶ್ ಮಾಡಿದಾಗ ಅದು ಯೂಸ್ ಆಗುತ್ತೆ. ಕೊಟ್ಟಿರೋ ಮಾತು ಖುಷಿಯಲ್ಲಿ ಕೊಟ್ಟಿದ್ದು, ಯಾವುದೋ ಸಂದರ್ಭದಲ್ಲಿ ಕೊಟ್ಟಿದ್ದು ಇನ್ಯಾವಾಗ್ಲೂ ಆಗತ್ತೆ. ನೀವು ಇವತ್ತು ತಗೊಂಡಿರೋ ನಿರ್ಧಾರಗಳ ಪ್ರತಿಫಲ ಇವತ್ತೇ ಇರಬೇಕು ಅಂತಿಲ್ಲ. ನಾನು ಇವತ್ತು ಬೀಜ ನೆಟ್ರೆ ಅದು ನಾಳೆ ಫಲ ಕೊಡೋದಿಲ್ಲ, ಅದು ಮರ ಆಗಿ ಹುಟ್ಟಿ ಅದಾದ ಮೇಲೆ ಫಲ ಕೊಡುವಂಥದ್ದು. ಸೊ ನೀನು ಇವತ್ತು ಮಾಡುವಂಥ ಕೆಲಸಗಳು ಇನ್ಯಾವತ್ತೂ ಎಲ್ಲೋ ಒಂದ್ ಕಡೆ ಹೊಡೆಯುತ್ತೆ. ಸೊ ನಿಮ್ಮ ಥಾಟ್ ಪ್ರಾಸೆಸ್ ಅದು ಇರಬೇಕು. ಈಗ ನಾನು ಈ ಸಂದರ್ಭದಲ್ಲಿ ನನಗೇನು ಬೇಕೋ ಅದನ್ನ ತಿಂತೀನಿ, ನನಗೇನು ಬೇಕೋ ಅದನ್ನ ನೋಡ್ತೀನಿ, ನನಗೇನು ಬೇಕೋ. ಈಗ ಒಂದು ವಾಸ್ಟ್ ಕಾನ್ಸೆಪ್ಟ್ ಅಂತ ತಗೊಂಡಾಗ, ಈಗ ವಾಟ್ ಡು ಯು ಕಾಲ್ ಯುವರ್ ಮೈಂಡ್? ಈಗ ಐ ವಿಲ್ ಟೆಲ್ ದಿಸ್ ಮೈ ಮೈಂಡ್, ಐ ವಿಲ್ ಟೆಲ್ ದಿಸ್ ಮೈ ಬಾಡಿ. ಸೊ ವೆನ್ ಐ ಸೇ ಇಟ್ ಇಸ್ ಮೈ ಮೈಂಡ್, ಇಟ್ ಇಸ್ ಮೈ ಬಾಡಿ, ಇಟ್ ಮೀನ್ಸ್ ಐ ಓನ್ ಇಟ್. ನನ್ನದು ಅನ್ನೋ ವಿಷಯ ನಾನಾಗೋಕ್ ಸಾಧ್ಯನಾ? ಅದು ನೀವು ಓನ್ ಮಾಡ್ತಾ ಇದ್ದೀರಾ, ಬಟ್ ಇಟ್ ಇಸ್ ನಾಟ್ ಯು. ಇದೊಂದು ಬಟ್ಟೆ. ಕರೆಕ್ಟ್. ಸೊ ಯು ಓನ್ ದಿಸ್ ಥಿಂಗ್. ಈ ದೇಹ ಅಂತ ಅನ್ನೋದು, ಆ ಬಟ್ಟೆ ನಿಮ್ಮದು, ಆ ಬಟ್ಟೆ ನೀವಾಗಕ್ಕಾಗಲ್ಲ. ಈ ಬ್ರೈನ್, ಈ ಮಿದುಳು, ಈ ಮನಸ್ಸು ನಿಮ್ಮದು, ಅದು ನೀವಾಗಕ್ ಸಾಧ್ಯ ಇಲ್ಲ. ಅದರೊಳಗಿರೋ ಒಂದು ಆತ್ಮ ಏನಿದೆ, ಎನರ್ಜಿ, ಅದು ನೀವು. ಅದನ್ನ ಓಕೆ. ಸೊ ನೀವು ನಿಮ್ಮ ನಿರ್ಧಾರಗಳನ್ನ ಇದನ್ನ ಬಳಸಿ ತಗೊಳ್ತಾ ಇದ್ದೀರಾ, ಅಥವಾ ಈ ಶರೀರ ಏನೋ ಒಂದು ಆಸೆ ಪಡ್ತಾ ಇದೆ ಅದನ್ನ ಬಳಸಿ ತಗೊಳ್ತಾ ಇದ್ದೀರಾ? ಅದೆರಡು ನೀವು ಕ್ವಶನ್ ಮಾಡ್ಕೋಬೇಕು. ಯಾಕಂದ್ರೆ ಈ ತರ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾಗ ದ ಥಿಂಗ್ಸ್ ದಟ್ ಯು ಓನ್ ಈಸ್ ಓನಿಂಗ್ ಯು. You are not owning the things that. So detachment anta bandaga, it is not that you don't own anything, it is that you don't let anything own you. Nimma ನಿರ್ಧಾರಗಳು ಡಿಟ್ಯಾಚ್ಮೆಂಟ್ ಇಂದ ಬರಬೇಕು. ಸೊ ಅಲ್ಲಿ ಏನಾಗುತ್ತೆ, ಆತ ಖುಷಿಯಿಂದ ಕೊಟ್ಟಿರುವಂತಹ ವರಗಳು ಆತನಿಗೆ ವಿರುದ್ಧವಾಗಿ ಪರಿಣಾಮ ಆಗುತ್ತೆ. ಆಕೆ ಅದನ್ನ ಬಳಸ್ಕೊಳ್ತಾಳೆ. ಆ ಸಂದರ್ಭದಲ್ಲೂ ಆಕೆ ನೋಡೋದಿಲ್ಲ ಮುಂದೆ ಏನಾಗಬಹುದು ಅಂತ. ಮುಂದೆ ಏನಾಗುತ್ತೆ, ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗ್ತಾರೆ, ತನ್ನ ಗಂಡನನ್ನೇ ಕಳ್ಕೊಳ್ತಾಳೆ, ತನ್ನ ಸ್ವಂತ ಮಗ ಆಕೆನ ಹೇಟ್ ಮಾಡೋಕ್ ಶುರು ಮಾಡ್ತಾನೆ, ಎಲ್ಲ ಅಧ್ವಾನ ಆಗೋಗುತ್ತೆ. ಸೊ ಆತ ಕೊಡ್ಬೇಕಾದ್ರೂ ಯೋಚನೆ ಮಾಡ್ಬೇಕಾಗಿತ್ತು, ಈಕೆ ಕೇಳಬೇಕಾದ್ರೂ ಯೋಚನೆ ಮಾಡ್ಬೇಕಾಗಿತ್ತು. ಇಲ್ಲಿ ನಿರ್ಧಾರಗಳು ಏನ್ ತಗೊಳ್ತಾರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಕೋಪದ ಬಗ್ಗೆ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಹಾಡನ್ನ ನೋಡಿದ್ವಿ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಸೊ ಮಂಗುಸಿನ ಮಗುನ್ ನೋಡ್ಕೊಂತ ಬಿಟ್ಟು ಹೋಗಿರ್ತಾರೆ, ಹಾವು ಬರುತ್ತೆ, ಹಾವನ್ನ ಮಂಗುಸಿ ತಿನ್ನುತ್ತೆ. ಆಕೆ ಆ ಹಾವನ್ನ ಮಂಗುಸಿ ಕೊಂದಿರುತ್ತೆ, ಹೊರಗಡೆ ಬರ್ತಾಳೆ, ಬಾಯಲ್ಲಿ ರಕ್ತ ಇರುತ್ತೆ, ಆಕೆ ಮಗುನ ಕೊಂದಿದೆ ಅಂತ ಅನ್ಕೊಂಡು ಹೊಡೆದು ಹಾಕ್ಬಿಡ್ತಾಳೆ, ಮಂಗುಸಿ ಸತ್ತೋಗುತ್ತೆ. ನೋಡಿದ್ರೆ ಮಗುನ್ ಕಾಪಾಡಿರುತ್ತೆ. ಕೋಪದ ನಿರ್ಧಾರಗಳು. ಈಗ ಅಶ್ವತ್ಥಾಮ ತನ್ನ ಬ್ರಹ್ಮಾಸ್ತ್ರವನ್ನ ಆ ಕಡೆ ಕೋಪದಲ್ಲಿ ಯಾರ ಕಡೆ ಪಾಯಿಂಟ್ ಮಾಡ್ತಾನೆ, ರೈಟ್? ಅದಾದ್ಮೇಲೆ ಪಾಂಡವರ ತಲೆ ತಗೊಂಡ್ಬರೋ ಬದಲು ಪಾಂಡವರ ಮಕ್ಕಳು ತಲೆ ತಗೊಂಡ್ಬರ್ತಾನೆ. ಇದೆಲ್ಲ ಆಗೋದು ಯಾವ್ದ್ರಿಂದ? ಕೋಪದಿಂದ. ಇನ್ನು ದುಃಖ ಅಂತ ಬಂದಾಗ್ಲೂ ಅಷ್ಟೇ, ನಾವು ಈಗ ಹೇಳದ್ನಲ್ಲ, ಅದು ದುಃಖಕ್ಕೂ ನೀವು ತಗೋಬಹುದು. ದುಃಖದಲ್ಲಿ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಬಿಡ್ತಾಳೆ, ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡಿರೋ ದುಃಖದಲ್ಲಿ. ಆ ಶಾಪ ಆಮೇಲೆ ರಿಗ್ರೆಟ್ ಮಾಡ್ತಾಳೆ, ಬಟ್ ಅದನ್ನ ವಾಪಸ್ ತಗೊಳೋದಕ್ಕಾಗೋದಿಲ್ಲ. ಅದನ್ನೇ ನಾವು ಹೇಳೋದು, ಕೋಪದಲ್ಲಿ ಕುಯ್ಕೊಂಡು ಮೂಗು ವಾಪಸ್ ಬರೋದಿಲ್ಲ ಅಂತ. ಸೊ ನಿಮ್ಮ ನಿರ್ಧಾರಗಳು ಒಂದು ಸ್ಕ್ರಿಪ್ಚರ್ಸ್ ಪ್ರಕಾರ ಇರಬೇಕು, ಇನ್ನೊಂದು ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯ ಭಯ ಬಂಧಂ ಮೋಕ್ಷಂ ಛಾಯಾವೆಟ್ಟಿ ಬುದ್ಧಿ ಸಾ ಪಾರ್ಥ ಸಾತ್ವಿಕೆ ಅಂತ. ಅಂದ್ರೆ ಒಂದು ಬುದ್ಧಿ ಏನಿದೆ, ನಿಮಗೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋಕೆ ಗೈಡ್ ಮಾಡುವಂತಹ ಬುದ್ಧಿ ಏನಿದೆ, ಅದನ್ನ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಈಗ ಪ್ರತಿಯೊಂದು ಎಲಿಮೆಂಟ್ ಅಲ್ಲೂ, ನಮ್ಮಲ್ಲೂ, ಪ್ರತಿಯೊಂದು ಥಾಟ್ ಅಲ್ಲೂ ಸತ್ವ ರಜಸ್ ತಮಸ್ ಅನ್ನೋದಿದ್ದೇ ಇರುತ್ತೆ. ಸೊ ಈ ರಾಮಾಯಣ ಮಹಾಭಾರತ ಭಗವದ್ಗೀತೆ ಎಲ್ಲ ಓದ್ಬೇಕಾದ್ರೆ ನಾನ್ ವೆಜ್ ಎಲ್ಲ ತಿನ್ಕೊಂಡು ಓದಬಾರ್ದು, ಅದೆಲ್ಲ ಏನಿದೆ, ಬಿಕಾಸ್ ದೋಸ್ ಆರ್ ಆಲ್ ತಾಮಸಿಕ್ ಫುಡ್ಸ್. ನೀವು ಅದನ್ನ ಕನ್ಸ್ಯೂಮ್ ಮಾಡಿದಾಗ ಅದರಿಂದ ನೀವೇನ್ ಗ್ರಾಸ್ ಮಾಡೋಕ್ ಸಾಧ್ಯನೋ ಅದನ್ನ ಗ್ರಾಸ್ ಮಾಡೋಕ್ ಆಗೋದಿಲ್ಲ ಅನ್ನೋ ಒಂದು ಮೇನ್ ರೀಸನ್ಗೆ. ಸೊ ಈ ತರದ ಸಾತ್ವಿಕ ಬುದ್ಧಿಯನ್ನ ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಅದರ ವಿರುದ್ಧ ಹೋಗ್ಬಾರ್ದು. ನಿಮ್ಮ ಒಳಗಿರೋ ಧ್ವನಿನ ಕಾಪಾಡ್ಕೋಬೇಕು. ನೀವು ಒಂದು ಎಮೋಷನ್ಸ್ ನ ನಿಮ್ಮಿಂದ ಸಪರೇಟ್ ಮಾಡಿ ನೋಡ್ಕೋಬೇಕು. ಅದ್ರ ಜೊತೆ ನೀವು ಐಡೆಂಟಿಫೈ ಮಾಡ್ಕೋಬಾರ್ದು. ರಾಜೇಶ್ ಈಸ್ ಆಂಗ್ರಿ, ರಾಜೇಶ್ ಈಸ್ ಫೀಲಿಂಗ್ ಆಂಗ್ರಿ,
ರಾಜೇಶ್ ಈಸ್ ನಾಟ್ ಆಂಗ್ರಿ, ಅಕ್ಷಯ್ ಈಸ್ ಫೀಲಿಂಗ್ ಆಂಗ್ರಿ, ಬಟ್ ಅಕ್ಷಯ್ ಈಸ್ ನಾಟ್ ಆಂಗ್ರಿ. ಇನ್ಸ್ಟೆಡ್ ಆಫ್ ಯು ಐಡೆಂಟಿಫೈಯಿಂಗ್ ಇಟ್ ಯೋರ್ ಸೆಲ್ಫ್, ಸಪರೇಟ್ ಇಟ್, ಸಿ ಇಟ್. ಹಸಿವಾಗ್ಲಿ, ಕೋಪ ಆಗಲಿ, ಖುಷಿ ಆಗಲಿ, ಅದು ಟೆಂಪರರಿ ಅಷ್ಟೇ. ಅದರಿಂದ ಯಾವುದೇ ಪರ್ಮನೆಂಟ್ ಡ್ಯಾಮೇಜ್ಗಳು, ಪರ್ಮನೆಂಟ್ ಡಿಸಿಷನ್ಗಳು ಆಗಬಾರ್ದು ಅನ್ನೋದು. ಸೊ ಇದು ಮೇನ್ಲಿ ನೀವು ನಿರ್ಧಾರಗಳು ತಗೋಬೇಕಾದ್ರೆ ನೋಡ್ಬೇಕಾಗಿರುವಂತ ಕಾಂಪಸ್. ಈಗ ನಾನು ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಬೇಕು, ಒಂದು ಬಟ್ಟೆ ಅಂಗಡಿ ಇಡಬೇಕು ಅಂತ ಇಟ್ಕೊಳ್ಳಿ. ಈಗ ನನಗೆ ಬಟ್ಟೆ ಅಂಗಡಿನೋ ಅಥವಾ ಏನೋ ಒಂದು ಓಪನ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ನನಗೆ ಭಯ. ಓಕೆ, ಏನು 25 ಲಕ್ಷ ಬಟ್ಟೆ ಅಂಗಡಿಗೆ ನಾನು ಬಂಡವಾಳ ಹಾಕ್ತೀನಿ, ನಾನು ಮುಂದೆ ನಾನು ಪ್ರಾಫಿಟ್ ತೆಗಿತೀನಾ ಇಲ್ವಾ ಅಂತ ಒಂದು. ಈಗ ಒಂದು ಸಿನಿಮಾ ಹೀರೋ ಆಗಬೇಕು ಅಂತಲೇ ಇಟ್ಕೊಳ್ಳಿ. ಓಕೆ, ನಾನು ಸಿನಿಮಾ ಮಾಡ್ತೀನಿ, ಜನ ನೋಡೋಕೆ ಬರ್ತಾರಾ ಇಲ್ಲ ಅಂತಲೇ ಒಂದು. ಅಥವಾ ಇನ್ನು ಕೆಲವು ಹೆಣ್ಮಕ್ಳಿಗೆ ಸಿಂಪಲಾಗಿ ಒಂದು ಬ್ಯೂಟಿ ಪಾರ್ಲರೇ, ಒಂದು ಸಲೂನೇ, ಒಂದು ಸ್ಪಾನೋ ಸಲೂನೋ ಓಪನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಮುಂದೆ ಏನಾಗತ್ತೋ ಗೊತ್ತಿಲ್ಲ, ಮಾಡೋಣ ಧೈರ್ಯವಾಗಿ ಅಂತ. ಆ ರಿಸಲ್ಟ್ಸ್ ಇರುತ್ತೆ ಗೊತ್ತಾ, ಆ ರಿಸಲ್ಟ್ಸ್ಗೆ ಅಟ್ಯಾಚ್ ಆಗದೆ ಈ ಕೆಲಸ ಶುರು ಮಾಡೋದು ಹೆಂಗೆ? ಇದು ಭಗವದ್ಗೀತೆಯಲ್ಲಿ ಒಂದು ಮುಖ್ಯವಾದ ಶ್ಲೋಕ ಬರುತ್ತೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಕರ್ಮ ಫಲ ತುರ್ಬುರ್ಮ ಹೇತು ಸಂಗೋಸ್ತ್ವ ಕರ್ಮಣಿ ಅಂತ. ಉಚ್ಚಾರಣೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಬೋದು, ನಾನು ಜೋಡಿಸ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಶ್ರೀಕೃಷ್ಣ ಮೇನ್ ಆಗಿ ಏನ್ ಹೇಳ್ತಾ ಇದ್ದಾನೆ, ಕರ್ಮವನ್ನ ಮಾಡಬೇಕು, ಕರ್ಮದಿಂದ ಬರ್ತಕ್ಕಂತಹ ರಿಸಲ್ಟ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಬಾರ್ದು. ಈಗ ನಾನೊಂದು ಕರ್ಮ ಮಾಡೋದ್ರಿಂದ ಅದಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಆಸೆನೋ, ಅಥವಾ ನಾನು ಆ ಕರ್ಮ ಮಾಡೋದ್ರಿಂದ ಏನಾದ್ರೂ ಕೆಟ್ಟದಾಗುತ್ತೆ ಅನ್ನೋ ಭಯನೋ ನನ್ನನ್ನ ಕರ್ಮ ಮಾಡೋದ್ರಿಂದ ತಡೆಯೋಕ್ ಹೋಗಬಾರ್ದು ಅಂತ. ಇನ್ನೊಂದೇನು ಶ್ಲೋಕ ಬರುತ್ತೆ ಅಂತಂದ್ರೆ, ತಸ್ಮದ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆಸಕ್ತೋ ಹೇ ಆಚರಣ್ ಕರ್ಮ ಪರಂ ಅಪ್ನೋತಿ ಪುರುಷ ಅಂತ. ಅಂದ್ರೆ ಯಾರು ಒಂದು ಇಂಟೆನ್ಷನ್ನ ಇಟ್ಕೊಂಡು, ಒಂದು ಗ್ರೀಡ್ನ ಇಟ್ಕೊಂಡು, ಅಥವಾ ಒಂದು ಆಸೆನ ಇಟ್ಕೊಂಡು ಅದನ್ನ ಅಂಥದ್ದು ಇಟ್ಕೊಳ್ದೆ ಯಾರು ಕೆಲಸ ಮಾಡ್ತಾರೋ, ಆ ಥರದ ಆಚರಣೆಗಳಿಂದ, ಆ ಥರದ ಕೆಲಸಗಳಿಂದ ಯಾವುದೇ ಪಾಪಗಳು ಅಥವಾ ಆ ಥರದ ಏನು ಬ್ಯಾಡ್ ಎಲಿಮೆಂಟ್ಸ್ ಆ್ಯಡ್ ಆಗೋದಿಲ್ಲ ಅಂತ. ಈಗ ಅರ್ಜುನ ಆ ಯುದ್ಧ ನಡಿಬೇಕಾದ್ರೆ ಬೇಸಿಕಲಿ ಹೇಳ್ತಾನೆ, ಎದುರುಗಡೆ ನನ್ನ ರಿಲೇಟಿವ್ಸ್ ಎಲ್ಲ ನಿಂತಿದ್ದಾರೆ, ಇವ್ರನ್ನ ಕೊಂದ್ರೆ ಅಂತ ಪಾಪ ಸುತ್ಕೊಳ್ಳುತ್ತೆ, ನಮ್ಮ ಏನ್ ಲೀನಿಯೇಜೇ ಡೆಸ್ಟ್ರಾಯ್ ಆಗಿ ಹೋಗುತ್ತೆ, ಎಷ್ಟೊಂದು ಜನದ ವಂಶವೃಕ್ಷನೇ ನಿರ್ನಾಮ ಆಗಿ ಹೋಗುತ್ತೆ, ಅವರಿಗೆ ಪಿಂಡ ಬಿಡೋರು ಯಾರು, ಅವರಿಗೆ ಎಡೆ ಇಡೋರು ಯಾರು, ಕಾರ್ಯಗಳನ್ನ ಮಾಡೋರು ಯಾರು, ಮುಂದೆ ಹೇಗೆ ಪಿತೃಗಳಿಗೆ ಅಂತೆಲ್ಲ. ಸೊ ಹೀಗೆ ಅವನು ಏನು ಅಂದ್ಕೊಳ್ತಾನೆ ಅದೆಲ್ಲ ಅವನು ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲಿ ಇದಕ್ಕಿಂತ ಮುಂಚೆ ನಾನು ಹುಟ್ಟಿದ್ದೀನಿ. ಕೃಷ್ಣ ಫಸ್ಟ್ ನಾನು ಇದನ್ನ ಹೇಳಿದ್ ವಿವಸ್ವನಿಗೆ ಅಂತ, ಸೂರ್ಯನಿಗೆ. ಸೊ ಸೂರ್ಯನಿಂದ ಇನ್ನೊಬ್ರಿಗೆ ಹೋಯ್ತು, ಮತ್ತೊಬ್ರಿಗೆ ಹೋಯ್ತು, ಹಾಗೆ ಬಂತು, ಮತ್ತೆ ಮರ್ತು ಹೋಯ್ತು, ಮತ್ತೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ. ಸೊ ಅವಾಗ ಹೇಳ್ತಾನೆ, ನೀನ್ ಇವಾಗಿದ್ಯಾ, ಅವಾಗ ಹೇಳೋಕೆ ಹೇಗೆ ಸಾಧ್ಯ ಅಂತ. ಒಬ್ಬ ಅರ್ಥ ಮಾಡ್ಕೊಂಡಿರೋ ಇದನ್ನ ಅವನು ಅರ್ಥ ಮಾಡ್ಕೋಬಹುದು, ಇದು ನಾನು ಮೊದಲನೇ ಸರಿ ಹುಟ್ಟುತ್ತಾ ಇರೋದಲ್ಲ, ಈ ತರ ತುಂಬಾ ಆಗಿದೆ, ತುಂಬಾ ಸರಿ ನಾನು ಹುಟ್ಟಿದೀನಿ, ತುಂಬಾ ಸರಿ ಸತ್ತಿದ್ದೀನಿ. ಅಂದ್ರೆ ಪ್ರತಿ ಸಾವು ಹುಟ್ಟೇನೆ. ಸೊ ಹುಟ್ಟುತ್ತಾನೆ ಕಾಂಟ್ರಾಕ್ಟ್ ಅಲ್ಲಿ ಬಂದ್ಬಿಡೋದೆ ಸಾವು. ಸೊ ಇಲ್ಲೆಲ್ಲರಿಗೂ ಎಕ್ಸ್ಪೈರಿ ಡೇಟ್ ಇದೆ, ಕಾಣೋದಿಲ್ಲ ಅಷ್ಟೇ. ಅದ್ರ ಮಧ್ಯೆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಈಗ ನಾವು ಒಂದು ಮಾತಿದೆ, ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗಲ್ಲ ಅಂತ. ಹೊತ್ಕೊಂಡು ಹೋಗಬಹುದು ಅನ್ನೋದೊಂದು ಮಾತಿದ್ರೆ ಏನೋ ಬಿಡ್ತಿರ್ಲಿಲ್ಲ ಜನ ಎಷ್ಟು ಮಾಡ್ತಾ ಇದ್ರು, ಏನೆಲ್ಲಾ ಮಾಡ್ತಾ ಇದ್ರು ಅಂತಂದ್ರೆ, ಇನ್ನು ಆಯ್ತು ಪೂರ್ತಿ ಎತ್ಕೊಂಡು ಹೋಗಕ್ಕಾಗಲ್ಲ, 10% ಎತ್ಕೊಂಡು ಹೋಗ್ಬೋದು ಅಂದ್ರೆ ಇನ್ಯಾವ ಲೆವೆಲ್ ಮಾಡ್ತಾ ಇದ್ರು. ಈಗ 10% ರೀಚ್ ಆಗ್ಬೇಕು ಅಂತಂದ್ರೆ, ಈ ಕಾರ್ಪೊರೇಟ್ ಅಲ್ಲೆಲ್ಲ ಒಂದಿದೆ, ಒಂದು ಟೂಲ್ ಇದೆ, ಸೇಪಿಯನ್ಸ್ ಅಂತ ಏನೋ ಒಂದು ಟೂಲ್ ಬರುತ್ತೆ. ಅದ್ರಲ್ಲಿ ಏನು ಅಂತಂದ್ರೆ, ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾಗೋದಕ್ಕೆ ಕೀಪ್ಯಾಡು ಮೌಸು ವರ್ಕ್ ಆಗ್ತಾ ಇರಬೇಕು, ಮೂವ್ ಆಗ್ತಾ ಇರಬೇಕು. ಬಟ್ ಈ ಡೆವಲಪರ್ಸ್ಗೆಲ್ಲ ಏನ್ ಪ್ರಾಬ್ಲಮ್ ಅಂತಂದ್ರೆ, ಅವರು ತುಂಬಾ ಯೋಚನೆ ಮಾಡಿ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಮೌಸು ಕೀಪ್ಯಾಡ್ ಎಲ್ಲ ಒತ್ತುತ್ತಾನೆ ಇರಬೇಕು, ಆಗೋದಿಲ್ಲ. ಅದಕ್ಕೆ ಅವರು 8 ಗಂಟೆ ಕೆಲಸ ತೋರಿಸೋದಕ್ಕೆ 13 ಗಂಟೆ ಕೆಲಸ ಮಾಡಬೇಕು. ಹಾಗೆ 10% ಎತ್ಕೊಂಡು ಹೋಗ್ಬೋದು ಅಂತಿದ್ರೆ ಬಹುಶಃ ಜನ 1000 ಪಟ್ಟು ಜಾಸ್ತಿ ಮಾಡ್ತಿದ್ರೇನೋ. ಸೊ ಅಟ್ಯಾಚ್ಮೆಂಟ್ಗಳು ಇದಕ್ಕೆ ಲೀಡ್ ಮಾಡುವಂಥದ್ದು. ಬೇಸಿಕಲಿ ಅಟ್ಯಾಚ್ಮೆಂಟ್ ಅಂದ್ರೆ ಇದಕ್ಕೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಕೆಲಸವನ್ನ ನೀನ್ ಮಾಡು, ಫಲ ಅಫಲವನ್ನ ನನಗೆ ಬಿಟ್ಟುಬಿಡು, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಈಗ ನಾನು ಈ ಉದಾಹರಣೆ ಮುಂಚೆನೂ ಕೊಟ್ಟಿದ್ದೀನಿ, ದಿಸ್ ಇಸ್ ಅ ವೆರಿ ರಿಲೆವೆಂಟ್ ಎಕ್ಸಾಂಪಲ್. ಈಗ ನನಗೆ ಮನೇಲಿ ಒಂದು ಹುಡುಗಿನ ನೋಡ್ತಾ ಇದ್ದಾರೆ, ಅಥವಾ ನಾನೇ ಯಾವುದೋ ಒಂದು ಹುಡುಗಿನೋ ಪ್ರೀತಿ ಮಾಡಿದ್ದೀನಿ, ಆಕೆ ಶಿ ಇಸ್ ವೆರಿ ಬ್ಯೂಟಿಫುಲ್, ನಾನು ಆಕೆನ ಪಡ್ಕೋಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆಕೆ ಬಗ್ಗೆ ಫಸ್ಟ್ ಸ್ಟಡಿ ಮಾಡ್ತೀನಿ. ನಂಗೊಂದು ಅಟ್ಯಾಚ್ಮೆಂಟ್ ಇದೆ ಆಕೆ ಬಗ್ಗೆ, ಆಕೆನ ಪಡ್ಕೋಬೇಕು ಅನ್ನೋ ಅಟ್ಯಾಚ್ಮೆಂಟ್ ಇದೆ. ಆಕೆ ಬಗ್ಗೆ ನಾನು ಸ್ಟಡಿ ಮಾಡಿದಾಗ ಆಕೆಗೆ ಏನು ಇಷ್ಟ ಆಗುತ್ತೆ, ಆಕೆ ಬಿಹೇವಿಯರ್ ಏನು ಒಗ್ಗುತ್ತೆ, ಏನು ಒಗ್ಗಲ್ಲ, ಯಾವನ್ನ ಒಪ್ಕೊಳ್ತಲ್ಲ, ಹೆಂಗೆ ಇಂಪ್ರೆಸ್ ಮಾಡ್ಬೋದು, ಇದೆಲ್ಲ ಮಾಡ್ಕೊಂಡು ನಾನು ಆ ಥರ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀನಿ, ಅವಳಿಗೋಸ್ಕರ ಬದಲಾಗ್ತಾ ಹೋಗ್ತೀನಿ. ಬಟ್ ದಿಸ್ ಈಸ್ ಅ ಕ್ಲೋತ್ ದಟ್ ಯು ಆರ್ ವೇರಿಂಗ್, ದಿಸ್ ಇಸ್ ನಾಟ್ ಯು, ದಿಸ್ ಇಸ್ ನಾಟ್ ಯುವರ್ ಸ್ಕಿನ್.
ಇವಾಗ ಯಾರ್ಯಾರು ಏನೇನ್ ಎಥಿಕ್ಸ್ ಅಂತ ಫಾಲೋ ಮಾಡ್ತಾರಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಅದನ್ನ ಬಟ್ಟೆ ತರನೇ ಹಾಕೊಳ್ಳೋದು, ಚರ್ಮದ ತರ ಯಾರು ಇಟ್ಕೊಂಡಿಲ್ಲ. ಮುಖವಾಡಗಳು ಈ ಸಂದರ್ಭಕ್ಕೆ ಇದು ವರ್ಕ್ ಆಯ್ತು ಅಂತ ಇದನ್ನ ಹಾಕೊಳ್ಳೋದು, ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕ್ಬಿಡೋದು, ನೆಕ್ಸ್ಟ್ ಇನ್ನೊಂದು ಹಾಕೊಳ್ಳೋದು. ಸೊ ನೀವು ಆ ತರ ಹುಡುಗಿನ ಇಂಪ್ರೆಸ್ ಮಾಡಿದಾಗ ಅವಳು ನನಗೆ ಬೇಕಾಗಿರೋ ಓಕೆ, ನಾಯಿನ ಇಷ್ಟು ಪ್ರೀತಿ ಮಾಡ್ತಾನೆ, ಬೆಕ್ಕನ ಇಷ್ಟು ಪ್ರೀತಿ ಮಾಡ್ತಾನೆ, ಇವ್ರಿಗೆಲ್ಲ ಇಷ್ಟು ಮಾಡ್ತಾನೆ, ಫ್ಯಾಮಿಲಿ ಬಗ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಹೆಣ್ಣು ಮಕ್ಳ ಬಗ್ಗೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾನೆ, ಮಾತಾಡ್ತಾನೆ, ಇಷ್ಟು ಎಂಪತಿ ಇದೆ, ಫ್ಯೂಚರ್ ಬಗ್ಗೆ ಎಷ್ಟು ಡ್ರೀಮ್ಸ್ ಇಟ್ಕೊಂಡಿದ್ದಾನೆ, ನನಗೆ ಎಕ್ಸಾಕ್ಟ್ ಹೆಂಗ್ ಬೇಕು ಹಂಗೆ ಇದ್ದಾನೆ, ದೇವ್ರು ಏನ್ ಕಳಿಸ್ಬಿಟ್ಟ ಅಂತ ಒಂದ್ ಮಾತು ಬರುತ್ತೆ. ಓಕೆ, ಎಲ್ಲ ಆಗತ್ತೆ, ಪ್ರೊಸೀಡ್ ಆಗತ್ತೆ, ಮದುವೆ ಆಗತ್ತೆ. ಎಷ್ಟು ದಿವಸ ಅಂತ ಮುಖವಾಡ ಹಾಕೊಂಡು ಒಬ್ಬ ಮನುಷ್ಯ ಬದುಕೋಕ್ ಸಾಧ್ಯ? ಅಟ್ಯಾಚ್ಮೆಂಟ್ ಇಟ್ಕೊಂಡು ನಾನು ಬದಲಾದೆ, ಅದ್ರ ಮೂಲಕ ನನಗೆ ಏನ್ ಸಿಗಬೇಕೋ ಸಿಗುತ್ತೋ. ಅದಾದ್ಮೇಲೆ ಒಂದೇ ತಾರಸಿ ಕೆಳಗೆ ಮಲಗಬೇಕಾದ್ರೆ, ಒಂದೇ ಬೆಡ್ ಮೇಲೆ ಒಂದೇ ತಾರಸಿ ಕೆಳಗಡೆ ಊಟ ಮಾಡಬೇಕಾದ್ರೆ ವಿ ಬಿಕಮ್ ನೇಕೆಡ್. ಬೇಸಿಕಲಿ ನಾವು ಬೆತ್ತಲಾಗ್ತಾ ಹೋಗ್ತೀವಿ, ನಮ್ಮ ವ್ಯಕ್ತಿತ್ವ ಬೆತ್ತಲಾಗ್ತಾ ಹೋಗುತ್ತೆ. ಆ ತರ ನಾವು ಬೆತ್ತಲಾಗ್ತಾ ಹೋದಾಗ, ನಾವು ಆಗ್ತಾ ಹೋದಾಗ ಸಡನ್ ಆಗಿ ಅವ್ರಿಗೊಂದು ಶಾಕ್ ಬರುತ್ತೆ. ನಾನ್ ಪ್ರೀತಿ ಮಾಡಿದ್ದು ಇವ್ರನ್ನಲ್ಲ, ಇದು ಯಾರಿದು ಅಂತ. ಅಲ್ಲಿಗೆ ಮದುವೆ ಯಾವ ಕಡೆ ಹೋಗುತ್ತೆ ಅಂತ ನಮಗೆ ಗೊತ್ತಿದೆ, ಡಿವೋರ್ಸ್ ಕಡೆ ಹೋಗುತ್ತೆ. ಈಗ ಯಾಕೆ ಅಷ್ಟು ಡಿವೋರ್ಸ್ ಆಗ್ತಾ ಇದೆ? ಅರೇಂಜ್ ಮ್ಯಾರೇಜ್ ಆಗಲಿ, ಲವ್ ಮ್ಯಾರೇಜ್ ಆಗಲಿ, ಇದು ಒನ್ ಆಫ್ ದ ಎಲಿಮೆಂಟ್. ನಮ್ಗೆ ಏನೋ ಒಂದು ಬೇಕು ಅಂತ ಅಟ್ಯಾಚ್ಮೆಂಟ್ಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ, ಹಾಗೆ ಜೀವನದಲ್ಲಿ ಕಂಟ್ರೋಲ್ ಮಾಡಬಹುದಾದಂಥಷ್ಟು ಒಂದಷ್ಟಿದೆ, ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಂಥದ್ದು ಒಂದಷ್ಟಿದೆ. ಈಗ ಒಬ್ರು ಒಂದು ಗಿಡ ನೆಟ್ರು ಅಂತ ಅಂದ್ಕೊಳ್ಳೋಣ. ಗಿಡನ ನೆಡೋದು, ಅದಕ್ಕೆ ನೀರು ಹಾಕೋದು, ಅದೆಲ್ಲ ನಾನು ಎಲ್ಲಿ ನೆಡ್ಬೋದು ಅದನ್ನೆಲ್ಲ ನಾನು ಕಂಟ್ರೋಲ್ ಮಾಡ್ಬೋದು. ಬಟ್ ಸೂರ್ಯನ ಕಿರಣಗಳು ಎಷ್ಟು ಬೀಳ್ತವೆ, ಮಳೆಗಾಳಿ ಎಷ್ಟಾಗತ್ತೆ, ಅದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಅವನು, ಪ್ರಕೃತಿ. ಅದನ್ನ ನಾನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಒಬ್ಬ ಒಂದ್ಸರಿ ದೇವ್ರ ಹತ್ರ ಹೋಗ್ತಾನೆ, ಈ ಅತಿವೃಷ್ಟಿ ಅನಾವೃಷ್ಟಿ ಆಗ್ಬಿಡುತ್ತೆ, ಬೆಳೆಗಳೆಲ್ಲ ನಾಶ ಆಗ್ಬಿಡುತ್ತೆ, ಕಿರ್ಚ್ತಾನೆ ದೇವ್ರಿಗೆ. ಏನ್ ದೇವ್ರೆ, ಇಷ್ಟೆಲ್ಲ ನಾವು ಕಷ್ಟಪಡ್ತೀವಿ, ನೀನ್ ಈ ತರ ಮಾಡ್ಬಿಟ್ಟೆ, ಏನ್ ಮಾಡೋದು? ಸರಿನಪ್ಪ, ನೀನ್ ದೇವ್ರಾಗಿದ್ರೆ ಏನ್ ಮಾಡ್ತಿದ್ದೆ? ನಾನ್ ದೇವ್ರಾಗಿದ್ರೆ ಕಾಲಕ್ಕೆ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಳೆ ಸುರಿಸ್ತಿದ್ದೆ, ಎಷ್ಟು ಬೇಕೋ ಅಷ್ಟೇ ಗಾಳಿ ಬೆಳಕು ಕೊಡ್ತಿದ್ದೆ ಅಂತ. ಹೌದಾ? ಸರಿ, ನೀನೇ ದೇವ್ರಾಗು, ತಗೋ, ನನ್ನ ರೋಲ್ ನೀನೇ ಪ್ಲೇ ಮಾಡು. ಅದು ಎಷ್ಟು ನೀನ್ ಯಾವತ್ತು ಬೇಡ ಅಂತ ಹೇಳ್ತೀಯೋ ಅವತ್ತು ನಾನು ವಾಪಸ್ ತಗೊಳ್ತೀನಿ ಅಂತ ದೇವ್ರು ಕೊಟ್ಬಿಡ್ತಾನೆ. ಅವ್ನು ಕುತ್ಕೊಳ್ತಾನೆ ದೇವ್ರ ಸೀಟಲ್ಲಿ. ಎಷ್ಟು ಮಳೆ, ಒಂದು ಜೋಳ ಹಾಕಿರ್ತಾರೆ ಎಲ್ಲರೂ. ಸರಿ, ಇಷ್ಟೇ ಮಳೆ ಬಂದ್ರೆ ಅವನಿಗೆ ಸೈಂಟಿಫಿಕಲಿ ಎಲ್ಲ ಗೊತ್ತಿರುತ್ತೆ, ಇಷ್ಟಿದ್ರೆ ಇಷ್ಟಿಷ್ಟ, ಬುಕ್ ಪ್ರಕಾರ ಅಷ್ಟಷ್ಟೇ ಮಳೆ ಬೀಳಿಸ್ತಾನೆ, ಅಷ್ಟಷ್ಟೇ ಗಾಳಿ ಬೆಳಕು ಬರ್ತಾನೆ, ಪರ್ಫೆಕ್ಟ್ ಆಗಿ ಒಂದೊಂದು ಅಷ್ಟಷ್ಟು ಒಂದೊಂದು 5 ಅಡಿ 6 ಅಡಿ ಬೆಳೆದು ನಿಂತ್ಕೊಳ್ಳುತ್ತೆ. ಬಟ್ ಏನ್ ಬೆಳೆದಿರುತ್ತಲ್ಲ ಅದ್ರಲ್ಲಿ ಯಾವ್ದ್ರಲ್ಲೂ ಫಲ ಬರೋದೇ ಇಲ್ಲ. ಯಾಕಂದ್ರೆ ಆ ಕಷ್ಟಗಳಿಲ್ದೆ ಎಲ್ಲಾ ಪರ್ಫೆಕ್ಟ್ ಆಗಿ ಸಿಕ್ಕಿ ಬೇರುಗಳು ಆಳಕ್ ಬಿಟ್ಟಿರೋದೇ ಇಲ್ಲ, ನ್ಯೂಟ್ರಿಷನ್ ಹೇಳ್ಕೊಂಡಿರೋದೇ ಇಲ್ಲ, ಅದರಿಂದ ಬರ್ಬೇಕಾಗಿರೋ ಫಲ ಕ್ವಾಲಿಟಿ ಇರೋದಿಲ್ಲ, ಬರೋದೇ ಇಲ್ಲ. ಅದು ಗೊತ್ತಿರಲ್ಲ ಹೆಂಗ್ ಅಬ್ಸರ್ವ್ ಮಾಡ್ಬೇಕು ಅಂತ. ಸೊ ಎಲ್ಲವೂ ಜೀವನದಲ್ಲಿ ಪರ್ಫೆಕ್ಟ್ ಆಗಾದ್ರೆ ಅದು ನಿಮ್ಮನ್ನ ವೀಕ್ ಮಾಡುತ್ತೆ. ಅಂದ್ರೆ ಉದಾಹರಣೆಗೆ ಈಗ ನಿಮ್ಮಪ್ಪ ಆಸ್ತಿ ಮಾಡಿಟ್ಟಿದ್ರೆ, ಉದಾಹರಣೆಗೆ ನಿಮ್ಮಪ್ಪ ಆಸ್ತಿ ಮಾಡಿಟ್ಟಿದ್ರೆ, ಅಥವಾ ಈಗಿನ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ನಮ್ಮ ಕಾಲದಲ್ಲಿ ನಮ್ಮ ಕಾಲ ಅಂತಂದಾಗ ನಮ್ ವಯಸ್ಸಾಗಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಹಕ್ಕಲ್ಲ, ನಾವು ಚಿಕ್ಕವರಾಗಿದ್ದಾಗ ಬಾಲ್ಯದ ದಿನಗಳಲ್ಲಿ ನಮ್ಮ ಅಪ್ಪ ಅಮ್ಮ ಹೆಂಗ್ ಬೆಳೆಸ್ತಾ ಇದ್ರು, ನಂಗೆ ಅದು ಬೇಕು ಅಂದ್ರೆ ನಂಗೆ ಅದು ಇಮಿಡಿಯೇಟ್ ಆಗಿ ಸಿಗ್ತಾ ಇರ್ಲಿಲ್ಲ. ಕಾಂಪಿಟೇಷನ್ ಇತ್ತು, ಬಟ್ ಕಾಂಪಿಟೇಷನ್ ಇರಲಿಲ್ಲ. ಇವಾಗೇನು ಒಂದು ರಿಯಾಲಿಟಿ ಶೋ ಇದೆ, ಮಕ್ಕಳು ಅದ್ರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಲ್ಲಿ ಬೇರೆ ಆ ಮಗು ಅಷ್ಟು ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ನನ್ನ ಮಗು ಇಷ್ಟು ಪರ್ಫಾರ್ಮ್ ಮಾಡಬೇಕು, ಅದೊಂದು ಕಾಂಪಿಟೇಷನ್ ಬಂತು. ಮಗು ಪ್ರೆಷರ್, ಅಟ್ಯಾಚ್ಮೆಂಟ್. ಇನ್ನೇನು ಅವಾಗೆಲ್ಲ ಎಷ್ಟು ದಂಡಿಸ್ಬೇಕು ಅಷ್ಟು ದಂಡಿಸ್ತಾ ಇದ್ರು ಟೀಚರ್ಸ್ ಅಂತನ್ನೋರು. ಸೊ ಅಷ್ಟು ದಂಡಿಸ್ತಾ ಇರ್ಬೇಕಾದ್ರೆ ನಾವು ಕರೆಕ್ಟ್ ಆಗೇ ಇದ್ವಿ. ಇವಾಗೇನು ಟೀಚರ್ಸ್ ಮೈ ಮುಟ್ಬಿಟ್ರೆ ನೆಕ್ಸ್ಟ್ ಡೇ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬಿಡ್ತಾರೆ, ಯಾರು ಮೈ ಮುಟ್ಟಂಗೇ ಇಲ್ಲ. ಅದಕ್ಕೆ ಒಬ್ರು ನಮ್ಮ ಫ್ರೆಂಡ್ ಅವ್ರ ತಂದೆ ಹೇಳ್ತಾ ಇದ್ರು, ಟೀಚರ್ಸ್ಗಳು ಹೊಡೆಯೋದು ಕಡಿಮೆ ಮಾಡಿದ್ಮೇಲೆ ನಾವು ಹೊಡೆಯೋದು ಜಾಸ್ತಿ ಆಗಿದೆ. ಈಸ್ ಅ ಪೊಲೀಸ್ ಆಫೀಸರ್. ಸೊ ನೀವು ಗಾಳಿ ಬೆಳಕು ಎಲ್ಲವನ್ನೂ ಅಷ್ಟು ಪರ್ಫೆಕ್ಟ್ ಆಗಿ ಕೊಡ್ತಾ ಇದ್ದೀರಾ, ಮುಂದೆ ಅವ್ರು ನಿಜವಾಗ್ಲೂ ಎಂಟರ್ ಆದಾಗ ರಿಯಲ್ ವರ್ಲ್ಡ್ಗೆ ನನಗೆಲ್ಲ ಸಿಗ್ತಾ ಇತ್ತಲ್ಲ, ನಾನು ಪ್ರಾಪರ್ ಆಗಿದ್ನಲ್ಲ, ಇದು ಹೇಗೆ, ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದನ್ನ ಒಗ್ಗಿಕೊಳ್ಳೋಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಇವಾಗಿನ ಸಿನಾರಿಯೋದಲ್ಲಿ ಸೋ ಮೆನಿ ಪೀಪಲ್ ಆರ್ ಆನ್ ಆಂಟಿ ಡಿಪ್ರೆಸೆಂಟ್ಸ್, ದೇ ಆರ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ಯಾಕಂದ್ರೆ ಜೀವನನ ಹೇಗೆ ಡೀಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ, ಜೀವನದ ಥ್ರೂ ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕೆ ನೀವು ನಿಮ್ಮ ಮಕ್ಕಳನ್ನ ಈ ಮಹಾಭಾರತ ಆದ್ಮೇಲೆ ಒಂದು ಜನಪದ ಕಥೆಯಲ್ಲಿ ಬರುತ್ತೆ, ಅದರಲ್ಲಿ ಕಲಿಯುಗ ಹೇಗಿರುತ್ತೆ ಅಂತಂದಾಗ 4 ದಿಕ್ಕಿಗೆ 4 ಬಾಣಗಳನ್ನ ಬಿಟ್ಟು ಹೋಗಿ ಕಲೆಕ್ಟ್ ಮಾಡ್ಕೊಬಾ ಅಂತ 5 ದಿಕ್ಕು ಕಳಿಸಿದಾಗ ಒಂದ್ ಕಡೆ ಒಂದು ಹಸು ತನ್ನ ಕರುವನ್ನ ಎಷ್ಟು ಪ್ರೀತಿಯಿಂದ ನೆಕ್ತಾ ಇರುತ್ತೆ ಅಂದ್ರೆ, ಯಾವ ಲೆವೆಲ್ಗೆ ನೆಕ್ಕೋಕ್ ಶುರು ಮಾಡುತ್ತೆ ಅಂದ್ರೆ ಹಸು ಚರ್ಮ ಕಿತ್ತೋಗಿ ಬ್ಲಡ್ ಬರೋಕ್ ಶುರು ಆಗತ್ತೆ. ನಿಮ್ಮ ಅಟ್ಯಾಚ್ಮೆಂಟ್ ನಿಮ್ಮ ಮಕ್ಕಳಿಗೆ ಅದನ್ನ ಮಾಡ್ತಾ ಇದೆ. ನೀವ್ ಎಷ್ಟೊಂದ್ ಜನ ನೋಡ್ತಾ ಇಲ್ಲ, ನನ್ನ ಮಗ ಎಲ್ಲಾನು ಸಿಗಬೇಕು,
ಊಟ ಮಾಡಿಸ್ಬೇಕು ಅಂತಂದಾಗ 1 ವರ್ಷಕ್ಕೆ 2 ವರ್ಷಕ್ಕೆ ಮೊಬೈಲ್ ಕೊಟ್ಬಿಡೋದು ಕೈಗೆ. ಆ ಮಗುಗೆ ಏನು ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ ಅಂತ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಎಷ್ಟು ಅಲರ್ಜಿಕ್ ರಿಯಾಕ್ಷನ್ಸ್ ಇದೆ, ಇಮ್ಯುನಿಟಿ ಎಷ್ಟು ಕಡಿಮೆ ಇದೆ, ಎಲ್ಲಿ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ. ಬಿದ್ದರೆ ಗಾಯ ಆಗುತ್ತೆ, ಹೊಡೆದ್ರೆ ನೋವಾಗುತ್ತೆ, ಏಟಾಗುತ್ತೆ, ಕೇಳಿದ್ದೆಲ್ಲ ಕೊಡ್ಸೋದು. ಅಟ್ಯಾಚ್ಮೆಂಟ್. ಈಗ ಧೃತರಾಷ್ಟ್ರ ಇಂದ ಎಂಡ್ ಎಲ್ಲ ಮಕ್ಕಳನ್ನು ಕಳ್ಕೊಂಡು ಯಾಕೆ ಕುತ್ಕೊಂಡು ಅಳಬೇಕಾಯ್ತು? ಆತನಿಗೆ ಅವ್ರ ಮೇಲಿದ್ದ ಅಟ್ಯಾಚ್ಮೆಂಟ್. ನೀವು ಅಟ್ಯಾಚ್ಮೆಂಟ್ ಅಂತ ಆತ ಅಟ್ಯಾಚ್ಮೆಂಟ್ ಇದ್ದಾಗ ನೀವು ಮಹಾಭಾರತ ಓದ್ಕೊಂಬಂದ್ರೆ ಧೃತರಾಷ್ಟ್ರ ಏನ್ರ ವಿರುದ್ಧನಾದ್ರೂ ಮಾತಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ, ನಾನು ಹೊರಟೋಗ್ಬಿಡ್ತೀನಿ. ಇದನ್ನೇ ದುರ್ಯೋಧನ ಹೇಳೋದು, ಎಮೋಷನಲ್ ಬ್ಲ್ಯಾಕ್ ಮೇಲ್. ನೀವು ಒಬ್ರ ಮೇಲೆ ಅಟ್ಯಾಚ್ಮೆಂಟ್ ಇದ್ದಾಗ ನೀವು ಅವ್ರಿಗೆ ಒಳ್ಳೇದು ಮಾಡ್ಬೇಕು ಅನ್ಕೊಂಡ್ರು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದೆ. ಅಟ್ಯಾಚ್ಮೆಂಟ್ ಜೊತೆನೆ ಭಯ ಅನ್ನೋದು ಒತ್ಕೊಂಡು ಬಂದ್ಬಿಡುತ್ತೆ. ಸೊ ನೀವು ಅಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡೋ ಕೆಲಸಗಳಲ್ಲಿ ನೀವಾಗಿರೋಕೆ ಸಾಧ್ಯನೇ ಇಲ್ಲ. ನೀವಾಗಿರ್ಬೇಕು ಅಂತಂದ್ರೆ ಅಟ್ಯಾಚ್ಮೆಂಟ್ ಬಿಟ್ಟು ಕೆಲಸ ಮಾಡ್ಬೇಕು. ಏದ್ರ ಮೇಲೂ ಬೇಡ ಅಟ್ಯಾಚ್, ಏಂದ್ರ ಮೇಲೂ ಅಟ್ಯಾಚ್ಮೆಂಟ್ ಬೇಡ. ಯಾಕಂದ್ರೆ ನಾವಿಲ್ಲಿ ಬಂದಿರೋದು ಒಂದು ಸ್ಮಾಲ್ ಜರ್ನಿಗೆ. ಅದನ್ನ ನೀವು ಒಪ್ಕೊಳ್ಳಲ್ವೋ, ನಮ್ಮ ಕರ್ತವ್ಯಗಳನ್ನ ಕಾರ್ಯಗಳನ್ನ ನಾವು ಮಾಡಬೇಕು, ಬಟ್ ಅದ್ರ ಮೇಲೆ ಅಟ್ಯಾಚ್ಮೆಂಟ್ಗಳನ್ನ ಇಟ್ಕೋಬಾರ್ದು. ಸೊ ದಟ್ ಈಸ್ ದ ಬೇಸಿಕ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಈಗ ನಾವು ಗಮನಿಸಿದ್ರೆ ಎಷ್ಟೊಂದು ಸಾರಿ ರಾತ್ರಿ ದುಡ್ಡು ಮಾಡಿದಂಥವ್ರು, ಹೆಸರು ಮಾಡಿದಂಥವ್ರು 1 ವರ್ಷ 2 ವರ್ಷ ಚೆನ್ನಾಗಿರ್ತಾರೆ, ಆಮೇಲೆ ಮತ್ತೆ ಅವ್ರು ಎಲ್ಲೋದ್ರೂ ಗೊತ್ತೇ ಆಗಿರಲ್ಲ. ನಾನು ಗಮನಿಸಿದ ಒಂದು, ಈ ದೊಡ್ಡವ್ರು ಹೇಳ್ತಿರ್ತಾರೆ ದುಡ್ಡು ಬಂದಾಗ ಜಾಸ್ತಿ ಮೆರಿಬಾರ್ದು. ಏನೋ ಒಂದು ಮಾತಿದೆ, ಅಂದರೆ ಬೇಸಿಕಲಿ ಸಿಂಪಲ್, ಸಕ್ಸಸ್ ಬಂತು ಅಂತ ಇಟ್ಕೊಳ್ಳಿ, ಲೈಫಲ್ಲಿ ತುಂಬ ಸಕ್ಸಸ್ ಬಂತು, ಅಥವಾ ಕೆಲವೊಂದ್ಸಾರಿ ಲೈಫಲ್ಲಿ ಯಾರೋ ಒಬ್ರು ತುಂಬ ಫೇಲ್ಯೂರೇ ಆಗೋದ್ರು ಅಂತ ಇಟ್ಕೊಳ್ಳಿ. ಸಕ್ಸಸ್ ಬಂದಾಗ ಅವರು ಹೇಗಿರಬೇಕು, ಲೈಫಲ್ಲಿ ಫೇಲ್ಯೂರ್ ಆದಾಗ ಜೀವನ ಯಾಕೆ ನನಗೆ ಇಷ್ಟು ಕಷ್ಟ ಕೊಡ್ತಿದೆ ಅಂತ ಅವ್ರು ಅಂದ್ಕೊಂಡಾಗ ಅಂಥ ಟೈಮಲ್ಲಿ ಅವ್ರು ಹೇಗೆ ಬಿಹೇವ್ ಮಾಡಬೇಕು, ಅಂದರೆ ಕಾಮಾಗಿ ಹೇಗಿರಬೇಕು, ಎರಡೂ ಸಂದರ್ಭಗಳಲ್ಲೂ ಕೂಡ. ಗೆಲುವಾಗ್ಲಿ ಸೋಲಾಗ್ಲಿ ಅದರಲ್ಲಿ ಹೇಗೆ ನಾವು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಈಗ ತುಂಬಾ ಕ್ವಶನ್ಸ್ ಬರುತ್ತೆ. ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಹೇಗೆ ಮಾಡೋದು, ಭಯ ಇದ್ದೇ ಇರುತ್ತೆ. ಅಥವಾ ಈಗ ನಾವು ಸರ್ಟನ್ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೋದಂತ ಬಂದ್ರೆ, ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾತಾಡೋದಂತ ಬಂದ್ರೆ, ನೀವು ನೋಡ್ತಾ ಇರ್ತೀರಾ ಒಂದಷ್ಟು ರಿಯಾಲಿಟಿ ಶೋಗಳನ್ನ ಮುಂಚೆನೂ ನೋಡಿದ್ದೀವಿ. ಎಲ್ಲೋ ಒಂದ್ ಕಡೆ ಒಬ್ರು ಇರ್ತಾರೆ, ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ, ಸಡನ್ ಫೇಮ್ ಬರುತ್ತೆ, ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗೋದಿಲ್ಲ, ಅದನ್ನ ಮ್ಯಾನೇಜ್ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಈಗ ಒಬ್ರ ಹತ್ರ ಒಬ್ರಿಗೆ 10 ರೂಪಾಯಿ ಹ್ಯಾಂಡಲ್ ಮಾಡಕ್ ಬರೋದಿಲ್ಲ, ನೀವು ಅವ್ರಿಗೆ 1000 ರೂಪಾಯಿ ಕೊಡ್ತೀರಾ, ಅವ್ರ ಅದನ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಒಬ್ರಿಗೆ 1000 ಹ್ಯಾಂಡಲ್ ಮಾಡಕ್ ಬರೋದಿಲ್ಲ, ಅವ್ರಿಗೆ 1,00,000 ರೂಪಾಯಿ ಕೊಡ್ತೀರಾ, ಹ್ಯಾಂಡಲ್ ಮಾಡಕ್ ಬರೋದಿಲ್ಲ. 1000 ಹ್ಯಾಂಡಲ್ ಮಾಡೋಕ್ ಬರ್ದೇ ಇರೋನಿಗೆ ನೀವು 1,00,00,000 ರೂಪಾಯಿ ಕೊಟ್ರೆ ಅವ್ನ ಕೈಯಲ್ಲಿರೋ 1,000 ರೂಪಾಯಿನೂ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಾನೆ. ಸೊ ನೀವು ಈಗ ಒಬ್ಬ ಕೋಟ್ಯಾಧಿಪತಿ ಆಗ್ತಾನೆ ಅಂತಂದ್ರೆ ಅವನು ಕೋಟ್ಯಾಧಿಪತಿ ಆಗೋದಲ್ಲ ರಿಸಲ್ಟು, ಆ ಕೋಟ್ಯಾಧಿಪತಿ ಆಗೋ ಪ್ರಾಸೆಸ್ ಅಲ್ಲಿ ಅವನೊಬ್ಬ ಮನುಷ್ಯ ಏನಾಗ್ತಾನೆ, ದಟ್ ಈಸ್ ದ ರಿಸಲ್ಟ್. ಸೊ ಯು ಹ್ಯಾವ್ ಟು ಲವ್ ದ ಪ್ರಾಸೆಸ್, ನಾಟ್ ದ ಡೆಸ್ಟಿನಿ. ಈಗ ನಾವು ಮುಂಚೆ ಕೇಳಬೇಕಾದ್ರೆ ನಾವು ಒಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು ಗೋಯಿಂಗ್ ವಿತ್ ದ ಫ್ಲೋ ಅಂತ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಸೊ ಡೆಸ್ಟಿನೇಷನ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಕೆ ಹೊರತು, ನೀವು ತಲೆ ಕೆಡ್ಸ್ಕೋಬಾರ್ದು. ಡೆಸ್ಟಿನೇಷನ್ ಬಗ್ಗೆ ನೀವು ಇಟ್ಕೋಬೇಕು ಹೊರತು ಆ ಪ್ರಾಸೆಸ್ ಜರ್ನಿ ಹೇಗಿದೆ, ಅದನ್ನ ಹೇಗೆ ಹೋಗ್ತೀರಾ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬಾರ್ದು. ಈಗ ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋ ನಿರ್ಧಾರ ನಿಮ್ಮಲ್ಲಿದ್ರೆ ಹೆಂಗಾದ್ರೂ ನಿಮ್ಮ ರೋಡ್ ಕರ್ಕೊಂಡು ಹೋಗ್ಲಿ, ಯಾಕಂದ್ರೆ ನಿಮ್ಗೆ ಇನ್ನೂ ಬೆಟರ್ ರೋಡೇ ಇರ್ಬೋದು. ಲೈಫ್ ಅನ್ನೋದು ಗೂಗಲ್ ಮ್ಯಾಪ್ಸ್ ಇದ್ದಂಗೆ, ಅದು ನಿಮಗೆ ತೋರಿಸುತ್ತೆ ನೋಡಪ್ಪ ಹಿಂಗ್ ಹೋಗು ಅಂತ. ನೀವು ಯೂಶಲಿ ಒಂದು ರೂಟಲ್ಲಿ ಹೋಗಿ ನಿಮ್ಗೆ ಅಭ್ಯಾಸ ಇರುತ್ತೆ, ನೀವು ಅನ್ಕೊಳ್ತೀರಾ ನಾನು ಯಾಕೆ ಹಿಂಗೆ ಹೋಗ್ಬೇಕು, ನನಗೆ ಈ ರೋಡ್ ಗೊತ್ತಿದೆ, ನಾನು ಇದೇ ರೂಟಲ್ಲಿ ಹೋಗ್ತೀನಿ ಅಂತ. ಬಟ್ ನೀವು ಆ ರೂಟಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನೀವು ಅಲ್ಲೊಂದು ಡ್ರೈನೇಜ್ ಕೆಲಸ ನಡೀತಾ ಇತ್ತು, ರೋಡ್ ತೋಡಿಟ್ಟಿದ್ರು, ಅದಕ್ಕೆ ಗೂಗಲ್ ಮ್ಯಾಪ್ ಈ ರೂಟ್ ತೋರಿಸ್ತಾ ಇತ್ತು ಅಂತ. ಸೊ ನೀವು ಡೆಸ್ಟಿನೇಷನ್ನ ತಲೆಲಿಟ್ಕೊಂಡು ಪ್ರಾಸೆಸ್ನು ಅದೇ ತರ ಮಾಡ್ತೀನಿ ಅಂತ ಹೋದ್ರೆ ಮೇ ಬಿ ದ ಬೆಸ್ಟ್ ಪ್ರಾಸೆಸ್ ಇಸ್ ದೇರ್, ನಿಮ್ಗೆ ಅರ್ಥ ಆಗೋದಿಲ್ಲ, ನಿಮಗೆ ಸಿಗೋದಿಲ್ಲ. ಟೆಂಪರರಿ ಏನ್ ಬರುತ್ತೆ ಅದು ಬೇಗ ಬರುತ್ತೆ, ಲೇಟಾಗಿ ಏನ್ ಬರುತ್ತೆ ಅದು ಟೈಮ್ ತಗೊಂಡು ಏನ್ ಬರುತ್ತೆ ಅದು ಪರ್ಮನೆಂಟ್ ಆಗಿರುತ್ತೆ. ಈ ಮಾರ್ಚ್ ಮೆಲೋ ಟೆಸ್ಟ್ ಅಂತ ಮಾಡ್ತಾರೆ, ಅದರಲ್ಲಿ ಮಕ್ಕಳನ್ನ ಒಂದಷ್ಟು ಗ್ರೂಪ್ ಮಾಡಿ ಕೂರಿಸಿ ಒಂದು ಮಾರ್ಚ್ ಮೆಲೋ ಇಟ್ಬಿಟ್ಟು ನೀವು 30 ನಿಮಿಷ ಇದನ್ನ ತಿಂದೇ ಇದ್ರೆ ನಿಮ್ಗೆ ಇನ್ನೊಂದು ಮಾರ್ಚ್ ಮೆಲೋ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೊರಗಡೆ ಹೋಗ್ತಾರೆ. ಅದಾದ್ಮೇಲೆ 30 ನಿಮಿಷ ಬಿಟ್ಟು ಒಳಗಡೆ ಬಂದಾಗ ಯಾವ್ಯಾವ ಮಕ್ಕಳು ತಿಂದ್ಬಿಟ್ಟಿರ್ತಾರೆ ಅವರೆಲ್ಲ ಒಂದಷ್ಟು ಟೈಮ್ ಆದ್ಮೇಲೆ ಒಂದು 20-22 ವರ್ಷ ಅವ್ರನ್ನ ಟ್ರ್ಯಾಕ್ ಮಾಡಿ ನೋಡಿದಾಗ ಯಾರು ತಿಂದಿರೋದಿಲ್ವೋ ಅವ್ರ ಲೈಫಲ್ಲಿ ತುಂಬಾ ಜಾಸ್ತಿ ಅಚೀವ್ ಮಾಡಿರ್ತಾರೆ, ಯಾರು ತಿಂದಿರ್ತಾರೋ ಅವ್ರು ಕಡಿಮೆ ಅಚೀವ್ ಮಾಡಿರ್ತಾರೆ. ದಿಸ್ ಇಸ್ ಯಾರಿಗೆ ಡಿಲೇಡ್ ಗ್ರಾಟಿಫಿಕೇಶನ್ ಇರುತ್ತೋ, ಯಾರಿಗೆ ಆ ತಾಳ್ಮೆ ಇರುತ್ತೋ, ಅದನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಅವರೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಈಗ ನೀವು ಸಮುದ್ರದ ಅಲೆಗಳ ಮೇಲೆ ರೈಡ್ ಮಾಡೋರ್ನ ನೋಡಿದ್ದೀರಾ, ಆ ವೇವ್ ಮೇಲೆ ರೈಡ್ ಮಾಡೋರು, ನೀವು ಅದನ್ನ ಮೇಲೆ ರೈಡ್ ಮಾಡ್ಕೊಂಡು ಹೋಗಬೇಕು. ಬಟ್ ಅದನ್ನ ಹಿಡಿಯೋಕೆ ಹೋದ್ರೆ ಅದು ನಿಮ್ಮನ್ನ ಒಳಗಡೆ ಎಳ್ಕೊಂಡ್ಬಿಡುತ್ತೆ, ನುಂಗ್ಬಿಡುತ್ತೆ. ಸೊ ಯು ಆರ್ ರೈಡಿಂಗ್ ಅ ವೇವ್ ಬೇಸಿಕಲಿ. ಈಗ ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಸುಖ ದುಃಖ ಸಮೇ ಕೃತ್ವ ಲಾಭೋ ಜಯೋ
ತಥೋ ಯುದ್ಧ ಯುಜ್ಯಸ್ವ ನೈವಂ ಪಾಪಂ ಅವಪ್ಚಿಸಿ ಅಂತ. ಸೊ ಸುಖವನ್ನ ದುಃಖವನ್ನ ನೀವು ಸಮನಾಗಿ ನೋಡಬೇಕು, ಲಾಭವನ್ನ ಲಾಸ್ ಅನ್ನ ನೀವು ಸಮವಾಗಿ ನೋಡಬೇಕು, ಜಯವನ್ನ ಅಜಯವನ್ನ ಅಂದ್ರೆ ನೀವು ಗೆಲ್ಲದೆ ಇದ್ರು ಅದನ್ನ ಸಮವಾಗಿ ನೋಡಬೇಕು. ಈ ತರ ನೋಡಿದಾಗ ಅದರಿಂದ ನಿನಗೆ ಯಾವುದೇ ಪಾಪ ಸುತ್ಕೊಳ್ಳೋದಿಲ್ಲ ಅಂತ, ಅಫೆಕ್ಟ್ ಆಗಲ್ಲ ಅಂತ. ಕೃಷ್ಣ ಬೇಸಿಕಲಿ ಅರ್ಜುನಿಗೆ ಅದನ್ನೇ ಹೇಳೋದು. ನಾನು ಯುದ್ಧ ಮಾಡಲ್ಲ, ನನಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಂತಂದ್ರೆ, ನೀನ್ ಯುದ್ಧ ಮಾಡ್ಲಿಲ್ಲ ಅಂದ್ರೆ ನಿನ್ ಕೆಟ್ಟ ಹೆಸರು ಬರುತ್ತೆ. ಯುದ್ಧ ಮಾಡಿದ್ರೆ ನಿನ್ ಕುಟುಂಬನ ಕೊಂದ ಅಂತ ನಿನ್ ಕೆಟ್ಟ ಹೆಸರು ಬರುತ್ತೆ ಅಂತಂದ್ರೆ, ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ ಕ್ಷತ್ರಿಯಾಗಿ ಬಿಟ್ಟು ಓಡೋದ ಅಂತ ಕೆಟ್ಟ ಹೆಸರು ಬರುತ್ತೆ. ನೀನು ಯಾವುದೇ ತರ ಹೋದ್ರುನು ನಿನಗೆ ಒಂದು ಇದ್ದೇ ಇರುತ್ತೆ. ಈಗ ನೀವು ನಾನು ಕೃಷ್ಣನ್ಗೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ, ಕೃಷ್ಣನ್ ಕಂಡ್ರೆ ದುರ್ಯೋಧನನ್ಗೆ ಆಗ್ತಾ ಇರ್ಲಿಲ್ಲ, ದುರ್ಯೋಧನ ಕಡೆಯವ್ರಿಗೆ ಆಗ್ತಾ ಇಲ್ಲ. ರಾಮಂಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅವನ್ನ ಕಂಡ್ರೆ ರಾವಣನ ಕಡೆಯವ್ರಿಗೆ ಆಗ್ತಾ ಇರ್ಲಿಲ್ಲ. ನಾನು ಎಲ್ಲರಿಗೂ ಒಳ್ಳೆಯವನ್ ಆಗೋಕ್ಕಾಗೋದಿಲ್ಲ. ಎಲ್ಲರನ್ನೂ ಒಳ್ಳೆಯವನ್ ಆಗ್ತೀನಿ ಅಂತಂದ್ರೆ ನಾನು ನನಗೆ ಒಳ್ಳೆಯವನಲ್ಲ ಅಂತ, ಎಲ್ಲರಿಗೂ ಸ್ನೇಹಿತ ಆಗ್ತೀನಿ ಅಂತಂದ್ರೆ ನಾನು ನನಗೆ ಸ್ನೇಹಿತ ಅಂತಲ್ಲ ಅಂತ. ಸೊ ಆ ಅಟ್ಯಾಚ್ಮೆಂಟ್ ಇಲ್ಲಿ, ಆ ಬ್ಯಾಲೆನ್ಸ್ ಇಟ್ಕೊಂಡು ಸೋತ್ರು ಕುಗ್ಗದೆ ಗೆದ್ರು ಹಿಗ್ಗದೆ ಹೋದಾಗ ಲೈಫ್ ಚೆನ್ನಾಗಿರುತ್ತೆ. ಅರ್ಜುನ ಕೇಳ್ತಾನಲ್ಲ ಕೃಷ್ಣನಿಗೆ, ಕೃಷ್ಣ ನನಗೆ ಖುಷಿಯಾಗಿದ್ದಾಗ ದುಃಖ ಆಗಬೇಕು, ದುಃಖವಾಗಿದ್ದಾಗ ಖುಷಿ ಆಗಬೇಕು, ಅಂತದ್ದೇನಾದ್ರು ಗೋಡೆ ಮೇಲೆ ಬರಿ ಅಂತಂದ್ರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಕೃಷ್ಣ ಬರೀತಾನೆ. ದಿಸ್ ಟೈಮ್ ವಿಲ್ ಪಾಸ್, ಎವ್ರಿಥಿಂಗ್ ವಿಲ್ ಪಾಸ್. ಟೈಮಿಗೆ ಎಲ್ಲವನ್ನೂ ಹೀಲ್ ಮಾಡೋ ಕೆಪಬಿಲಿಟಿ ಇದೆ. ಇವತ್ತು ನಿಮಗೆ ಬ್ರೇಕಪ್ ಆಗಿದ್ಯಾ, ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ವಾ, ಸರಿ ಹೋಗುತ್ತೆ, ಮುಂದಕ್ಕೆ ಹೋಗ್ತಾ ಹೋಗಿ. ಸೋಲ್ತಾ ಇದ್ದೀರಾ, ಕಲಿತಾ ಹೋಗಿ. ಪ್ರತಿ ಸೋಲು ಏನೋ ಒಂದು ಹೇಳ್ಕೊಳಕಂತ ಬಂದಿರುತ್ತೆ, ಬಟ್ ಆ ಜೀವನ ಹಂಗೆ ಇರುತ್ತೆ ಅಂತಲ್ಲ. ಯು ಹ್ಯಾವ್ ಟು ಕೀಪ್ ಪ್ರೊಸೀಡಿಂಗ್, ಗೋಯಿಂಗ್. ಬ್ರೇಕಪ್ ಆಗಿದೆಯಾ, ಸರಿ ಹೋಗುತ್ತೆ. ಕೆಲಸ ಸಿಗ್ತಾ ಇಲ್ವಾ, ಕೆಲಸ ಸಿಗುತ್ತೆ. ಬಟ್ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಬೇಕು. ಇನ್ನೊಂದ್ ಕಡೆ ಕೃಷ್ಣನೇ ಹೇಳ್ತಾನೆ, ಜಿತತ್ಮಾನ ಪ್ರಶಾಂತಸ್ಯ ಪರಮಾತ್ಮ ಸಮಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಅಂತ. ಅಂದ್ರೆ ಸುಖ ದುಃಖ ಮಾನ ಅಪಮಾನ ಇದೆಲ್ಲ ಶೀತ ಉಷ್ಣ ಇದೆಲ್ಲ ಹೇಗೆ ಬ್ಯಾಲೆನ್ಸ್ ಆಗುತ್ತೋ, ಒಬ್ಬ ಮನುಷ್ಯ ಇದನ್ನೆಲ್ಲ ಹೇಗೆ ನೋಡ್ತಾನೋ ಹಾಗೆ ಪ್ರತಿಯೊಂದನ್ನು ನೋಡಬೇಕು ಅನ್ನೋ ತರ. ಸೊ ಇದೆಲ್ಲ ಬೇಸಿಕಲಿ ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಸಮಚಿತ್ತವಾಗಿರ್ಬೇಕು. ಈಗ ಕೃಷ್ಣನ ನಾವು ಬೆಸ್ಟ್ ಸ್ಟ್ರಾಟಜಿಸ್ಟ್ ಅಂತ ಕರಿತೀವಿ. ಯಾಕೆ ಹಾಗೆ ಕರಿತೀವಿ? ಆತ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಗೆಲುವಾಗ್ಲಿ ಸೋಲಾಗ್ಲಿ ಒಂದೇ ತರ ನೋಡ್ತಾ ಇದ್ದ. ಹಾಗೆ ನೋಡಿದಾಗ ಮಾತ್ರ ನ್ಯಾಯವಾಗಿ ನೋಡೋಕ್ಕಾಗತ್ತೆ. ಒಬ್ಬ ಜಡ್ಜ್ ಇರ್ತಾನಂತೆ, ಅವನ ಮಗ ಅವನು ಅಲ್ಲಿವರೆಗೂ ಎಷ್ಟೋ ಕೊಲೆ ಕೇಸ್ಗಳಿಗೆ, ಆಕ್ಸಿಡೆಂಟ್ ಕೇಸ್ಗಳಿಗೆ ತೀರ್ಪು ಕೊಟ್ಟಿರ್ತಾನೆ. ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಅವ್ರನ್ನ ಮರಣದಂಡನೆ ಕೊಟ್ಬಿಡ್ತಾನೆ, ಅವ್ನು ಜೈಲಿಗೆ ಹಾಕಿ ಗಲ್ಲಿಗೆ ಹಾಕಿ ಅಂತ ಅಂದ್ಬಿಡ್ತಾನೆ. ಬಟ್ ಒಂದ್ಸರಿ ಅವನ ಮಗನೇ ಕಾರಲ್ಲಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ಬಂದಿರ್ತಾನೆ. ಅವಾಗ ಅವ್ನು ಹೇಳಕ್ ಶುರು ಮಾಡ್ತಾನೆ ಜಡ್ಜ್, ಇಲ್ಲಪ್ಪ ಇದು ಇನ್ನೊಬ್ರು ಪ್ರಾಣ ತೆಗಿಯೋದು ತಪ್ಪು, ನಾವೆಲ್ಲ ದೇವ್ರ, ನಾವ್ ಇನ್ನೊಬ್ರು ಪ್ರಾಣ ತೆಗಿಯೋದಕ್ಕೆ, ಅದೆಲ್ಲ ತಪ್ಪಲ್ವಾ ಅಂತ ರೀಸನ್ ಕೊಡಕ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಅಟ್ಯಾಚ್ಮೆಂಟು, ಸೋಲು ಗೆಲುವನ್ನ ಸರಿಯಾಗಿ ನೋಡೋಕೆ ಆಗದೆ ಇರೋವಂಥದ್ದು. ಸೊ ಸೋಲು ಗೆಲುವನ್ನ ಯಾವಾಗ ನೀವು ಈ ತರ ಮನಸ್ಥಿತಿ ಇಟ್ಕೊಂಡು, ನಾನು ಈ ಮೊಮೆಂಟು ಶಾಶ್ವತ ಅಲ್ಲ, ಇದು ಕಳೆದು ಹೋಗುತ್ತೆ, ಇವಾಗ ನಾನು ಸೋತಿದ್ರೆ ಮತ್ತೆ ನಾನು ಗೆಲ್ಲೇಬೇಕು, ಚಕ್ರ ಇದು ಟೈಮ್ ಅನ್ನೋದು ಚಕ್ರ ತಿರುಗ್ತಾ ಇರುತ್ತೆ, ನಾನು ಮೇಲೆ ಹೋಗ್ತೀನಿ, ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನರಕದಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ ನಡ್ಕೊಂಡು ಹೋಗ್ತಾ ಇರಿ, ನಿಲ್ಬೇಡಿ. ಸೊ ಆ ತರ ಹೋಗ್ತಾ ಇದ್ದಾಗ ನೀವು ಗೆಲ್ಲೋಕ್ ಸಾಧ್ಯ ಇದೆ. ಈ ಸಮಯ ಶಾಶ್ವತ ಅಲ್ಲ, ಈ ಸಮಯ ಕಳೆದು ಹೋಗುತ್ತೆ. ನೀವು ಇವತ್ತು ಏನೇ ನೋವಲ್ಲಿರಿ, ನಿಮ್ಮಲ್ಲಿ ಅದೇನೇ ಬಾಧಿಸ್ತಾ ಇರಲಿ, ಅದೆಷ್ಟದ್ದೇ ಕಷ್ಟ ಇರಲಿ, ಕೀಪ್ ಮೂವಿಂಗ್, ಕೀಪ್ ವರ್ಕಿಂಗ್ ಆನ್ ಯು, ಇಟ್ ವಿಲ್ ಆಲ್ ಪಾಸ್, ಇಟ್ ವಿಲ್ ಆಲ್ ಕಮ್ ಟು ಪಾಸ್. ಈಗ ನಂತರ ಪ್ರಶ್ನೆ ಆಕ್ಚುಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲೂ ಮಾತೆತ್ತಿದ್ರೆ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ಸು ಹೆಂಗಿದೆ ಅಂದ್ರೆ, ಈ ಬೆಂಗಳೂರಲ್ಲಿ ಇರೋರ್ಗಂತೂ ಅದರಲ್ಲೇ ಮುಳುಗಿ ತೇಲಿ ಎದ್ಬಿಟ್ಟಿರ್ತಾರೆ. ಸ್ಟ್ರೆಸ್ ಇಲ್ಲದೆ ಜೀವನನೇ ಇಲ್ಲ, ಹಂಗಾಗೋಗಿದೆ. ಆಫೀಸ್ಗೆ ಹೋಗ್ಬೇಕು, ಅರ್ಜೆಂಟು, ಮುಗಿಸ್ ಮನೆಗೆ ಬರಬೇಕು, ಬೇರೇನೋ ಮಾಡಬೇಕು, ಈ ತುಂಬ ಸ್ಟ್ರೆಸ್ ಇರುತ್ತೆ. ಕೆಲವೊಂದ್ಸರಿ ಯಾರಿಗೋ ಫಿನಾನ್ಷಿಯಲಿ ಕಮಿಟ್ ಆಗಿರ್ತಾರೆ, ನಾಳೆ ಬೆಳಗ್ಗೆ 10 ಲಕ್ಷ ಅಡ್ಜಸ್ಟ್ ಮಾಡಬೇಕು, ಅಥವಾ ಈ ಸ್ಟ್ರೆಸ್ಸು ಮತ್ತೆ ಈ ವರಿ ಮಾಡ್ಕೊಳ್ಳೋದಿರುತ್ತೆ ಗೊತ್ತಾ, ಇದರಿಂದ ಹೇಗೆ ಹೊರಗೆ ಬರ್ಬೋದು? ನಾವು ನಮ್ಮ ಜೀವನದಲ್ಲಿ ಸ್ಟ್ರೆಸ್ ಇಲ್ಲ, ಬರೀ ಇಲ್ಲ ಅಂತ ಸಂದರ್ಭ ಇಲ್ವೇ ಇಲ್ಲ. ಯಾವುದೇ ಕ್ಷಣ ಆಗ್ಲಿ, ಯಾವುದೇ ಸಂದರ್ಭ ಆಗ್ಲಿ, ಒಂದಲ್ಲ ಒಂದು ವಿಷಯದಲ್ಲಿ ನಮಗೆ ಸ್ಟ್ರೆಸ್ ಅನ್ನೋದು ಬಂದೇ ಬರುತ್ತೆ. ಬಟ್ ಅದನ್ನ ನಾವು ಹೇಗೆ ತಗೊಳ್ತೀವಿ ಅಂತ. ಈಗ ನಾನು ಅದರಿಂದ ತೊಂದರೆಗೊಳಗಾಗ್ಬೇಕಾ, ಅದನ್ನ ನಾನು ಸ್ಟ್ರೆಸ್ ಅಂತ ತಗೊಳ್ಬೇಕಾ? ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ, ಈ ನಾವು ಹಸುವನ್ನಾಗ್ಲಿ ಕೋಪವನ್ನಾಗ್ಲಿ ನಮ್ಮ ಐಡೆಂಟಿಟಿ ಮಾಡ್ಕೋಬಾರ್ದು, ಅದು ನಮ್ಮ ಐಡೆಂಟಿಟಿ ಆಗಬಾರ್ದು. ಈಗ ಅಕ್ಷಯ್ ಈಸ್ ನಾಟ್ ಆಂಗ್ರಿ, ಅಕ್ಷಯ್ ಈಸ್ ಫೀಲಿಂಗ್ ಆಂಗ್ರಿ. ಇದು ಬರುತ್ತೆ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಒಬ್ಬ ಪರ್ಟಿಕ್ಯುಲರ್ ಆಗಿ ಗ್ರೂಪ್ ಆಫ್ ಸ್ಮೋಕರ್ಸ್, ಅವ್ರಿಗೆ ಸಿಗರೇಟ್ ಸೇದೋದು ಅಭ್ಯಾಸ ಇರುತ್ತೆ. ಅದರಲ್ಲಿ ಒಬ್ಬ ಪರ್ಟಿಕ್ಯುಲರ್ ಆಗಿ ಸಿಗರೇಟ್ ಸೇದೋದನ್ನ ಬಿಡಬೇಕು ಅಂತ ಇರ್ತಾನೆ. ಅವನ್ನ ಈಗ ಯಾರು ಕುಡಿತಾ ಇದ್ದಾರೆ ಅಂತಂದ್ರೆ, ಸಿಗರೇಟ್ ಸೇದ್ತಾ ಇದ್ದಾರೆ ಅಂತಂದ್ರೆ, ಯೂಶಲಿ ಅದರಲ್ಲಿ ಮಾತುಕತೆ ಆಗೋದು ಜಾಸ್ತಿ. ಸೊ ಆ ತರದ ಸಂದರ್ಭದಲ್ಲಿ ಸಿಗರೇಟ್ ಸೇದ್ತಾ ಇದ್ದ ಗ್ರೂಪಲ್ಲಿ ಇದ್ದಾಗ ಆ ಫ್ರೆಂಡ್ಸೇನೆ ಬಂದು ಆಫರ್ ಮಾಡ್ತಾ ಇರ್ತಾರೆ. ಈಗ ಅವನು, ನಾನು ಸಿಗರೇಟ್ ಸೇದೋನ್ನ ಬಿಡ್ತಾ ಇದ್ದೀನಿ, ಸಿಗರೇಟ್ ಬಿಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಬ್ವಿಯಸ್ಲಿ ಫೋರ್ಸ್ ಮಾಡೇ ಮಾಡ್ತಾರೆ.
ಬಾರೋ ನೆಕ್ಸ್ಟ್ ಟೈಮ್ ಬಿಡ್ಬೋದು ಅಂತ. ಅದೇ ನಾನು ಸಿಗರೇಟ್ ಸೇದಲ್ಲ ಅನ್ನೋದನ್ನ ಅವ್ನ ಐಡೆಂಟಿಟಿ ಮಾಡ್ಕೊಂಡ್ಬಿಟ್ರೆ ಅವ್ನು ಗ್ಯಾರಂಟಿ ಸಿಗರೇಟ್ ಸೇದೋಕೆ ಹೋಗೋದೇ ಇಲ್ಲ, ಯಾಕಂದ್ರೆ ಇಟ್ ಬಿಕಮ್ಸ್ ಹಿಸ್ ಐಡೆಂಟಿಟಿ. ಸೊ ನೀವು ನಿಮ್ಮ ಐಡೆಂಟಿಟಿನ ಏನು ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನೀವು ಪ್ರತಿಯೊಂದು ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ನಿಮಗೆ ಸ್ಟ್ರೆಸ್ ತರಿಸೋ ಅಂಥದ್ದು ಇನ್ನೊಬ್ರಿಗೆ ಸ್ಟ್ರೆಸ್ ತರಿಸ್ಬೇಕು ಅಂತಿಲ್ಲ. ಹಾಗಂತ ಅದು ಸ್ಟ್ರೆಸ್ ಇಲ್ಲ ಅಂತಲ್ಲ. ಒಬ್ರು ಒಂದು ತೂಕವನ್ನ ತುಂಬಾ ಚೆನ್ನಾಗಿ ಗ್ರೇಸ್ಫುಲಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ತೂಕವಾಗಿಲ್ಲ ಅಂತಲ್ಲ, ಅವ್ರಿಗೆ ಆ ಶಕ್ತಿ ಆಲ್ರೆಡಿ ಬಂದಿದೆ ಅಂತ. ನಿಮಗೆ ಒಂದು ಬಾಧಿಸ್ತಾ ಇದೆ ಅಂತಂದ್ರೆ ಅದು ಅವ್ರಿಗೆ ಬಾಧಿಸ್ತಾ ಇಲ್ಲ ಅಂತಂದ್ರೆ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡೋ ರೀತಿ ಬೇರೆ ಆಗಿದೆ ಅಂತ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉದ್ಧರೇತ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದೇತ್ ಆತ್ಮೈವ ಹ್ಯಾತ್ಮಾನೋ ಬಂಧುರ್ ಆತ್ಮೈವ ರಿಪುರ್ ಆತ್ಮನಃ ಅಂತ. ನಮ್ಮ ಸೆಲ್ಫ್ ಏನಿದೆ, ನಾವೇ ನಮಗೆ ಶತ್ರುನೂ ಹೌದು, ನಾವೇ ನಮಗೆ ಮಿತ್ರನೂ ಹೌದು. ನಮ್ಮನ್ನ ನಾವು ಹೇಗೆ ಟ್ರೀಟ್ ಮಾಡ್ಕೊಳ್ತೀವಿ, ನಮ್ಮ ಸೆಲ್ಫ್ ಏನಿದೆ, ನಮ್ಮ ಆತ್ಮ ಏನಿದೆ, ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ, ಅದರ ಮೇಲೆ ಅದು ನಮಗೆ ಶತ್ರುನೂ ಆಗುತ್ತೆ, ಮಿತ್ರನೂ ಆಗುತ್ತೆ. ಸೊ ಆ ಆತ್ಮವನ್ನ, ಆ ನಮ್ಮನ್ನ ಅಪ್ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು, ಬಳಸ್ಕೋಬೇಕೆ ಹೊರತು ನಮ್ಮನ್ನ ಕೆಳಗಡೆ ಹಾಕೊಳ್ಳೋದಕ್ಕಲ್ಲ. ಈಗ ಒಬ್ರಿಗೆ ಯಾವ್ದೋ ಬ್ರೇಕಪ್ ಆಗ್ಬಿಡುತ್ತೆ, ಏನೋ ಒಂದು ದುಃಖದಲ್ಲಿರ್ತಾರೆ, ನೀವು ನೋಡಿದ್ರೆ ಬಹಳಷ್ಟು ಜನ ಮಲ್ಕೊಂಡು ಸ್ಯಾಡ್ ಸಾಂಗ್ಸ್ ಕೇಳೋಕೆ ಶುರು ಮಾಡ್ತಾರೆ, ಸ್ಯಾಡ್ ಮೂವೀಸ್ ನೋಡೋಕೆ, ದುಃಖ ತರಿಸುವಂಥ ಸಾಂಗ್ಗಳು, ಮೂವಿಗಳನ್ನ ನೋಡೋಕೆ ಶುರು ಮಾಡ್ತಾರೆ. ಅವ್ರಿಗೆ ಆ ಜಾಗದಿಂದ ಮತ್ತಷ್ಟು ಅವನತಿಗೆ ಹೋಗ್ತಾರೆ. ಬೇಸಿಕಲಿ ನಾನು ಹೇಳಿದ್ನಲ್ಲ ಮುಂಚೆನೆ, ಯು ಆರ್ ನಾಟ್ ದಿಸ್ ಬಾಡಿ, ಯು ಆರ್ ನಾಟ್ ದಿಸ್ ಮೈಂಡ್. ಅದನ್ನ ಅರ್ಥ ಮಾಡ್ಕೋಬೇಕು. ಈ ದೇಹ ಅಂತ ಅನ್ನೋದು ಶಾಶ್ವತ ಅಲ್ಲ. ಯಾವ್ದು ಶಾಶ್ವತ ಅಲ್ಲ ಅದು ನೀವು ಆಗೋಕೆ ಸಾಧ್ಯ ಇಲ್ಲ. ಯಾವ್ದು ಶಾಶ್ವತನೋ ಅದು ನೀವೇ. ಶಾಶ್ವತ ಅಲ್ಲ. ಒಂದು ಟೈಮಲ್ಲಿ ನಿಮ್ಗೆ ಬಾಲ್ಯಾವಸ್ಥೆ, ಮಗು ಆಗಿದ್ರಿ, ಇನ್ನೊಂದು ಟೈಮಲ್ಲಿ ಬಾಲ್ಯಾವಸ್ಥೆ ಇತ್ತು, ಚಿಕ್ಕ ಹುಡುಗ ಆಗಿದ್ರಿ, ಹರಿಯ ಬಂತು, ಅದಾದ್ಮೇಲೆ ಮದುವೆ ಆಗ್ತೀರಾ, ವಯಸ್ಕರಾಗ್ತೀರಾ, ಆಮೇಲೆ ವಯಸ್ಸಾಗುತ್ತೆ, ಮುದುಕರಾಗ್ತೀರಾ. ಹೀಗೆ ದೇಹ ಅನ್ನೋದು ನಮ್ಮ ಜೀವನದ ಟೈಮಲ್ಲೇನೆ ಪ್ರತಿ 7 ವರ್ಷಕ್ಕೆ ಒಂದ್ಸರಿ ದೇಹ ಬದಲಾಗ್ತಾ ಹೋಗುತ್ತೆ, ಪ್ರತಿ ಇಂತಿಷ್ಟು ಟೈಮ್ ಅಂತ ಹೇಳ್ತಾರೆ. ಆ ತರದ ಬದಲಾಗುವಂತ ದೇಹ, ಅವನತಿ ಆಗುವಂತ ದೇಹ, ಮಣ್ಣಿಗೆ ಸೇರುವಂತ ದೇಹ ನಮ್ಮದು ಆಗೋಕೆ ಹೇಗೆ ಸಾಧ್ಯ? ಅದನ್ನ ನಾವು ಭೂಮಿಯಿಂದ ತಿಂದಂತಹ ಏನೋ ಒಂದು ವಸ್ತು, ಆಹಾರದಿಂದ ಈ ದೇಹ ಅನ್ನೋದು ಬೆಳೀತಾ ಹೋಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು 2.5 kg ಇರ್ತೀರಾ, ಆಮೇಲೆ 25 kg ಆಗಿರ್ತೀರಾ, ಆಮೇಲೆ 80 kg ಆಗಿರ್ತೀರಾ. 80 kg ನೀವು ತಿನ್ನೋದ್ರಿಂದ ಅಕ್ಯುಮಿಲೇಟ್ ಆಗಿರುವಂಥದ್ದು, ಅದು ನೀವಲ್ಲ. ಇನ್ನು ಮೈಂಡ್ ಅಂತ ಅನ್ನೋದು, ಅದರಲ್ಲಿರೋ ಥಾಟ್ ಪ್ರಾಸೆಸ್ ಅಂತ ಅನ್ನೋದು, ನಿಮಗೆ ಯಾರೋ ಒಂದು ಹೇಳಿರ್ತಾರೆ, ಯಾವುದೋ ಒಂದು ಮೂವಿ ನೋಡಿರ್ತೀರಾ, ಯಾವುದೋ ಒಂದು ಪುಸ್ತಕ ಓದಿರ್ತೀರಾ, ಅದು ನಿಮ್ಮನ್ನ ರಿಫಾರ್ಮ್ ಮಾಡಿರುತ್ತೆ, ನಿಮ್ಮಲ್ಲಿ ಒಂದು ಥಾಟ್ ಪ್ರಾಸೆಸ್ನ ಹಾಕಿರುತ್ತೆ. ಆ ಬೀಜ ಮರವಾಗಿ ಬೆಳೆದು ನೀವಾಗಿರ್ತೀರಾ, ಅದು ನಿಮ್ಮ ಐಡೆಂಟಿಟಿ ಆಗಿರುತ್ತೆ. ಬಟ್ ಅಗೇನ್ ಅದು ನೀವಲ್ಲ, ಯಾಕಂದ್ರೆ ಅದನ್ನು ಅಕ್ವೈರ್ ಮಾಡ್ಕೊಂಡಿರುವಂಥದ್ದು. ಈ ತರ ನೀವು ಸಪ್ರೇಟ್ ಆಗಿ ಇಟ್ಕೊಂಡಾಗ, ಓಕೆ ನಾನು ಇವತ್ತು ಇದನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಇನ್ನೊಂದ್ ತರಾನು ಫೀಲ್ ಮಾಡ್ಕೊಳಕ್ ಸಾಧ್ಯ. ಯಾಕಂದ್ರೆ ಇದು ಪರ್ಮನೆಂಟ್ ಅಲ್ಲ. ನಾನು ಇದನ್ನ ಬದಲಾಯಿಸ್ಕೋಬಹುದು, ನಾನು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೋಬಹುದು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಬಂದ್ರೆ ಹೇಗೆ ಬದಲಾವಣೆ ಮಾಡ್ಕೋಬಹುದು ಅನ್ನೋದಕ್ಕೂ ಉತ್ತರ ಸಿಗುತ್ತೆ. ಒಂದು ಸ್ಥಳದಲ್ಲಿ, ಒಂದು ವಿಷಯದಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಮೊದಲು ಬೇಕಾಗಿರೋ ಸ್ಟೆಪ್, ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ರೆಕಗ್ನೈಸ್ ಮಾಡುವಂಥದ್ದು. ನಾನು ದುಃಖ ಪಡ್ತಾ ಇದ್ದೀನಿ ಅಂತಂದ್ರೆ ನಾನು ಅದನ್ನ ಅಬ್ಸರ್ವ್ ಮಾಡಬೇಕು. ನೀವು ಗಮನಿಸಿದ್ರೆ, ಉಪವಾಸ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಹಸುವಾಗ್ತಿದೆ ಅಂತಂದಾಗ ನೀವು ಅದನ್ನ ಗಮನಿಸಿ ಸ್ವಲ್ಪ ನೋಡಿದ್ರೆ ಅದು ಹೊರಟೋಗುತ್ತೆ. ಅದೊಂಥರ ವೇವ್ಸ್ ತರ ಬಂದು ಹೋಗ್ತಾ ಇರುತ್ತೆ. ನೀವು ಆ ತರ ಅದನ್ನ ನೋಡೋಕೆ ಶುರು ಮಾಡಿದಾಗ ಸ್ಟ್ರೆಸ್ ಅನ್ನೋದನ್ನ ಹ್ಯಾಂಡಲ್ ಮಾಡೋಕೆ ಸಾಧ್ಯ. ಅದನ್ನೇ ಉದ್ಧರೇತ ಆತ್ಮನಾತ್ಮಾನಂ ಅಂತ ಕೃಷ್ಣ ಹೇಳೋದು. ನೀವು ನಿಮ್ಮ ಆತ್ಮವನ್ನ ನಿಮ್ಮ ಉದ್ಧಾರಕ್ಕೆ ಬಳಸ್ಕೋಬೇಕು, ಅವನತಿಗಲ್ಲ ಅನ್ನೋ ತರ. ಅದನ್ನೇ ಶ್ರೀಕೃಷ್ಣನು ಇನ್ನೊಂದ್ ಕಡೆನೂ ಹೇಳ್ತಾನೆ, ಅಪೂರ್ಯಮನಂ ಅಚಲ ಪ್ರತಿಷ್ಠಂ ಸಮುದ್ರಂ ಅಪ ಪ್ರವಿಶ್ಯಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶ್ಯಂತಿ ಸರ್ವೇ ಸ ಶಾಂತಿಂ ಅಪ್ನೋತಿ ನ ಕಾಮಿ ಅಂತ. ಅಂದ್ರೆ ಸಮುದ್ರ ಇರುತ್ತೆ, ಸಮುದ್ರಕ್ಕೆ ಎಷ್ಟೊಂದು ನದಿಗಳು ಹರ್ಕೊಂಡು ಬರ್ತಾ ಇರ್ತವೆ. ನದಿಗಳು ಹರ್ಕೊಂಡು ಬಂದ್ಬಿಡ್ತು ಅಂದ ತಕ್ಷಣ ಸಮುದ್ರ ಏನು ಉಕ್ಕಿ ಊರಿಗೆಲ್ಲ ಬಂದ್ಬಿಡಲ್ಲ. ಸಮುದ್ರವಾಗೇ ಇರುತ್ತೆ. ಅದು ಸಮಚಿತ್ತವಾಗಿ ನದಿಗಳನ್ನ ತನ್ನೊಳಗಡೆ ಎಳ್ಕೊಳ್ತಾ ಇರುತ್ತೆ. ಅದು ಯಾವತ್ತೂ ಅದರದ್ದು ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಆ ಸಮುದ್ರ ಹೇಗೆ ತನ್ನೊಳಗಡೆ ನದಿನ ಎಳ್ಕೊಳ್ಳುತ್ತೋ ಹಾಗೆ ಮನುಷ್ಯನಲ್ಲಿ ಆಸೆಗಳನ್ನೋದು ನದಿ ತರ ಹಡ್ಕೊಂಡು ಬರ್ತಾನೆ ಇರುತ್ತೆ. ಆ ಆಸೆಗಳಿಗೆ ನಾವು ಒತ್ತು ಕೊಡ್ತಾ ಹೋದ್ರೆ, ಆ ಆಸೆಗಳನ್ನೇ ನಮ್ಮ ಐಡೆಂಟಿಟಿಗಳಾಗಿ ಮಾಡ್ತಾ ಇದ್ರೆ ಬದಲಾವಣೆ ಮಾಡ್ಕೋಬಹುದು. ನಮ್ಮ ದೇಹನಾಗ್ಲಿ ಈಗ ಸರ್ಟನ್ ಬದಲಾವಣೆ ಮಾಡ್ಕೋಬಹುದು, ಸರ್ಟನ್ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ಈಗ ನಿಮ್ಮ ಹೈಟ್ನ ನೀವು ಚೇಂಜ್ ಮಾಡ್ಕೊಳ್ಳೋದು ಕಷ್ಟ, ಬಟ್ ವೆಯ್ಟ್ನ ಚೇಂಜ್ ಮಾಡ್ಕೋಬಹುದು. ನೀವು ಒಂದು ವಿಷಯದಿಂದ ಆಗುವಂತ ರಿಸಲ್ಟ್ನ ಕಾನ್ಸಿಕ್ವೆನ್ಸಸ್ನ ಮೇಂಟೈನ್ ಮಾಡೋದು ಕಷ್ಟ, ಬಟ್ ಅದಕ್ಕೆ ನೀವು ರಿಯಾಕ್ಟ್ ಮಾಡೋ ರೀತಿನ ಚೇಂಜ್ ಮಾಡ್ಕೋಬಹುದು. ಯಾವತ್ತೇ ನಾನು ಹೇಳೋದು, ಯಾವುದೇ ವಿಷಯಕ್ಕಾಗ್ಲಿ ರಿಯಾಕ್ಟ್ ಮಾಡೋಕೆ ಹೋಗ್ಬಿಡಿ, ರೆಸ್ಪಾಂಡ್ ಮಾಡ್ತಾ ಹೋಗಿ. ಸೊ ರೆಸ್ಪಾಂಡ್ ಮಾಡೋದ್ರಲ್ಲಿ, ರಿಯಾಕ್ಟ್ ಮಾಡದೇ ಇರೋದ್ರಲ್ಲೇ ನಿಮ್ಮ ಎನರ್ಜಿ ಅಂತಿರೋದು, ನಿಮ್ಮ ಶಕ್ತಿ ಅಂತ ಇರೋದು. ಸೊ ಸಮುದ್ರ ಹೇಗಿದೆಯೋ ನೀವು ಹಾಗೆ ಇರಿ. ಅದರಿಂದಾನೇ ಬಹಳಷ್ಟು ವಿಷಯಗಳು ಸಾಲ್ವ್ ಮಾಡೋಕೆ ಸಾಧ್ಯ. ಪ್ರತಿಯೊಂದು ನಿಮ್ಮ ಥಾಟ್ ಪ್ರಾಸೆಸ್ನು ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಇದೆ. ನೀವು ರಿಯಾಕ್ಟ್ ಮಾಡ್ತಾ ಇರೋ ರೀತಿ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಎಲ್ಲವನ್ನೂ ರೀಲರ್ನ್ ಮಾಡ್ಬೋದು. ಯಾಕಂದ್ರೆ ದ ಪ್ರಾಸೆಸ್ ಆಫ್ ಲರ್ನಿಂಗ್ ಈಸ್ ಅನ್ಲರ್ನಿಂಗ್.
ಸೊ ನೀವೇನಾದ್ರು ಕಲ್ತ್ಕೋಬೇಕು ಅಂತಂದ್ರೆ ಮೊದಲನೇ ಪ್ರಾಸೆಸ್ಸು ನೀವು ಕಲ್ತಿರೋದನ್ನ ಮರಿಬೇಕು, ಅದನ್ನ ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಹೋಗಬೇಕು. ಆ ಥರದ ಫ್ಲೆಕ್ಸಿಬಿಲಿಟಿ ನಿಮ್ಮಲ್ಲಿ ಇಟ್ಕೊಂಡಾಗ ಸ್ಟ್ರೆಸ್ ಅನ್ನೋದೇನಿದೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಸಾಧ್ಯ ಇದೆ. ಜಸ್ಟ್ ಯು ನೀಡ್ ಟು ಚೇಂಜ್ ಯುವರ್ ಸೆಲ್ಫ್. ಅದು ಸಾಧ್ಯನೇ ಆಗ್ತಾ ಇಲ್ಲ ಅಂತಂದ್ರೆ ಎನ್ವಿರಾನ್ಮೆಂಟ್ ಚೇಂಜ್ ಮಾಡೋಕ್ಕಾಗುತ್ತಾ? ನಿಮ್ಮ ಸುತ್ತಲಿರೋ ಅದಕ್ಕೆ ಕ್ಯಾಟಲಿಸ್ಟ್ಗಳಾಗಿ ಏನು ವರ್ಕ್ ಮಾಡ್ತಾ ಇದ್ದಾರೆ, ಜನಗಳಾಗಲಿ ಅಥವಾ ಸ್ಥಳಗಳಾಗಲಿ, ಅದನ್ನು ಚೇಂಜ್ ಮಾಡಿ ಮುಂದಕ್ಕೆ ಆಗುತ್ತಾ ಅಂತ ನೋಡಬೇಕು. ಬಿಕಾಸ್ ಇಫ್ ಯು ಕಾಂಟ್ ಚೇಂಜ್ ಸಮಥಿಂಗ್, ಇಫ್ ಯು ಚೇಂಜ್ ನಥಿಂಗ್ ಚೇಂಜಸ್. ಆ ಥರ ಬದಲಾವಣೆನೇ ಜಗದ ನಿಯಮ, ಅದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮನ್ನೂ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ. ನಿಮ್ಮನ್ನ ಬದಲಾಯಿಸ್ಕೊಂಡ ಮೇಲೆ ಬೇರೆಯವ್ರನ್ನು, ನಿಮ್ಮ ಸುತ್ತಮುತ್ತ ಏನು ಬಾದರ್ ಮಾಡ್ತಾ ಇದೆ ಅದನ್ನು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕಂದ್ರೆ ನಿಮ್ಮನ್ನ ಬದಲಾಯಿಸ್ಕೊಂಡ ಮೇಲೂ ನಿಮ್ಮನ್ನ ಯಾವ ಹಂತಕ್ಕೆ ಅದು ತಳ್ಳಿತ್ತು, ಯಾವ ವಿಷಯ ಅದನ್ನು ನೀವು ಬದಲಾಯಿಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಆ ಸ್ಥಳ, ಆ ವ್ಯಕ್ತಿಗಳು ನಿಮ್ಮನ್ನ ಅದೇ ಲೆವೆಲ್ಗೆ ಎಳೆಯೋಕೆ ಟ್ರೈ ಮಾಡ್ತಾರೆ, ಅದೇ ಹಂತಕ್ಕೆ ಎಳೆಯೋಕೆ ಶುರು ಮಾಡ್ತಾರೆ, ಮತ್ತೆ ಅದು ಶುರು ಆಗುತ್ತೆ. ಸೊ ಒಂದು ಪಾತ್ರೆಯಲ್ಲಿ ಒಂದು ಅನ್ನನೋ ಏನೋ ಒಂದು ಹಳಸಿದೆ ಅಂತಂದ್ರೆ ಬರೀ ಅದನ್ನ ಎಸೆಯೋದಷ್ಟೇ ಅಲ್ಲ, ಪಾತ್ರೆಯನ್ನು ತೊಳಿಬೇಕು. ಆ ಪ್ರಾಸೆಸ್ ನಿಮಗೆ ಗೊತ್ತಿರಲಿ, ಅದ್ರ ಬಗ್ಗೆ ಜ್ಞಾಪಕ ಇರಲಿ. ದಿಸ್ ಇಸ್ ಹೌ ಯು ಕ್ಯಾನ್ ಹ್ಯಾಂಡಲ್ ಸ್ಟ್ರೆಸ್. ಈಗ ಕೆಲವೊಂದ್ಸಾರಿ ಆಫೀಸಲ್ಲಿ ಕೆಲಸ ಮಾಡೋ ಬಾಸ್ಗಳಾಗ್ಬೋದು, ಮನೇಲಿ ಗಂಡನೋ ಹೆಂಡ್ತಿನೋ ತುಂಬಾ ಒಂಥರ ಪ್ರೇರೇಪಿಸ್ತಾರೆ. ಹೇಗೆ ಅಂದ್ರೆ ನಮಗ್ ಪಿತ್ತ ನೆತ್ತಿಗೆ ಏರ್ಬಿಡತ್ತೆ, ಕೆಲವ್ರ ಮೇಲೆ ಕೆಟ್ಟ ಸಿಟ್ಟು ಬರುತ್ತೆ, ಆಯ್ತಾ. ಕೆಲವೊಂದ್ಸರಿ ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಫೀಸಲ್ಲಿ ಬಾಸ್ ಏನೋ ತುಂಬಾ ಕೆಟ್ಟದಾಗಿ ನಡೆಸ್ಕೊತಿದ್ರೆ ಕೋಪ ವಿಪರೀತ ಇರುತ್ತೆ, ಹಂಗನ್ಬಿಟ್ಟು ಬಾಸ್ ಕಪಾಳಕ್ಕೆ ಒಂದು ಹೊಡಿಯಕ್ಕಾಗಲ್ಲ. ಮನೇಲಿ ಗಂಡನೋ ಹೆಂಡ್ತಿನೋ ಅತ್ತೆ ಮಾವನೋ ಅಪ್ಪ ಅಮ್ಮನೋ ಅಥವಾ ಅವ್ರ ಮಕ್ಕಳು ತುಂಬಾ ಹಿಂಸೆ ಕೊಡ್ತಿದ್ರೆ ಅಲ್ಲಿ ರಿಯಾಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ತುಂಬಾ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ಅಥವಾ ಯಾರ ಮೇಲಾದ್ರೂ ತುಂಬಾ ಸಿಟ್ಟಿತ್ತು ಅಂದ್ರೆ ಅಂತ ಟೈಮಲ್ಲಿ ಈ ಸಿಟ್ಟನ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕ್ರೋಧಾತ್ ಭವತಿ ಸಮೋಹಾತ್, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಾಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಅಂದ್ರೆ ನಮಗೆ ಕೋಪ ಅಂತ ಬಂದಾಗ ಒಂದು ಭ್ರಮೆ ಅನ್ನೋದು ಉಂಟಾಗತ್ತೆ ನಮ್ಮಲ್ಲಿ. ಯಾಕಂದ್ರೆ ನಾನು ಮುಂಚೆ ಹೇಳಿದ್ನಲ್ಲ, ರಾಜೇಶ್ ಈಸ್ ಆಂಗ್ರಿ. ರಾಜೇಶ್ ಈಸ್ ಆಂಗರ್ ಅಲ್ಲ, ರಾಜೇಶ್ ಈಸ್ ಫೀಲಿಂಗ್ ಆಂಗ್ರಿ. ಸೊ ಅದ್ರ ಜೊತೆ ನಾನು ಅಸೋಸಿಯೇಟ್ ಆಗಿದ್ದೀನಿ ಅಷ್ಟೇ. ಯಾ, ವೆನ್ ಯು ಮೇಕ್ ದಟ್ ಆಸ್ ಅನ್ ಅಸೋಸಿಯೇಟ್. ಈಗ ನೀವು ತುಂಬಾ ಜನ ಹೇಳೋದು ನೋಡ್ಕೋಬಹುದು ಬಹಳ ಪ್ರೌಡ್ ಆಗಿ, ನನಗೆ ಸಿಕ್ಕಾಪಟ್ಟೆ ಕೋಪ ಗುರು, ನಾನು ರಿಯಾಕ್ಟ್ ಮಾಡ್ಬಿಡ್ತೀನಿ, ನಾನು ಹೇಳ್ಬಿಡ್ತೀನಿ. ಬದುಕೋದು ಏನು ಬದುಕೋಕೆ ಹೇಳೋರು ಬೈದ್ಬಿಟ್ಟು ಹೇಳ್ತಾರೆ. ಸೊ ಇದೆಲ್ಲ ನೀವು ನಿಮ್ಮ ಸ್ವಭಾವವನ್ನ, ನೀವು ನಿಮ್ಮದಾಗಿಸ್ಕೊಂಡಿರೋ ಸ್ವಭಾವವನ್ನ ಲೌಕಿಕವಾಗಿ ಲೋಕಕ್ಕೆ ಪರಿಚಯ ಮಾಡಿಸೋದಕ್ಕೆ, ಅದನ್ನ ಒಪ್ಕೊಳ್ಳೋ ಹಾಗೆ ಮಾಡ್ಕೊಳ್ಳೋದಕ್ಕೆ ನೀವು ಕೊಡ್ತಾ ಇರೋ ಸಮಜಾಯಿಷಿಗಳು. ಯಾವತ್ತು ನೀವು ಇಂತಹ ಒಂದು ಎಮೋಷನ್ನ ನಿಮ್ಮ ಜೊತೆ ನೀವು ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀರೋ ಜೀವನ ಪೂರ್ತಿ. ಈಗ ನೀವು ಒಂದು ಸ್ವೀಟ್ ಅಂಗಡಿಗೆ ಹೋಗ್ತೀರಾ, ರಾಜೇಶ್ ಒಂದು ಸ್ವೀಟ್ ಅಂಗಡಿಗೆ ಹೋಗ್ತಾರೆ, ರಾಜೇಶಿಗೆ ಲಾಡು ಇಷ್ಟ. ಆ ಸ್ವೀಟ್ ಅಂಗಡಿಲಿ ಒಂದು 10 ಸ್ವೀಟ್ಗಳಿವೆ. ರಾಜೇಶಿಗೆ ಲಾಡು ಇಷ್ಟ ಅಂತ ರಾಜೇಶ್ ಪ್ರತಿದಿನಾನು ಲಾಡುನೇ ತಿಂತಾ ಇದ್ರೆ ಅಲ್ಲಿ ಹೋಗಿ, ಅದು ಒಗ್ಗೋ ಅಂತ ಮಾತಲ್ಲ, ಒಪ್ಪೋ ಅಂತ ಮಾತಲ್ಲ. ಸೊ ನೀವೊಂದು ಸ್ವೀಟ್ ಅಂಗಡಿಗೆ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಅಷ್ಟೊಂದು ಸ್ವೀಟ್ಗಳಿವೆ, ಪ್ರತಿಯೊಂದನ್ನು ಸವಿಯೋಕ್ ನೋಡಬೇಕು. ಸೊ ನಿಮ್ಮನ್ನ ನೀವು ಅಸೋಸಿಯೇಟ್ ಮಾಡ್ಕೊಳಕ್ ಹೋಗಬಾರ್ದು. ಕೃಷ್ಣ ಏನ್ ಹೇಳ್ತಾನೆ, ಕ್ರೋಧಾತ್ ಭವತಿ. ಯಾವಾಗ ಆಂಗರ್ ಅನ್ನೋದು ಬರುತ್ತೆ, ಅದರಿಂದ ಒಂದು ಭ್ರಮೆ ಉಂಟಾಗತ್ತೆ. ಭ್ರಮೆ ಉಂಟಾದಾಗ ಆ ಭ್ರಮೆಯಿಂದ ನಿಮ್ಮ ಜ್ಞಾಪಕ ಶಕ್ತಿ, ನೆನಪುಗಳೇನಿವೆ ಅವಕ್ಕೆ ಅಫೆಕ್ಟ್ ಆಗುತ್ತೆ. ಭ್ರಮೆನ ಮಾಯೇನ? ಭ್ರಮೆ ಮಾಯೆ ಎರಡೂ ಒಂದೇ. ನೀವು ಭ್ರಮೆ ಅನ್ನೋದೇ ಮಾಯೇನೆ ಭ್ರಮೆಯನ್ನ ತರಿಸೋವಂಥವಳು. ಮಾಯೆ ಅನ್ನೋದು ಎನರ್ಜಿ ಏನಿದೆ ಅದೇ ಭ್ರಮೆ. ದೇವರ ಮತ್ತೆ ನಮ್ಮ ಮಧ್ಯೆ ಇರೋ ಪರದೆನೇ ಭ್ರಮೆ, ಅದೇ ಮಾಯೆ. ಸೊ ಆ ಭ್ರಮೆ ಅನ್ನೋದು ಹುಟ್ಟೋದ್ರಿಂದ, ಅದರಿಂದ ನಿಮ್ಮ ನೆನಪುಗಳು ಅಫೆಕ್ಟ್ ಮಾಡೋದ್ರಿಂದ, ಅದರಿಂದ ನಿಮ್ಮ ಬುದ್ಧಿಶಕ್ತಿ ಅಫೆಕ್ಟ್ ಆಗೋದ್ರಿಂದ ನೀವು ನಿಮ್ಮನ್ನ ಕಳ್ಕೊಳ್ತೀರಾ. ಸೊ ಕ್ರೋಧದಿಂದ ಶುರುವಾಗುವಂಥದ್ದು ನಿಮ್ಮನ್ನ ನೀವು ಕಳ್ಕೊಳ್ಳೋ ಲೆವೆಲ್ವರೆಗೂ ಬರುತ್ತೆ. ಯಾವತ್ತೂ ಅಷ್ಟೇ ಒಂದು ವಿಷಯಕ್ಕೆ ನಾನು ಮುಂಚೆನೆ ಹೇಳಿದಾಗೆ ನೀವು ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡಬೇಕು. ಇವಾಗ ನೀವು ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ಏನೋ ಬೈ ಮಾಡಬೇಕು, ನೀವು ಬೈ ಮಾಡಬೇಕು ಅಂತ ಆ ಕ್ಷಣಕ್ಕೆ ಅನ್ಸುತ್ತೆ. ನೀವು ಒಂದು ಎಕ್ಸರ್ಸೈಸ್ ಮಾಡಬೇಕು, ನೀವು ಅದನ್ನ ಕಾರ್ಟಲ್ಲಿ ಹಾಕ್ಬಿಟ್ಟು ಒಂದು 24 ಗಂಟೆ 48 ಗಂಟೆ ಬಿಟ್ಬಿಟ್ಟು ನೀವು ಮತ್ತೆ ಹೋಗಿ ಆ ಕಾರ್ಟಲ್ಲಿ ನೋಡಬೇಕು. ನಿಮಗೆ ಇನ್ನೂ ಅದನ್ನ ಬೈ ಮಾಡಬೇಕು ಅಂತ ಅನ್ಸುತ್ತಾ? ಓಕೆ, ಯು ಮೇ ನೀಡ್ ಇಟ್, ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಅದು ಬೇಕು ಅಂತ ಅನ್ಸಲ್ಲ, ಅದಕ್ಕಿಂತ ಬೆಟರ್ ಥಿಂಗ್ಸ್ ಏನೋ ಕಾಣಿಸುತ್ತೆ, ಅದನ್ನ ಬೈ ಮಾಡಬೇಕು ಅಂತ ಅನ್ಸುತ್ತೆ. ಹಾಗೆ ಪ್ರತಿಯೊಂದೂ ಈ ಕ್ಷಣದಲ್ಲಿ ನನಗೆ ಕೋಪ ಅಂತ ಬಂದಾಗ, ನೀವು ಜೀವನದಲ್ಲಿ ಎಷ್ಟೊಂದು ಸರಿ ನಿಮ್ಗೆ ಆಗಿರುತ್ತೆ, ಕೋಪದಲ್ಲಿ ಏನೋ ಅಂದುಬಿಟ್ಟಿರ್ತೀರಾ, ಅದಾದ್ಮೇಲೆ ನೀವು ಅದನ್ನು ವಾಪಸ್ ತಗೊಳಕ್ ಆಗೋದಿಲ್ಲ. ಅದರಿಂದ ಸಂಬಂಧಗಳ ಹಾಳಾಗಿರ್ತವೆ, ಮನಸ್ಸುಗಳ ಹಾಳಾಗಿರ್ತವೆ. ನಾವು ವಿ ಲ್ಯಾಶ್ ಔಟ್ ಆನ್ ಪೀಪಲ್. ನಾವು ಕೋಪದಲ್ಲಿ ಯಾರ ಮೇಲಾದ್ರು ಮಾತಾಡ್ಬಿಡ್ತೀವಿ. ಯಾಕಂದ್ರೆ ಕೋಪ ಅನ್ನೋದು ಬರೋದು ನಮಗೆ ನಮ್ಮವರ ಮೇಲೆ. ನಮಗೆ ಯಾರು ಹರ್ಟ್ ಮಾಡೋ ಕೆಪಬಿಲಿಟಿ ನಾವು ಕೊಟ್ರೆ ಅದರಿಂದ ನಮಗೆ ಕೋಪ ಅನ್ನೋದು ಹುಟ್ಟುತ್ತೆ. ಯಾಕಂದ್ರೆ ಈಗ ನಾನು ಅಂತವನಲ್ಲ ಗುರು, ಏನೋ ಹಂಗಾಗೋಯ್ತು, ಹಂಗಾಗಲ್ಲ. ಈಗ ಒಬ್ಬ ಹಾಲಿನ ಗಡಿಗೆ ತಗೊಂಡು ಹೋಗ್ತಾ ಇದ್ದಾನೆ ಕೈಯಲ್ಲಿ ಅಂತಂದಾಗ, ಎದುರುಗಡೆಯಿಂದ ಬಂದು ಯಾರೋ ಗುದ್ದುಬಿಟ್ರು ಅಂತಂದ್ರೆ ಅದರಿಂದ ಏನ್ ಚೆಲ್ಲುತ್ತೆ? ನೀರ್ ಚೆಲ್ಲೋಕ್ ಸಾಧ್ಯನಾ? ಹಾಲೇ ಚೆಲ್ಲೋದು. ಯಾಕಂದ್ರೆ ಅದ್ರಲ್ಲಿ ಇದ್ದಿದ್ದೇ ಹಾಲು. ನೀವು ಕೋಪ ಅಷ್ಟು ವೇಗವಾಗಿ ಕೋಪ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ನಿಮ್ಮಲ್ಲಿ ಇರೋದೇ ಕೋಪ.
ನೀವು ಮಾಡ್ತಾ ಇರೋದೇ ರಿಯಾಕ್ಟ್, ರೆಸ್ಪಾಂಡ್ ಅಲ್ಲ. ಸೊ ಆ ಮೊಮೆಂಟಲ್ಲಿ ನೀವು ಈಗ ಕಾಗೆಗಳಾಗ್ಲಿ ಬೇರೆ ಪಕ್ಷಿಗಳಾಗ್ಲಿ ಮಳೆ ಬಂದಾಗ ಮರಗಳ ಹತ್ರ ಹೋಗಿ ಕುತ್ಕೊಳ್ತವೆ, ಮರಗಳಲ್ಲಿ ಹೋಗಿ ಅಡ್ಕೊಂಡು ಕುತ್ಕೊಳ್ತವೆ. ಬಟ್ ಹದ್ದು ಹಾಗಲ್ಲ, ಮೋಡಗಳ ಮೇಲ್ ಹಾರೋಕ್ ಶುರು ಮಾಡುತ್ತೆ, ಅದಕ್ಕೆ ಮಳೆ ತಾಕಲ್ಲ. ಸೊ ನೀವು ಒಂದು ಸ್ಟಾಮ್ ಅಂತ ಬಂದಾಗ ನೀವು ನಿಮ್ಮನ್ನ ಸ್ಟಾಮ್ ಜೊತೆ ಅಸೋಸಿಯೇಟ್ ಮಾಡ್ಕೋಬಾರ್ದು, ಆ ಸ್ಕೈ ಹಿಂದೆ ಇದ್ದೀನಿ ಅಂತ ಅಸೋಸಿಯೇಟ್ ಮಾಡ್ಕೋಬೇಕು. ಆ ತರ ಒಂದು ಥಾಟ್ ಪ್ರೊಸೆಸ್ ಇರಬೇಕು. ಆ ಮೋಡಗಳ ಮೇಲೆ ಹಾರೋ ಪ್ರಯತ್ನ ಮಾಡಬೇಕು. ನೀವು ಯಾವಾಗ ನಿಮ್ಮನ್ನ ಇಂಥ ಎಮೋಷನ್ ಇಂದ ಡಿಸೋಸಿಯೇಟ್ ಮಾಡ್ಕೊಳ್ತೀರಾ, ಕೋಪ ಬಂದಾಗ ಅದನ್ನ ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಓಕೆ, ಈ ಸಂದರ್ಭದಲ್ಲಿ ನಾನು ಕೋಪನ ಫೀಲ್ ಮಾಡ್ತಾ ಇದ್ದೀನಿ, ಆ ಜಾಗದಲ್ಲಿ ನಿಂತು ನೀವು ಯಾವಾಗ ಯೋಚನೆ ಮಾಡೋಕೆ ಶುರು ಮಾಡ್ತೀರಾ, ಎಷ್ಟೋ ರಿಗ್ರೆಟ್ಗಳನ್ನ ನೀವು ತಡಿಬಹುದು. ಕೋಪದಲ್ಲಿ ಯಾರೋ ಒಬ್ಬ ಏನೋ ಕೊಲೆ ಮಾಡ್ಬಿಟ್ಟಿರ್ತಾನೆ, ಚೂರಿ ಹಾಕ್ಬಿಟ್ಟಿರ್ತಾನೆ, ಇನ್ನೇನೋ ಮಾಡ್ಬಿಟ್ಟಿರ್ತಾರೆ, ಆಮೇಲೆ ಜೀವನ ಪೂರ್ತಿ ರಿಗ್ರೆಟ್ ಮಾಡ್ಬೇಕಾಗತ್ತೆ. ಸೊ ಆ ಮನಸ್ಥಿತಿನ ತಲುಪೋದಕ್ಕಿಂತ ಮುಂಚೆ ಕೋಪದಿಂದ ಇಂಥದ್ದೊಂದು ಸಂಭವಿಸೋ ಸಾಧ್ಯ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅದರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ ತೇಷುಪಜ್ಜಾಯತೆ ಸಂಗತ್ ಸಂಜಯತೆ ಕಾಮ ಕಾಮತ್ ಕ್ರೋಧೋ ವಿಜ್ಜಾಯತೆ ಅಂತ. ನಾವು ಯಾವಾಗ ವಿಷಯಗಳ ಅಗೇನ್ ಕೃಷ್ಣ ಪದೇ ಪದೇ ಅಟ್ಯಾಚ್ಮೆಂಟ್ಗಳ ಬಗ್ಗೆ ಮಾತಾಡ್ತಾನೆ. ಯಾವಾಗ ಒಂದು ವಿಷಯಗಳ ಬಗ್ಗೆ, ವಸ್ತುಗಳ ಬಗ್ಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ತೀವಿ, ಅದರಿಂದಾನೇ ಒಂದು ಒಂದು ಆಸೆಗಳನ್ನ ಇಟ್ಕೊಳ್ತೀವಿ, ಅದರಿಂದ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ರೈಸ್ ಆಗುತ್ತೆ. ಅಟ್ಯಾಚ್ಮೆಂಟ್ ಅನ್ನೋದು ರೈಸ್ ಆದಾಗ ಅದರಿಂದ ಒಂದು ಆಸೆ ಅನ್ನೋದು ಹುಟ್ಕೊಳ್ಳುತ್ತೆ. ಆಸೆ ಅನ್ನೋದು ರೈಸ್ ಆದಾಗ, ಆಸೆ ಅನ್ನೋದು ಪೂರ್ಣ ಆಗದೆ ಇದ್ದಾಗ ಅದರಿಂದ ಒಂದು ಕೋಪ ಅನ್ನೋದು ಹುಟ್ಕೊಳ್ಳುತ್ತೆ. ಸೊ ಕೋಪದಿಂದ ಕೆಟ್ಟದಾಗುತ್ತೆ ಅಂತಂದ್ರೆ ಕೋಪಕ್ಕೆ ಬೇರು ಅಟ್ಯಾಚ್ಮೆಂಟು ಮತ್ತೆ ಆಸೆಗಳು ಅನ್ನೋದಿರುತ್ತೆ. ಇವತ್ತು ನನಗೆ ರಾಜೇಶ್ ಏನೋ ಒಂದು ಮಾಡಬೇಕು ಮಾಡ್ಕೊಡ್ತೀನಿ ಅಂತಂದಿದ್ರು, ಅದ್ರ ಮೇಲೆ ನಂಗೆ ತುಂಬಾ ಆಸೆ ಇತ್ತು, ಅದು ಇವತ್ತು ಆಗೇ ಆಗುತ್ತೆ ಅಂತಿತ್ತು. ಅದು ಆಗದೆ ಇದ್ದಾಗ ನಂಗೆ ರಾಜೇಶ್ ಮೇಲೆ ಕೋಪ ಬರುತ್ತೆ, ಇಲ್ಲ ಇನ್ಯಾವುದೋ ಮೇಲೆ ಕೋಪ ಬರುತ್ತೆ. ನಾನು ಅದನ್ನ ತೋಡ್ಕೋಬೇಕು ಅಂತ ಆಗುತ್ತೆ, ಅದನ್ನ ನಾನು ಹೊರಗಡೆ ಚೆಲ್ಲಬೇಕು ಅಂತ ಆಗುತ್ತೆ. ಅದನ್ನ ನನ್ನಲ್ಲಿ ನಾನು ಇಲ್ಲಿ ಎಲ್ಲರೂ ವಿಷ ಕಂಟ್ರಲ್ಲ, ಅದನ್ನೆಲ್ಲ ಕುಡಿದು ನಿವಾರಿಸ್ಕೊಳ್ಳೋಕೆ ಅದನ್ನ ಇನ್ನೊಬ್ಬರ ಮೇಲೆ ಚೆಲ್ಲಬೇಕಾಗತ್ತೆ. ಯಾವಾಗ ಅದನ್ನೇ ಹೇಳೋದು, ನೀವು ಯಾವಾಗ ನಿಮ್ಮ ಗಾಯಗಳನ್ನ ವಾಸಿ ಮಾಡ್ಕೊಳ್ಳದೆ ಇನ್ನೊಬ್ಬರ ಹತ್ರ ಹೋಗ್ತಾ ಹೋಗ್ತಿರೋ, ಯಾರು ನಿಮಗೆ ಗಾಯ ಮಾಡಿಲ್ವೋ ಅವ್ರ ಮೇಲೆಲ್ಲ ನಿಮ್ಮ ರಕ್ತನ ಚೆಲ್ತಾ ಹೋಗ್ತೀರಾ. ಆ ತರ ರಕ್ತ ಚೆಲ್ತಾ ಹೋದಾಗ ಅವ್ರುಗಳಿಗೂ ಗಾಯ ಆಗುತ್ತೆ, ಅವ್ರುಗಳು ಇನ್ನಷ್ಟು ಜನಗಳಿಗೆ ಗಾಯ ಮಾಡ್ತಾ ಹೋಗ್ತಾರೆ. ಇಟ್ ಇಸ್ ಅ ಯಾವತ್ತೂ ಅಷ್ಟೇ, ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ಸೇಯಿಂಗ್, ದ ಡೀಮನ್ಸ್ that you don't deal with will raise your children ಅಂತ. ನೀವು ನಿಮ್ಮೊಳಗಿನ ಯಾವ ರಾಕ್ಷಸರನ್ನ ಅಡ್ರೆಸ್ ಮಾಡೋದಿಲ್ವೋ ಅವರು ನಿಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಅಂತ. ಯು ಶುಡ್ ಆಲ್ವೇಸ್ ರಿಮೆಂಬರ್ ದಿಸ್. ನಿಮ್ಮೊಳಗಿನ ರಾಕ್ಷಸರನ್ನ ನೀವು ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಅವರು ನಿಮ್ಮ ಮಕ್ಕಳನ್ನ ಬೆಳೆಸ್ತಾರೆ, ಅಂಡ್ ನಿಮ್ಮ ಮಕ್ಕಳು ಆ ರಾಕ್ಷಸರ ತರ ಆಗ್ತಾರೆ. ಯಾಕಂದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಾ ಇರ್ತಾರೆ. ಆದ್ರಿಂದ ಕೋಪವನ್ನ ಹ್ಯಾಂಡಲ್ ಮಾಡ್ಕೊಳ್ಳೋದು ಹೀಗೆ, ಒಂದು ಡಿಟ್ಯಾಚ್ಮೆಂಟ್ನ ಇಟ್ಕೊಂಡು ಡಿಸೈರ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದೆ, ಅಂಡ್ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅದ್ರ ಜೊತೆ ನಿಮ್ಮನ್ನ ಅಸೋಸಿಯೇಟ್ ಮಾಡ್ಕೊಳ್ಳೋದೆ, ಅದನ್ನ ನಿಮ್ಮ ಐಡೆಂಟಿಟಿ ಮಾಡ್ಕೊಳ್ಳೋದೆ. ಮುಂದಕ್ಕೆ ಹೋದಾಗ ಅಬ್ಸರ್ವ್ ಮಾಡಿದಾಗ ಆ ಕ್ಷಣದಿಂದ ಹೊರಗಡೆ ಬಂದಾಗ ಯು ಕ್ಯಾನ್ ಪರ್ಫಾರ್ಮ್ ಬೆಟರ್, ಯು ಕ್ಯಾನ್ ಆಕ್ಟ್ ಬೆಟರ್ ಅಂಡ್ ಯು ಕ್ಯಾನ್ ಗ್ರೋ ಬೆಟರ್. ಕೆಲವರಿಗೆ ತಿನ್ನೋದು ಸುಖ. ನಂಗೆ ತಿನ್ನೋದು ತುಂಬಾ ಇಷ್ಟ. ಜಾಸ್ತಿ ತಿನ್ನೋದಂತಲ್ಲ, ಏನಾದ್ರು ಸರಿ ಬೇಕಾಗಿತ್ತು. ನನಗೆ ಪರ್ಸ್ನಲಿ ತಿನ್ನೋದು ನಿಜವಾಗ್ಲೂ ನನಗೆ ಇಷ್ಟ ಆಯ್ತು ತಿನ್ನೋದು. ಇನ್ನು ಕೆಲವ್ರಿಗೆ ಟ್ರಾವೆಲ್ ಮಾಡೋದು, ಇನ್ನು ಕೆಲವು ಹೆಣ್ಮಕ್ಳಿಗೆ ಬೇಕಾದಂಗೆ ಬಟ್ಟೆಗಳು ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು, ಇನ್ನು ಹುಡುಗರಿಗೆ ಅಂತೂ ಅಫ್ಕೋರ್ಸ್ ಈಗ ನಿನ್ಗಂತೂ ನಿನ್ನ ಕಾರ್ಗಳು ಹುಚ್ಚು. ಈ ಥರ ಪ್ರತಿಯೊಬ್ಬರಿಗೂ ಸಣ್ಣ ವಿಚಾರಗಳಲ್ಲಿ ಸಂತೋಷ ಸಿಗತ್ತೆ. ಆಕ್ಚುಲಿ ನಿಜವಾದಂಥ ಸಂತೋಷ ಅಂದ್ರೆ ಏನು, ಅದು ಎಲ್ಲಿ ಸಿಗತ್ತೆ? ಈಗ ಈ ಮೊಮೆಂಟಲ್ಲಿ ನನಗೇನೋ ತಿನ್ನಬೇಕು ಅಂತ ಅನ್ಸುತ್ತೆ. ನಾನು ಮೆಕ್ಡೊನಾಲ್ಡ್ಸ್ಗೆ ಹೋಗಿರ್ತೀನಿ ಅಥವಾ ಎಲ್ಲೋ ಒಂದು ಹೋಗಿರ್ತೀನಿ, ಅಲ್ಲಿ ಜಂಕ್ ಫುಡ್ ಇದೆ ಅಂತ ನನಗೆ ಗೊತ್ತು. ನಾನು ಅಟ್ ದ ಸೇಮ್ ಟೈಮ್ ಫಿಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಾನು ಆನ್ ಅ ಲಾಂಗ್ ಟರ್ಮ್ ನಂಗೆ ಯಾವ್ದು ಜಾಸ್ತಿ ಖುಷಿ ಕೊಡುವಂಥ ವಿಚಾರ, ನಾನು ಹೋಗಿ ಬರ್ಗರ್ ತಿನ್ನುವಂಥದ್ದ ಅಥವಾ ಮುಂದೆ ಫಿಟ್ ಆಗಿ ಚೆನ್ನಾಗಿರುವಂಥದ್ದ? ದೇರ್ ಇಸ್ ಆಬ್ವಿಯಸ್ಲಿ ಫಿಟ್ ಆಗಿರೋ ದೇರ್ ಇಸ್ ಅ ಕ್ವಿರ್ಕಿ ಸೇಯಿಂಗ್, ಏನು ಈಟ್ ಸ್ನ್ಯಾಕ್ ಆರ್ ಬಿಕಮ್ ಸ್ನ್ಯಾಕ್ ಅಂತ. ತಿಂಡಿ ಸ್ನ್ಯಾಕ್ ತಿಂತಾ ಇರಿ, ಅಥವಾ ಅದನ್ನು ಬಿಟ್ಟು ಒಂದು ಡಿಸಿಪ್ಲಿನ್ ಇಟ್ಕೊಂಡು ನೀವೇ ಸ್ನ್ಯಾಕ್ ತರ ಆಗಿ ಅಂತ. ಸೊ ಈ ಮೊಮೆಂಟ್ ಅಲ್ಲಿ ನನಗೇನು ಖುಷಿ ಕೊಡ್ತು, ಬಟ್ ಆನ್ ಅ ಲಾಂಗ್ ಟರ್ಮ್ ನಂಗೆ ಯಾವಾಗ ರಿಗ್ರೆಟ್ ಕೊಡುತ್ತೆ, ಅದು ನನಗೆ ರಿಯಲ್ ಹ್ಯಾಪಿನೆಸ್ ಕೊಡೋಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ, ಸುಖಂ ತ್ವಿದಾನಿಂ ತ್ರಿವಿಧಂ ಶ್ರೀನು ಮೇ ಭರತಶವ ಅಭ್ಯಾಸ ದ್ರಮತೆ ಯತ್ರ ದುಃಖಂ ಚ ನಿಗಚ್ಚತೆ ಅಂತ. ಸೊ ಬೇಸಿಕಲಿ ಸುಖ ಅಂತ ಅನ್ನೋದು 3 ಸೋರ್ಸಸ್ ಇಂದ ಬರುತ್ತೆ. ತ್ರೀ ಕೈಂಡ್ಸ್ ಆಫ್ ಹ್ಯಾಪಿನೆಸ್ ಅಂತ ನಾನು ಹೇಗೆ ಹೇಳಿದೆ, ಪ್ರತಿ ವಸ್ತುವಿನಲ್ಲೂ ಪ್ರತಿ ಎಮೋಷನ್ನಲ್ಲೂ ತ್ರಿಗುಣಗಳಿವೆ ಅಂತ, ರಾಜಸ್ಸು ತಮಸ್ಸು ಸತ್ವ ಅಂತ. ಅದೇ ತರ ಹ್ಯಾಪಿನೆಸ್ ಅಲ್ಲೂ ರಜಸ್ಸಿಂದಾನೂ ಬರುತ್ತೆ, ತಮಸ್ಸಿಂದಾನೂ ಬರುತ್ತೆ, ಸತ್ವದಿಂದಾನೂ ಬರುತ್ತೆ. ಈಗ ತಮಸ್ ಅಂತ ಬಂದ್ರೆ ಏನೋ ಒಂದು ಇಲ್ಲೀಗಲ್ ಆಗಿ ಏನೋ ಅಂತ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು, ಆ ಕ್ಷಣಕ್ಕೆ ಅದು ನಿಮಗೆ ಸಂತೋಷ ಕೊಟ್ರು ಅದರಿಂದ ಒಳ್ಳೇದೇನೋ ಆಗುವಂಥದ್ದಲ್ಲ. ಇನ್ನು ರಜಸ್ ಅಂತ ಬಂದ್ರೂ ಅಷ್ಟೇ, ಆ ಸಮಯದಲ್ಲಿ ಅದು ನಿಮಗೆ ಸುಖ ಕೊಟ್ರು ಅಂತನೂ
ಅದರಿಂದ ಮುಂದೆ ಏನು ಒಳ್ಳೇದಾಗುವಂಥದ್ದಿಲ್ಲ. ತಮಸ್ಸಲ್ಲಿ ಜಾಸ್ತಿ ಎಫೆಕ್ಟ್ ಇರುತ್ತೆ. ಬಟ್ ಸತ್ವ ಅಂತ ಏನಿದೆ ಅದು ಬಿಗಿನಿಂಗಲ್ಲಿ ನಿಮಗೆ ವಿಷದ ಥರ ಅನಿಸುತ್ತೆ. ಈಗ ನಾನು ಬೆಳಿಗ್ಗೆ ಹೋಗಿ ವರ್ಕೌಟ್ ಮಾಡಬೇಕು, ಯಾರಿಗೂ ಬೆಳಿಗ್ಗೆ ಎದ್ದು ವರ್ಕೌಟ್ ಹೋಗಿ ಮಾಡಬೇಕು ಅಂತ ಅನ್ನಲ್ಲ. ಬೆಳಿಗ್ಗೆ ನಾನು ಆರಾಮಾಗಿ ಮಲ್ಕೊಂಡ್ರೆ ಆರಾಮಾಗಿರ್ಬೋದಪ್ಪ ಅಂತ ಅನ್ಸುತ್ತೆ. ಬಟ್ ಆನ್ ಅ ಲಾಂಗ್ ರನ್ ಅದೇ ನಿಮಗೆ ಹೆಲ್ಪ್ ಮಾಡೋದು. ನೀವು ಆರಾಮಾಗಿ ಮಲ್ಕೊಂಡೇ ಇದ್ರೆ, ತಿಂತಾ ಇದ್ರೆ ಆಮೇಲೆ ಆಸ್ಪತ್ರೆ ಬಿಲ್ಗಳು ಕಟ್ಟಬೇಕಾಗತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಲ್ಲ, ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೆಯೋಕ್ಕಿಂತ ಮುಂಚೆ ಓಡೋಕೆ ಶುರು ಮಾಡಿ. ಅದಾದ್ಮೇಲೆ ಓಡೋಕೆ ಶುರು ಮಾಡಿದ್ರೆ ಯಾಕಪ್ಪ ಓಡ್ತಾ ಇದ್ದೀನಿ ಅಂತ ಓಡ್ತೀರಾ, ಅಂಡ್ ಜೀವನದಲ್ಲೂ ಓಡೋಕೆ ಶುರು ಮಾಡ್ಬೇಕಾಗತ್ತೆ ಅಂತ. ಸೊ ಪ್ರತಿಯೊಂದು ನೀವು ಯಾವ್ದನ್ನ ಫೇಸ್ ಮಾಡೋದಿಲ್ವೋ ಅದು ಮುಂದೆ ನೀವು ಫೇಸ್ ಮಾಡಲೇಬೇಕಾಗತ್ತೆ. ಬಟ್ ದೊಡ್ಡದಾಗಿ ಬರುತ್ತೆ. ಈಗ ನಾನು ಒಂದು ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕಲಿತಾ ಇದ್ದೀನಿ, ಟೀಚರ್ ನಾನು ಪಾಠ ಮಾಡ್ತಾ ಇರ್ತಾರೆ. ಬಟ್ ಎಕ್ಸಾಮ್ ಟೈಮಲ್ಲಿ ಟೀಚರ್ ನಮಗೆ ಪಾಠ ಮಾಡೋದಿಲ್ಲ, ರೈಟ್? ಅವ್ರು ಸೈಲೆಂಟ್ ಆಗಿರ್ತಾರೆ. ಆಗ ನಾವೇ ಎಕ್ಸಾಮ್ ಬರಿಬೇಕಾಗಿರುವಂಥದ್ದು. ಅಂತಹ ಎಕ್ಸಾಮ್ಸಲ್ಲಿ ನಾವು ಫೇಲ್ ಆಗ್ತಾ ಹೋದ್ರೆ, ಯಾವ್ದ್ರಿಂದ ನಾವು ಕಲಿಯೋದಿಲ್ವೋ ಅದರಿಂದ ನಾವು ಫೇಲ್ ಆಗ್ತಾನೆ ಹೋಗ್ತೀವಿ. ಫೇಲ್ ಆದಾಗ ಮತ್ತೆ ಅದೇ ಕ್ಲಾಸಲ್ಲಿ ಕುತ್ಕೋಬೇಕು. 4-5 ವರ್ಷ ಆದ್ಮೇಲೆ ಇಡೀ ಸಿಲೆಬಸ್ ಚೇಂಜ್ ಆಗುತ್ತೆ, ಮತ್ತೆ ಎಲ್ಲದನ್ನು ಮೊದಲಿಂದ ಕಲಿಬೇಕಾಗೋ ಪರಿಸ್ಥಿತಿ ಬರುತ್ತೆ. ಸೊ ರಿಯಲ್ ಹ್ಯಾಪಿನೆಸ್ ಅನ್ನೋದುನೇ ಈ ಸತ್ವ ಇಂದ ಏನ್ ಸಿಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಈಗ ನೀವು ಫಿಟ್ನೆಸ್ ಕಷ್ಟ, ಬಟ್ ರಿಸಲ್ಟ್ಸ್ ಲೇಟ್ ಆಗಿ ಬಂದ್ರು ಅದರಿಂದ ನಿಮಗೂ ಒಳ್ಳೇದಾಗುತ್ತೆ, ಜಗತ್ತು ನಿಮ್ಮನ್ನ ನೋಡಿ ಹಾಡಿ ಹೊಗಳುತ್ತೆ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಇವಾಗ ನಾನು ಏನ್ ಕಲ್ತಿದ್ದೀನೋ ಇಷ್ಟೇ ಸಾಕಪ್ಪ, ಇಷ್ಟರಲ್ಲೇ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ನೀವಿದ್ರೆ, ಮುಂದೆ ಇನ್ನೇನೋ ಹೊಸ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ, ನೀವು ಅದರಿಂದ ಕಲಿಯೋದಿಲ್ಲ. ಅವಾಗ ನಿಮ್ಮನ್ನ ಯಾರೋ ಬಂದು ರಿಪ್ಲೇಸ್ ಮಾಡ್ತಾರೆ. ಆ ಸಂದರ್ಭಕ್ಕೆ ನೀವು ಖುಷಿ ಇತ್ತು, ಅದು ತಾಮಸಿಕ ಖುಷಿ ಆಗಿರ್ಬೋದು, ರಾಜಸಿಕ ಖುಷಿ ಆಗಿರ್ಬೋದು. ಬಟ್ ಅದರಿಂದ ನೀವು ಮುಂದೆ ಕೆಲಸ ಕಳ್ಕೋಬೇಕು, ದುಃಖ ಪಡಬೇಕು. ಸೊ ಬಿಗಿನಿಂಗ್ ಅಲ್ಲಿ ನಿಮಗೆ ಏನು ವಿಷದ ತರ ಅನ್ಸಿರುತ್ತೋ ಅದು ನಿಮಗೆ ಮುಂದೆ ಅಮೃತ ಆಗತ್ತೆ. ಈಗ ಹಾಗಲಕಾಯಿ ಜ್ಯೂಸ್ ಕುಡಿಬೇಕು ಅಂತಾರೆ, ಕಹಿ ಇರುತ್ತೆ, ಬಟ್ ಅದು ಆರೋಗ್ಯಕ್ಕೆ ಒಳ್ಳೇದು. ಈಗ ನಾರ್ಮಲ್ ಆಗಿ ಏನೋ ಹೆಲ್ದಿಯಾಗಿ ತಿನ್ನು ಅಂತಾರೆ, ಅದು ಜೀವಕ್ಕೆ, ಅದು ನಾಲ್ಗೆಗೆ ಒಳ್ಳೇದಲ್ಲ, ಬಟ್ ಆರೋಗ್ಯಕ್ಕೆ ಒಳ್ಳೇದು. ಸೊ ಈ ರಿಯಲ್ ಹ್ಯಾಪಿನೆಸ್ ಅನ್ನೋದೇನಿದೆ ಇದೆಲ್ಲ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಂತ ಅನ್ನೋದು. ಡಿಲೇಡ್ ಗ್ರಾಟಿಫಿಕೇಶನ್, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಏನಿದೆ, ನಿಮಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಇಂದ ಸಿಗುವಂಥದ್ದು ರಿಯಲ್ ಹ್ಯಾಪಿನೆಸ್ ಅಲ್ಲ. ಈಗ ವಾರ ಪೂರ್ತಿ ದುಡ್ದಿರ್ತಾರೆ, ಅವ್ರಿಗೊಂದು ಡಿಸ್ಟ್ರಾಕ್ಷನ್ ಬೇಕು. ಅವ್ರ ಜೀವನದಲ್ಲಿ ಕಷ್ಟಗಳಿರ್ತವೆ, ಅದಕ್ಕೊಂದು ಡಿಸ್ಟ್ರಾಕ್ಷನ್ ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಪಾರ್ಟಿಗಳಿಗೆ ಹೋಗ್ತಾರೆ, ಪಬ್ಗಳಿಗೆ ಹೋಗ್ತಾರೆ, ಕುಡಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಬಟ್ ಇಸ್ ಇಟ್ ರಿಯಲ್ ಹ್ಯಾಪಿನೆಸ್? ನೋ. ಮೈಂಡ್ ಡೈವರ್ಟ್ ಮಾಡಿ. ಯಾ. ಸೊ ರಿಯಲ್ ಹ್ಯಾಪಿನೆಸ್ ಅಂತಂದ್ರೆ ನೀವು ಅದು ನಿಮ್ಮ ಜೀವನಕ್ಕೆ ಬಂದ ಮೇಲೆ ಅದು ಲಾಂಗರ್ ಟರ್ಮ್ ಇರುತ್ತೆ. ಗಂಟೆಗಳ ಲೆಕ್ಕದಲ್ಲಿ ಇದು ಹೋಗ್ಬಿಟ್ರೆ ಅಥವಾ ದಿನಗಳು ವಾರಗಳ ಲೆಕ್ಕದಲ್ಲಿ ಹೋಗ್ಬಿಟ್ರೆ ಅದು ರಿಯಲ್ ಹ್ಯಾಪಿನೆಸ್ ಅಲ್ಲ. ನಿಮಗೆ ಅದು ಗೊತ್ತಿರುತ್ತೆ, ನಿಮ್ಗೆ ಅದನ್ನ ನೋಟಿಸ್ ಮಾಡೋ ಶಕ್ತಿ ನಿಮ್ಮಲ್ಲಿರುತ್ತೆ, ಬಟ್ ಅದನ್ನ ನೀವು ಅಬ್ಸರ್ವ್ ಮಾಡಿ ಓನರ್ಶಿಪ್ ತಗೊಳಕ್ ರೆಡಿ ಇರೋದಿಲ್ಲ. ಯಾವಾಗ ನೀವು ನೀರ್ ತರ ಹಾಕ್ತಿರೋ, ಪಾಟ್ಗೆ ಹಾಕಿದ್ರೆ ಪಾಟ್ ತರ, ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್ ಶೇಪ್ಗೆ, ಇನ್ ಟಂಬ್ಲರ್ಗೆ ಹಾಕಿದ್ರೆ ಟಂಬ್ಲರ್, ಯಾವ್ದೋ ಶೇಪ್, ಆ ಶೇಪ್ಗೆ ನೀವು ತಗೊಳ್ತಾ ಇರ್ತಿರೋ, ಆ ಫ್ಲೆಕ್ಸಿಬಿಲಿಟಿ ನಿಮ್ಮಲ್ಲಿ ನೀವು ಇಟ್ಕೊಳ್ತಿರೋ, ಅವಾಗ ನಿಮಗೆ ನಿಜವಾದ ಖುಷಿ ಯಾವುದು, ಆ ಮೊಮೆಂಟಿಗೆ ಖುಷಿ ಕೊಡೋದು. ಇವತ್ತು ನನಗೇನೋ ಆರ್ಗ್ಯುಮೆಂಟ್ ಆಗ್ತಾ ಇದೆ, ಅವ್ರ ಎದುರುಗಡೆ ನಂಗೆ ಸೋಲಕ್ ಇಷ್ಟ ಇಲ್ಲ, ಅವ್ರ ಎದುರುಗಡೆ ನಾನು ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ, ಏನೇನೋ ತರ್ಕ ಇಲ್ದಿರೋ ಲಾಜಿಕ್ ಹಾಕ್ಬಿಟ್ಟು ಅವ್ರನ್ನ ಸೋಲಿಸ್ಬಿಡ್ತೀನಿ. ನನಗೆ ಈ ಮೂಮೆಂಟಲ್ಲಿ ಖುಷಿ ಆಗುತ್ತೆ. ಬಟ್ ಅದರ ಕಾನ್ಸಿಕ್ವೆನ್ಸ್ ಏನು, ನನಗೆ ಒಂದು 10 ನಿಮಿಷ 20 ನಿಮಿಷ ಸುಖ ಸಿಕ್ತು, ಆ ಸಂಬಂಧ ನಾನು ಕಳ್ಕೊಂಡೆ, ಅದನ್ನ ನಾನು ಜೀವನ ಪೂರ್ತಿ ಒದ್ದಾಡಬೇಕು, ಅದು ನಾನು ಕಳ್ಕೊಂಡೆ. ನನಗೆ ಆಮೇಲೆ ಅರ್ಥ ಆಗುತ್ತೆ, ಓ ದಟ್ ವಾಸ್ ನಾಟ್ ಮೈ ರಿಯಲ್ ಹ್ಯಾಪಿನೆಸ್, ಇಟ್ ಹ್ಯಾಪೆಂಡ್ ಬಿಕಾಸ್ ಆಫ್ ಐ ರಿಯಾಕ್ಟೆಡ್ ಇಟ್ ಇನ್ಸ್ಟೆಡ್ ಆಫ್ ರೆಸ್ಪಾಂಡಿಂಗ್. ಸೊ ನಿಮ್ಮ ನಿಜವಾದ ಖುಷಿಗಳೇನು ಏನಿದೆ, ಸಾತ್ವಿಕ ಖುಷಿಗಳು, ತಾಮಸಿಕ್ಕು ರಾಜಸಿಕ ಅಲ್ಲ, ಸಾತ್ವಿಕ ಖುಷಿಗಳೇನಿದೆ ಅದೆಲ್ಲ ನಿಜವಾದ ಹ್ಯಾಪಿನೆಸ್ ಅಂತ, ಅವೇ ರಿಯಲ್ ಹ್ಯಾಪಿನೆಸ್ ಅಂತ ಅನ್ನೋದು. ಈಗ ನೀವು ದಿನ ಬೆಳಿಗ್ಗೆ ಕೂತ್ಕೊಂಡು ದೇವ್ರ ಪೂಜೆ ಮಾಡಬೇಕು, ದೇವ್ರನ್ನ ನೆನ್ಸ್ಕೋಬೇಕು, ಅದಕ್ಕೆ ಟೈಮ್ ಇಲ್ಲ ಜನಗಳ ಹತ್ರ. ನಾನು ಬ್ಯುಸಿ ಇದ್ದೀನಪ್ಪ, ನನಗೆ ಟೈಮ್ ಇಲ್ಲ. ದೇರ್ ಇಸ್ ರಿಯಲ್ ಹ್ಯಾಪಿನೆಸ್. ನೀವು ಅವ್ರ ಮುಂದೆ ಕುತ್ಕೊಂಡು ಶಾಂತಿಯಿಂದ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಂಡು ನಿಮ್ಮ ಕಷ್ಟಗಳು ಅವ್ರ ಜೊತೆ ಮಾತಾಡ್ಕೊಂಡಾಗ, ನಾವು ದೇವ್ರ ಜೊತೆ ಕುತ್ಕೊಂಡು ಮಾತಾಡೋದು, ಯಾರೋ ಕೇಳಿದ್ರು, ಎಲ್ಲ ಗೊತ್ತಿರೋನ ಹತ್ರ ಕುತ್ಕೊಂಡು ನಾನೇನು ಮಾತಾಡೋದಿದೆ, ಅವ್ನಿಗೆಲ್ಲ ಗೊತ್ತಿದೆ ಅಂತಲ್ಲ. ಅವ್ನ ಎದುರುಗಡೆ ಕುತ್ಕೊಂಡು ನೀವು ಮಾತಾಡ್ತೀರಾ ಅನ್ನೋದು ಅವನಿಗೆ ಕೇಳಿಸ್ಲಿ ಅಂತಲ್ಲ, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅದು ನಿಮಗೆ ಕೇಳಿಸ್ಲಿ ಅಂತ. ನಿಮಗದು ಕೇಳಿಸ್ದಾಗ ನಿಮ್ಮಲ್ಲಿ ಏನೋ ಬದಲಾವಣೆ ಆಗುತ್ತೆ, ನಿಮಗೆ ಅರ್ಥ ಆಗುತ್ತೆ ನನ್ನ ಪ್ರಾಬ್ಲಮ್ ಇಲ್ಲಿದೆ ಅಂತ. ನೀವು ಅದನ್ನ ಮಾತಾಡ್ತಾ ಹೋದಾಗ ನಿಮ್ಮಲ್ಲಿ ಏನೋ ಬದಲಾವಣೆ ಆಗುತ್ತೆ, ಅಲ್ಲಿ ನಿಮಗೆ ಸೊಲ್ಯೂಷನ್ ಅನ್ನೋದು ಸಿಗೋದು, ಅಲ್ಲಿ ನಿಮಗೆ ಖುಷಿ ಅನ್ನೋದು ಸಿಗೋದು. ನಿಮ್ಮಲ್ಲಿರೋ ಗಂಟುಗಳು ಅವಾಗೆ ಬಿಚ್ಕೊಳ್ಳೋಕೆ ಶುರು ಆಗ್ತವೆ, ಅವಾಗ ಹಗ್ಗ ಉದ್ದ ಆಗ್ತಾ ಹೋಗೋದು. ಸೊ ಆ ಪ್ರಾಸೆಸ್ಸಿಗೆ ಈಗ ನೀವು ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತೀರಾ ಅಂತಂದ್ರೆ, ನೀವು ದೇವ್ರನ್ನ ನೋಡ್ಲಿ ಅಂತ ನಿಂತ್ಕೊಳ್ಳೋದಲ್ಲ, ದೇವ್ರು ನಿಮ್ಮನ್ನ ನೋಡ್ಲಿ ಅಂತ ಹೋಗಿ ನಿಂತ್ಕೊಳ್ಳೋದು. ಇಂಥ ವಿಷಯಗಳಲ್ಲಿ ಈಗ ಜೀವನ ಅಂತಂದ್ರೆ, ಸಂಬಂಧಗಳು ಅಂತಂದ್ರೆ ದೊಡ್ಡ ದೊಡ್ಡ ವಿಷಯಗಳಲ್ಲ, ಅದು ಚಂದ್ರ ಅಲ್ಲ, ಅದು ಸಣ್ಣ ಸಣ್ಣ ನಕ್ಷತ್ರಗಳು, ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಮೊಮೆಂಟ್ಗಳು, ಅವೇ ನೆನಪಲ್ಲಿ ಇಟ್ಕೊಳ್ಳೋದು, ಅವನ್ನ ತಗೊಂಡು ಹೋಗುವಂಥದ್ದು, ಮುಂದಕ್ಕೆ ತಗೊಂಡು ಹೋಗುವಂಥದ್ದು. ಅಂತ ದೊಡ್ಡ ಮೂಮೆಂಟ್ಗಳೆಲ್ಲ ಕಾರ್ ಅಂತಂದ್ರೆ, ಆ ಕಾರ್ನ ಓಡಿಸೋ ಫ್ಯೂಯಲ್ಗಳಿವು. ಇದೇ ರಿಯಲ್ ಹ್ಯಾಪಿನೆಸ್ ಅಂತಂದ್ರೆ. ನೀವು ಯಾರನ್ನೋ ಕರ್ಕೊಂಡು ಹೋಗಿ, ಈಗ ನಿಮ್ಮ ಜೀವನಕ್ಕೆ ಯಾರೋ ಬಂದಿರ್ತಾರೆ, ನಿಮ್ಮ ಲೈಫ್ ಸ್ಟೈಲ್ ನೋಡಿ ಬಂದಿರ್ತಾರೆ, ನಾಳೆ ಆ ಲೈಫ್ ಸ್ಟೈಲ್ ಹೋಗ್ಬಿಟ್ರೆ, ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಹೆಲ್ತ್ ಇಶ್ಯೂ ಆಯ್ತು, ಫಿನಾನ್ಷಿಯಲ್ ಇಶ್ಯೂ ಆಯ್ತು, ಹೋಗ್ಬಿಟ್ರೆ ಅವ್ರು ನಿಮ್ಮ ಜೀವನದಲ್ಲಿ ಇರ್ತಾರಾ? ನಿಮ್ಮ ಜೀವನಕ್ಕೆ ಬಂದಿರೋರು ಇರಲ್ಲ ಅಂತಂದ್ರೆ ಅವ್ರು ರಿಯಲ್ ಹ್ಯಾಪಿನೆಸ್ ಅಲ್ಲ. ಯಾರು ಇರ್ತಾರೆ ಅಂತ ಅನ್ನೋದು ಅವ್ರ ರಿಯಲ್ ಹ್ಯಾಪಿನೆಸ್.
ಪ್ರತಿ ವಿಷಯದಲ್ಲೂ ನೀವು ಹುಡುಕ್ತಾ ಹೋದ್ರೆ ನಿಮಗೆ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ರಿಯಲ್ ಹ್ಯಾಪಿನೆಸ್ ಏನು, ಈ ತಾಮಸಿಕ್ ಮತ್ತೆ ರಾಜಸಿಕ್ ಹ್ಯಾಪಿನೆಸ್ ಏನು ಅಂತ ಕಾಣ್ತಾ ಹೋಗುತ್ತೆ. ಸೊ ಕಾನ್ಶಿಯಸ್ಲಿ ನೀವು ಈ ಮೊಮೆಂಟಿಗೆ ಅದು ನನಗೆ ವಿಷಯ ಅನ್ಸಿದ್ರು ಪರವಾಗಿಲ್ಲ, ನನ್ನ ಟೈಮ್ ಕನ್ಸ್ಯೂಮ್ ಮಾಡಿದ್ರು ಪರವಾಗಿಲ್ಲ, ನನ್ನ ಎಫರ್ಟ್ ಕನ್ಸ್ಯೂಮ್ ಮಾಡಿದ್ರು ಪರವಾಗಿಲ್ಲ, ನನಗೆ ಅದರಿಂದ ರಿಸಲ್ಟ್ ಬರದೇ ಇದ್ರೂ ಪರವಾಗಿಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಈಗ ರಾಜೇಶ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದಾಗ ಸಚ್ ಅನ್ ಎಫರ್ಟ್ ಇಟ್ ಇಸ್. ರಾಜೇಶ್ ಡಸಂಟ್ ನೋ ಹೌ ಟು ಡೂ ಅ ಪಾಡ್ಕಾಸ್ಟ್. ಕ್ಯಾಮ್ರಾ ವರ್ಕ್ ಏನು, ಎಡಿಟಿಂಗ್ ಏನು, ಯಾರನ್ನ ಹಿಡಿಬೇಕು, ಕಾಂಟ್ಯಾಕ್ಟ್ಸ್ ಯಾರು, ಗೆಸ್ಟ್ಗಳನ್ನ ಕರ್ಸೋದು ಹೇಗೆ, ಇದೆಲ್ಲ ಕಲಿಯೋ ಪ್ರಾಸೆಸ್ ತುಂಬ ಪೇನ್ಫುಲ್ ಆಗಿರುತ್ತೆ. ನನಗೆ ನನಗೆ ಇದರಿಂದ ಏನು ಸಿಗ್ತಲ್ಲ, ವ್ಯೂಸ್ ಬರ್ತಲ್ಲ, 40 ಜನ 50 ಜನ 1000 ಜನ ನೋಡ್ತಾ ಇದ್ದಾರೆ, ಇದಕ್ಕೆ ನಾನು ಯಾಕೆ ಮಾಡಬೇಕು, ಇಷ್ಟ್ಯಾಕೆ ಖರ್ಚು ಮಾಡಬೇಕು, ಇಷ್ಟ್ಯಾಕೆ ಎಫರ್ಟ್ ಮಾಡಬೇಕು, ನನಗೆ ಆಲ್ರೆಡಿ ನನ್ನ ಕೈಯಲ್ಲಿ ಒಂದಿದೆ, ನಾನು ಅದನ್ನೇ ಮಾಡ್ಕೊಂಡು ಹೋದ್ರೆ ಹೆಂಗಿದೆಯೋ ಹಂಗೆ ಇರ್ತೀನಪ್ಪ ಜೀವನದಲ್ಲಿ, ಸಾಕು ನಂಗೆ ಅಷ್ಟು ಖುಷಿ. ಬಟ್ ರಾಜೇಶ್ ಆ ಮೊಮೆಂಟಲ್ಲಿ ಅದನ್ನೆಲ್ಲ ಮೀರಿ, ಇಲ್ಲ ಇದು ಟೈಮ್ ತಗೊಳ್ತಿದೆ, ಮನೆ ಕಟ್ಟಕ್ಕೆ ಟೈಮ್ ಬೇಕು, ಅರಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕು, ಈ ಮೊಮೆಂಟಲ್ಲಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಈ ಮೊಮೆಂಟಲ್ಲಿ ಇದನ್ನ ವಿಷ ಅಂತ ಅನಿಸ್ತಾ ಇದ್ದು ಪರವಾಗಿಲ್ಲ, ಆದರೂ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಕ್ಕೇನೆ ಇವತ್ತು ಕೋಟೆ ಥರ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಿರೋದು. ಇವತ್ತೊಂದು ದೊಡ್ಡ ಎಷ್ಟೋ ಜೀವನಗಳನ್ನ ಬದಲಾಯಿಸ್ತಾ ಇರೋವಂಥದ್ದು, ಜೀವಗಳನ್ನ ಕಾಪಾಡ್ತಾ ಇರೋವಂಥದ್ದು, ಬೇರೆಯವರ ಜೀವನಿಗೆ ದಾರಿ ತೋರಿಸೋವಂಥದ್ದು, ಕಟ್ಕೊಡ್ತಾ ಇರೋವಂಥ ಒಂದು ಪಾಡ್ಕಾಸ್ಟ್ನ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗಿರೋದು. ಯಾಕೆ ಅವತ್ತು ಒಬ್ಬ ವಿಷ ಕುಡಿದು ಹಾಗೆ ನಿಂತ್ಕೊಂಡು ಇದು ಈಗ ಹೋದ್ರೂ ಪರವಾಗಿಲ್ಲ, ನಾನು ಮುಂದಕ್ಕೆ ಹೋಗ್ತೀನಿ, ಇದರಲ್ಲಿ ಏನೋ ಒಂದು ಇದೆ ಅಂತ ನಂಬಿಕೆ ಇಟ್ಕೊಂಡು ರಿಯಲ್ ಹ್ಯಾಪಿನೆಸ್ ಹುಡ್ಕೊಂಡು ಹೋಗಿದ್ದಕ್ಕೆ ಆ ಹ್ಯಾಪಿನೆಸ್ ಡಿವೈಡ್ ಆಗಿ ಎಷ್ಟೊಂದು ಜನಕ್ಕೆ ಸಿಗ್ತಾ ಇದೆ. ಸೊ ದ ರಿಯಲ್ ಹ್ಯಾಪಿನೆಸ್ ಆಲ್ವೇಸ್ ಡಿವೈಡ್ಸ್ ಆ್ಯಂಡ್ ಇಟ್ ವಿಲ್ ಫೀಡ್ ಅದರ್ ಪೀಪಲ್ ಆಲ್ಸೋ. ಅದೊಂಥರ ಕ್ಯಾಂಡಲ್ ಇದ್ದ ಹಾಗೆ, ಅದು ಬೇರೆ ಕ್ಯಾಂಡಲ್ಗಳನ್ನೆಲ್ಲ ಹಚ್ಚುತ್ತಾ ಹೋಗುತ್ತೆ, ಆ ದೀಪ ಇನ್ನೊಂದು ದೀಪನ ಬೆಳಗಿಸ್ತಾ ಹೋಗುತ್ತೆ, ಆ ದೀಪ ಇನ್ನೊಂದು ಬೆಳಗಿಸ್ತಾ ಹೋಗುತ್ತೆ. ಸೊ ಲೈಫಲ್ಲಿ ಅಬ್ಸರ್ವ್ ಮಾಡೋಕೆ ಶುರು ಮಾಡಿ. ಈ ಮೊಮೆಂಟಲ್ಲಿ ನಿಮಗೆ ತುಂಬ ಸಿಹಿ ಕೊಡ್ತಾ ಇದೆಯಾ, ಫಾರ್ ಶೋರ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ನಾಟ್ ಗುಡ್ ಫಾರ್ ಯು, ಅದು ರಿಯಲ್ ಹ್ಯಾಪಿನೆಸ್ ಅಲ್ಲ, ಬಟ್ ಅದು ಡಿಸ್ಟ್ರಾಕ್ಷನ್ ಅಷ್ಟೇ. ನಿಮ್ಮ ಜೀವನದಲ್ಲಿರೋ ದೊಡ್ಡ ಪ್ರಾಬ್ಲಮ್ಗಳಿಗೆ ಒಂದು ಪರದೆ ಅಷ್ಟೇ, ದೇವರಿಗೂ ನಿಮಗೂ ಮಧ್ಯೆ ಮಾಯೆ ಹೇಗಿರುತ್ತೋ ಹಾಗೆ. ಬಟ್ ಈ ಮೊಮೆಂಟಲ್ಲಿ ನಿಮಗೆ ಕಷ್ಟ ಅನ್ನಿಸ್ತಾ ಇದೆಯಾ, ಕಮ್ ಬ್ಯಾಕ್, ಟೇಕ್ 10 steps ಬ್ಯಾಕ್, ಸಿ ಹೌ ಇಟ್ ಲುಕ್ಸ್, ಫ್ಯೂಚರಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಇಫ್ ಯು ಕ್ಯಾನ್ ಇಮ್ಯಾಜಿನ್ ಇಟ್, ಇಫ್ ಇಟ್ ಈಸ್ ಗಿವಿಂಗ್ ಯು ಪಾಸಿಟಿವ್ ವೈಬ್, ಇಫ್ ದ ಗಾಡ್ ಇನ್ ಯೋರ್ ಗಟ್, ಆ ದೇವ್ರು ನಿಮ್ಗೆ ಅದನ್ನ ಹೇಳ್ತಾ ಇದ್ದಾನೆ, ಕಷ್ಟ ಆದರೂ ಪರವಾಗಿಲ್ಲ ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾನೆ, ಪ್ರತಿದಿನ ಅದು ನಿಮ್ಮ ಥಾಟ್ ಪ್ರಾಸೆಸ್ ಬರ್ತಾ ಇದೆ ಅಂದರೆ ಗೋ. ದಟ್ ಈಸ್ ವಾಟ್ ದ ರಿಯಲ್ ಹ್ಯಾಪಿನೆಸ್ ಇಸ್. ದ ರಿಯಲ್ ಹ್ಯಾಪಿನೆಸ್ ಇಸ್ ಇನ್ ಪೀಪಲ್, ಕೆಲಸಗಳು, ವ್ಯಕ್ತಿಗಳು, ಮತ್ತು ನಾವು ಮೀಟ್ ಮಾಡೋ ಜನಗಳು, ಎಲ್ಲದರಲ್ಲೂ ಇರುತ್ತೆ. ನೀವು ಅದನ್ನು ಕಂಡುಕೊಂಡು ಹುಡ್ಕೊಂಡು ಹೋಗ್ಬೇಕಷ್ಟೆ. ಆಸ್ ಯೂಶುವಲ್ ಮಾತುಕತೆ ತುಂಬ ಚೆನ್ನಾಗಿತ್ತು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಪ್ರತಿಯೊಬ್ಬರು, ನೀವು ಜಾತಿ ಧರ್ಮ ಏನು ತಲೆಗೆ ಹಾಕ್ಕೊಳ್ಳದೆ ಪ್ರತಿಯೊಬ್ಬರು ಕೂಡ ಭಗವದ್ಗೀತೆನ ಓದಬೇಕು ಆ್ಯಂಡ್ 10 ಜನಕ್ಕೆ ನೀವು ಇದನ್ನು ತಿಳಿಸ್ಬೇಕು. ಆ್ಯಂಡ್ ನಿಮ್ಮೊಟ್ಟಿಗೆ ತುಂಬ ಚೆನ್ನಾಗಿತ್ತು ಈ ಪಾಡ್ಕಾಸ್ಟ್. ಮತ್ತೆ ಸಿಗ್ತಾನೆ ಇರೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.